वदने अरविन्दनयने जय जननी जगदम्बा आनन्ददाते परम पुनीते सुरनर सेविते सर्वेश्वरी नमो संतोषि माते। हृदय पल्लवी हृदय पल्लवी हृदय पल्लवी ಹೆಣ್ಣಿನ ಕನಸಿನ ಹೃದಯ ಪಲ್ಲವಿ ಹೊಮ್ಮುವ ಬಯಕೆಯ ಹೃದಯ ಪಲ್ಲವಿ ಹೃದಯ ಪಲ್ಲವಿ ಹೃದಯ ಪಲ್ಲವಿ ಹೆಣ್ಣಿನ ಕನಸಿನ ಹೃದಯ ಪಲ್ಲವಿ ಹೊಮ್ಮುವ ಬಯಕೆಯ ಹೃದಯ ಪಲ್ಲವಿ ಹೃದಯ ಪಲ್ಲವಿ ಹೃದಯ ಪಲ್ಲವಿ ಹೃದಯ ಪಲ್ಲವಿ शुक्लां भरदं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। ವಿನಾಯಕ ಬೇಗ ನನ್ನಿಬ್ಬರು ಹೆಣ್ಮಕ್ಳಿಗೂ ಮದುವೆ ಮಾಡಿಸಿ ನನ್ನ ಹೆಗಲ ಮೇಲಿನ ಜವಾಬ್ದಾರಿ ಇಳಿಸಪ್ಪ. लंबोदराय नमः, ईश्वरपुत्राय नमः, विघ्नराजाय नमः। ಎಷ್ಟು ಹಿಂದೆ ಇಟ್ಬಿಟ್ಟಿದಾರಪ್ಪ, ಬೆಕ್ಕಿನ ತೆಗಿಯಕ್ಕೆ ಆಗ್ತಿಲ್ಲ. ಎಷ್ಟು ತಲೆ ತಿಂತಿದ್ಯಪ್ಪ. ಅಕ್ಕ ಅಕ್ಕ, ಏ ಕಲ್ಯಾಣಿ ಅಕ್ಕ, ಏನೇ ಇದು? ಈ ಪದಬಂಧ ನಿನಗೆ ಗೊತ್ತಾಗುತ್ತೇನೆ. ಎಲ್ರ ಬಳಿ ಇದ್ರು ಕೆಲವರು ಉಪಯೋಗಿಸ್ತಾರೆ, ಕೆಲವರು ಉಪಯೋಗಿಸೋದಿಲ್ಲ. ಎರಡೇ ಅಕ್ಷರ. ಏನದು? ನಿನ್ ತಲೆ. ತಲೆ 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 ನಿಂದು ಮಹಾ ತಲೆ. ವಾ, ಸಿಕ್ತು. ನಾನ್ ನಿನ್ ಪದಬಂಧದ ಬಗ್ಗೆ ಮಾತಾಡ್ತಾ ಇಲ್ಲ ಕಣೆ. ನವರಾತ್ರಿಗೆ ಪೆಟ್ಟಿಗೆ ಇಳಿಸಿ ಬೊಂಬೆ ಇಡಕ್ಕೆ ನಾನ್ ಕಷ್ಟ ಪಡ್ತಾ ಇದ್ರೆ ಹಾಯಾಗಿ ನೀನ್ ಪದಬಂಧ ಮಾಡ್ತಾ ಕೂತಿದ್ಯಲ್ಲ ಅಂತ ಬೈತಿದೀನಿ. ಏನ್ ಬೈಬೇಡಕ್ಕ, ಏನ್ ಹೇಳು? ಬಾಯ್ಲಿ. ಅಯ್ಯೋ ಅಯ್ಯೋ, ಕಿವಿ ಬಿಡ. ಬಾರೆ ಬಿಡ, ನಿನ್ ಕೈ ಮುಗಿತೀನಿ. ಹಿಡ್ಕೊಳೆ. ಏನಾಯ್ತು? ಎಲ್ಲಿ ಎಲ್ಲಿ? ಇಲ್ಲಿಲ್ಲ, ಎಲ್ಲಿ? ಅಲ್ಲಿ ಅಲ್ಲಿ.
ಅಲ್ಲಿ ಎಲ್ಲಿ 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 ಹುಲಿ ಹುಲಿ ಅಲ್ಲ ಇಲ್ಲಿ ಎಲ್ಲಿ 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 ಶಪ್ಪ ಅಂತೂ ಇಲಿ ಕತೆ ಕ್ಲೋಸ್. ಕೆರಾಫ್ ಕಾರ್ಪೊರೇಷನ್ ತೊಟ್ಟಿ. ಸರಿ, ನೀವ್ಯಾರು? ಅದೇ ಇಲಿ ಹೊಡೆದವನು. ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ ಪೋಷನ್ ಬಾಡಿಗೆಗಿದೆ ಅಂತ. ಏನು? ಅಲ್ಲ, ಈ ಮನೆ ಪೋಷನ್ ಬಾಡಿಗೆಗಿದೆ ಅಂತ ಯಾರು ಹೇಳಿದ್ರು, ಕೇಳೋಣ ಅಂತ ಬಂದೆ. ಮದ್ವೆ ಆಗಿದ್ಯಾ? ಇಲ್ಲ. ಮಕ್ಳೆಷ್ಟು? ಏನ್ರಿ ತಮಾಷೆ ಮಾಡ್ತೀರೇನ್ರಿ? ಇಲ್ರಿ, ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ನಾನು ಕಟ್ಟ ಬ್ರಹ್ಮಚಾರಿ. ಆಂಜನೇಯನ್ ಭಕ್ತನಾ? ಇಲ್ಲ, ಅಮ್ಮನವ್ರ ಭಕ್ತ. ಏನು? ಅದೇ ಕಾಳಿಕಾ ಭವಾನಿ, ಲಕ್ಷ್ಮೀ, ಸರಸ್ವತಿ. ಮನೆ ವಿಚಾರ. ಮನೆ ವಿಷಯ ಅಪ್ಪನ್ ಕೇಳ್ಬೇಕು. ನನ್ ಬಗ್ಗೆ ಸ್ವಲ್ಪ ರೆಕಮೆಂಡ್ ಮಾಡ್ತೀರಾ? ಇಲಿ ಹೊಡೆದ್ ಹೀರೋ ಅಪ್ಪನ ಹತ್ರ ರೆಕಮೆಂಡ್ ಮಾಡೋಣ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ವೆರಿ ಮಚ್. ಅಪ್ಪನೇ ಬಂದ್ರು. ಅಪ್ಪ, ಅಯ್ಯಪ್ಪ. ನಮಸ್ಕಾರ ಅಪ್ಪಾಜಿ. ಅಪ್ಪಾಜಿ ಯಾರಮ್ಮ? ಈ ಮನೆ ಪೋರ್ಷನ್ ಕೇಳೋಕ್ ಬಂದಿದಾರಪ್ಪ. ಬಾಡಿಗೆಗೆ ಅಪ್ಪಾಜಿ. ನೋಡಕ್ ಒಳ್ಳೆಯವ್ರ ತರಾನೇ ಕಾಣ್ತಾರೆ. ಅಕ್ಕ, ಬೆಳ್ಗಿರೋದೆಲ್ಲ ಹಾಲು ಅಂತ ತಿಳ್ಕೊಬೇಡ. ನಾನು ಅಪ್ಪಟ ಹಾಲಿದ್ದಾಗ್ರಿ, ಗೌರ್ಮೆಂಟ್ ಡೈರಿದು. ಹೌದಪ್ಪಾಜಿ. ಏನ್ ಮಾಡ್ತೀರಿ? ಇಲ್ಲಿ ಹೊಡಿತೀನಿ. ಇಲ್ಲ, ಡಾಕ್ಟರ್ ಕೆಲಸ ಮಾಡ್ತೀನಿ. ನಿಮ್ ಹೆಸರು? ಗೋವಿಂದ ಅಂತ. ಅಂದ್ರೆ ಇವ್ರ ಹತ್ರ ಬರೋ ಪೇಷಂಟ್ಸ್ ಗೋವಿಂದ. ಪ್ರಭಾ, ಸುಮ್ನಿರೆ, ನೀವೇನು ತಿಳ್ಕೊಬೇಡಿ. ಇವಳು ಮಹಾಬಾಯಿ. ನಾನು ಬೊಂಬಾಯಿಂದಲೇ ಬಂದಿದ್ದು. ಮನೆ ವಿಚಾರ. ಏನಮ್ಮ ಮನೆ? ಬಚ್ಚಲ್ ಮನೆ ಆ ಕಡೆ, ಅಡಿಗೆ ಮನೆ ಈ ಕಡೆ. ನಾನಿರೋಕ್ರಿ ಗ್ರಾಂಟೆಡ್ ಅಂತ ಅರ್ಥ. ಟ್ಯೂಬ್ಲೈಟ್. ಗೋವಿಂದ ಗೋವಿಂದ. ಹೇಳಿ. ಏನಕ್ಕ ಆ ಚಂದನದ ಗೊಂಬೆಗಳಿಗೆ ಅಷ್ಟೊಂದು ಅಲಂಕಾರ ಮಾಡ್ತಿದ್ಯಾ? ಆ ಕರಿ ಮುಖಕ್ಕೆ ಏನ್ ಮಾಡಿದ್ರು ತಾನೇ ಚೆನ್ನ? ಇದು ಬರೀ ಬೊಂಬೆ ಅಲ್ಲ ಕಣೆ, ಇದೇ ಪಟ್ಟದ ಬೊಂಬೆಗಳು. ನಾವೆಷ್ಟೇ ಬೊಂಬೆಗಳನ್ನ ಕೂಡ್ಸಿದ್ರು ಇದೇ ಮಹಾರಾಜ, ಅದೇ ಮಹಾರಾಣಿ. ಇವನಿಗೆ ಚೆನ್ನಾಗ್ ಅಲಂಕಾರ ಮಾಡ್ಲಿಲ್ಲ ಅಂದ್ರೆ ಅವಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅವಳಿಗೆ ಕೋಪ ಬರುತ್ತೋ ಬಿಡುತ್ತೋ, ಆ ಗಂಡಿಗೆ ಅಲಂಕಾರ ಮಾಡೋದು ಅಂದ್ರೆ ನಿನಗಂತೂ ವಿಪರೀತ ಇಷ್ಟ. ಹಲೋ. ಹೆಣ್ಣಾದ್ರೆ ಬಲಗಾಲ ಇಟ್ಕೊಂಡು ಒಳಗಡೆ ಬರ್ಬೇಕು. ಗಂಡಾಗಿರೋದ್ರಿಂದ ಯಾವ ಕಾಲ ಇಟ್ಕೊಂಡು ಬರ್ಲಿ? 2 ಕಾಲು ಇಟ್ಕೊಂಡ್ ಬನ್ನಿ. ಅಂದ್ರೆ ನಾ ಜಂಪ್ ಮಾಡ್ಕೊಂಡ್ ಬರ್ಬೇಕೇನ್ರಿ? ನಾ ಜೋಕರ್ ಏನ್ರಿ? ಹೋಗ್ರಿ. ನಿಮ್ ಮಾತ್ ಕಟ್ಕೊಬಿಟ್ರೆ ಅಷ್ಟೇ ಕತೆ ನಂದು. ಸ್ಟ್ಯಾಚು ಕಾಲು ಹಾಗೆ ಇರ್ಲಿ. ಇದೇನ್ರಿ ಇದು? ನನ್ನ ಹತ್ರ ನಟರಾಜ ಪೋಸ್ ಕೊಡಿಸ್ತಿದ್ರಿ. ಇನ್ನೊಂದ್ ಸ್ವಲ್ಪ ಇದ್ರೆ ರಂಗೋಲಿ ಬಿಡಿಸ್ತಾ ಇದ್ರಿ. ನನಗೇನು ಅಷ್ಟು ಕಿಡ್ನಿ ಇಲ್ಲ, ತಲೆ ಇಲ್ಲ ತಗೊಂಡ್ಬಿಟ್ರೆ. ನಿಮ್ ರೂಮ್ ಇರೋದು ಆ ಕಡೆ, ಈ ಕಡೆ ಹೋಗ್ರಿ. ಓಹ್, ಹೌದಾ? ನನ್ ರೂಮ್ ನಲ್ಲಿ ಇಲಿಗಿಲಿ ಇಲ್ಲ ತಾನೆ? ಇದ್ರೆ ಏನು, ನೀವ್ ಇಲಿ ಹೊಡೆಯೋ ವೀರ ತಾನೆ. ನಿಮ್ಗೆ ಯಾಕ್ರಿ ಭಯ? ಅದಾಗೆ ಬೊಂಬೆ ಪೂಜೆ ಯಾವಾಗ? ಗಂಡಸ್ಗೆ ಯಾಕ್ರಿ ಗೌರಿ ದುಃಖ? ಇಲ್ಲ, ಕಡ್ಲೆ ಗುಗ್ರಿ ಸಿಗುತ್ತೋ ಏನೋ ಅಂತ. ಸಂಜೆ ಬನ್ನಿ, ಒಂದೊನ್ನೆ ಎತ್ತಿಟ್ಟಿರ್ತೀನಿ. ದೊಣ್ಣೆ ಅಲ್ವಲ್ಲ? ನೀವ್ ಹೀಗೆ ಮಾತಾಡ್ತೀರಿ, ಅದು ಕೂಡ. ಅಯ್ಯೋ ತಪ್ಪಾಯ್ತ್ರಿ. ಅಪ್ಪ. ಏನಮ್ಮ? ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಎದುರು ಮನೆ ನಾಗರಾಜ್ ಶೆಟ್ಟರ್ ಸಿಕ್ಕಿದ್ರು. ಅವ್ರಿಗೆ ಗೊತ್ತಿರೋಬ್ಬ ಹುಡುಗ ಇದಾನಂತೆ. ಸಾಯಂಕಾಲ ನೀನ್ ನೋಡ್ಲಿಕ್ ಬರ್ತಾರೆ. ಆದಷ್ಟು ಬೇಗ ಆಫೀಸ್ ನಿಂದ ಬಂದ್ಬಿಡಮ್ಮ. ಆಗ್ಲಿಪ್ಪ. ಹುಡುಗ ಏನ್ ಮಾಡ್ತಿದ್ದಾನಪ್ಪ? ಹುಡುಗ ಮೈಕೋದಲ್ಲಿ ಕೆಲಸ ಮಾಡ್ತಾನೆ. ತಿಂಗಳಿಗೆ 1000 ರೂಪಾಯಿ ಸಂಬಳ. ನೀನು ಆದಷ್ಟು ಬೇಗ ಕಾಲೇಜ್ ನಿಂದ ಬಂದ್ಬಿಡು. ನಂಗೇನಪ್ಪ, ಬೇಕಾದ್ರೆ ಇಡೀ ದಿನ ಕಾಲೇಜಿಗೆ ಚಕ್ಕರ್ ಹಾಕ್ತೀನಿ. ಬೇಡಮ್ಮ, ಸಂಜೆ 1 ಅವರ್ ಪರ್ಮಿಷನ್ ತಗೊಂಡ್ರೆ ಸಾಕು. ಆಯ್ತಮ್ಮ. ಏನೋ ಕಾಲೇಜಿಂದ ಬೇಗ ಬಂದು ನಿನಗ್ ಜೋರಾಗಿ ಅಲಂಕಾರ ಮಾಡ್ಬೇಕು ಅನ್ಕೊಂಡಿದ್ದೆ. ನಿನ್ಗೆ ಅದೃಷ್ಟ ಇಲ್ಲ. ನಂಗೇನು ಅಲಂಕಾರ ಬೇಕಾಗಿಲ್ಲ. ನಾ ಹೇಗಿದ್ದೀನೋ ಹಾಗೆ ಮೆಚ್ಕೊಂಡ್ರೆ ಮೆಚ್ಕೊಳ್ಳಿ, ಬಿಟ್ರೆ ಬಿಡ್ಲಿ. ಸರಿಯಮ್ಮ, ನನ್ನ ಹತ್ರ ಜಗಳ ಮಾಡ್ಬೇಡ. ಅಪ್ಪ ಬರ್ತೀನಿ. ಹೋಗೋಣ. ನಿನ್ ಹೆಸರೇನಮ್ಮ? ನಾಚೆ. ನಿನ್ ಹೆಸರು ಕೇಳ್ತಿದ್ದಾರೆ, ಹೇಳಮ್ಮ. ಕಲ್ಯಾಣಿ. ಚಿನ್ನಪುಡಿ ಭಾಗ ತಿಳಿಸು. ನಿನ್ನ ಹೆಸರು ನನಗೆ ಗೊತ್ತಮ್ಮ, ಆದ್ರೆ ನಿನ್ನ ಬಾಯಲ್ಲೇ ಹೇಳಿ ಅವ್ರಿಗೆ ನೀನು ಮಾತಾಡಕ್ ಬರುತ್ತೆ ಅಂತ ತಿಳ್ಕೊಳ್ಳಿ ಅಂತ ಕೇಳಿದೆ. ಏನಯ್ಯ ಶ್ರೀಕಂಠ? ಕಂಠದೊಳಗೆ ಇಟ್ಕೊಂಡು ಸಂಕಟ ಪಡಬೇಡ. ಅದೇನ್ ಮನಸ್ಸಲ್ಲಿದ್ರು ಹೊರಗೆ ಹಾಕ್ಬಿಡು. ಚಪ್ಪಯ್ಯ ಜೆಂಟ್ಲ್ಮನ್. ಅಪ್ಪಂಗೆ ಇಷ್ಟ ಆದ್ರೆ ನಂಗೂ ಇಷ್ಟ. ಅದಪ್ಪ ಮಾತು. ಅಪ್ಪನ ಮಾತಂತ ಎಂತ ಗೌರವ. ನೀವೇನಂತೀರಿ? ಬಾಕಿ ವಿಚಾರ ಅವ್ರಿಗೆ ಒಪ್ಪಿಗೆ ಆದ್ರೆ ನಮ್ಗೂ ಒಪ್ಪಿಗೆ ಆದಂಗೆ. ನೋಡಿ కృష్ణప్రవరే, నా పద్ధతి మీకు తెలుసు. మొదలు నేను చత్రం బుక్ చేసేది, ఆ మీట అడిగేవనికి అడ్వాన్స్ ఇచ్చేది, తర్వాత ఫోటోగ్రాఫర్కి అడ్వాన్స్ ఇచ్చేది, ఆ మీట ఉడుగాను వెతికేది. అలాంటే ಹುಡುಗನಿಗೆ 1 ಲಕ್ಷ ರೂಪಾಯಿ ವರದಕ್ಷಿಣ ಇಸ್ತಾನು. ಓಡಾಡೋದಕ್ಕೆ ಕಾರ್ ಕೊಡ್ತೀನಿ, ಅವ್ರ ಮನೆ ಕಟ್ಕೊಂಡು ವಾಸ ಮಾಡಕ್ಕೆ ಫ್ಲಾಟ್ ಕೊಡ್ತೀನಿ. ನಂದೇನೋ ಸೆಟ್ಲ್ ಆಗ್ಬಿಡತ್ತೆ. ಆದ್ರೆ ನಿಮ್ದು ಹಾಗಲ್ಲ. ಸರ್ಕಾರಿ ಕೆಲಸದಲ್ಲಿ ಇರೋರು, ನಿಮ್ಮ ಅನುಕೂಲ ಹೇಗೋ ಹೇಳಿ. ನಂದೇನಿದೆ ಸ್ವಾಮಿ, ಮೊದಲು ಅವ್ರ ಮನಸ್ಸಿನಲ್ಲಿ ಏನಿದೆ ಗೊತ್ತಾಗ್ಲಿ. ಅಡುತ್ತಾನು. ನೀವೇನಂತೀರಿ? 30,000 ರೂಪಾಯಿ ಕ್ಯಾಶು, ಒಂದು ಹೊಸ ಸ್ಕೂಟ್ರು,
ಹುಡುಗಿಗೆ ಒಂದು 15,000 ಚಿನ್ನ, ಪರವಾಗಿಲ್ಲ, ಮದುವೆ ಖರ್ಚೆಲ್ಲ ಅವ್ರದ್ದೆ. ನಾನು ಕಮ್ಮಿ ಕೃಷ್ಣಪ್ಪನವ್ರೆ, ಇದಕ್ ನೀವೇನಂತೀರಿ? ನೀವ್ ಹೇಳ್ತಿರೋ ಮಾತು ನನ್ನ ಯೋಗ್ಯತೆಗೆ ದುಬಾರಿ. ನನ್ನ ಹತ್ರ ಇರೋದು 10,000 ರೂಪಾಯಿ ಪ್ರಾವಿಡೆಂಟ್ ಫಂಡು, 5,000 ರೂಪಾಯಿ ಗ್ರಾಚ್ಯುಟಿ, ಇದೊಂದು ಮನೆ. ಇಷ್ಟರಲ್ಲಿ ನಾನು 2 ಹೆಣ್ಮಕ್ಳು ಮದುವೆ ಮಾಡ್ಬೇಕು. ಈಗ ಕಲ್ಯಾಣಿ ಕೆಲಸದಲ್ಲಿದ್ದಾಳೆ, ಮುಂದೆ ಅವಳಿಗೆ ಬರೋ ಸಂಬಳ ಎಲ್ಲ ಅವರೇ ತಕೊಳ್ಳಿ. ಆದ್ರೆ ಈ ಚಿನ್ನ ಕ್ಯಾಶಿನ ವಿಚಾರ ಇದೆ ನೋಡಿ, ಇದು ಮಾತ್ರ ನನ್ನ ಯೋಗ್ಯತೆಗೆ ಮೀರಿದ್ದು. ಮೊದಲೇ ಮಾತಾಡಿ ಇನ್ನಿಷ್ಟೂರು ಕೆಡೆ ಮಾಡಿ ಕೊಡೋದು ಬೇಡ ಅಂತ. ನೀವೇನಂತೀರಿ? ಅಪ್ಪ, ನಾನೊಂದು ಮಾತು ಕೇಳ್ಬೋದಾ? ಹೇಳಮ್ಮ. ಸ್ವಾಮಿ ಗಣೇಶನವರೇ, ಚಿಕ್ಕವಳು ಹೀಗ್ ಮಾತಾಡ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನೀವು ನಿಮ್ ಮಗನಿಗೆ ಬಾಳ ಸಂಗಾತಿ ಆಗುವಂತ ಹುಡುಗಿನ ಹುಡುಕ್ತಿದ್ದೀರೋ ಅಥವಾ ಯಾರು ಹೆಚ್ಚಿಗೆ ಬೆಲೆ ಕೊಡ್ತಾರೋ ಅವ್ರಿಗೆ ನಿಮ್ ಮಗನ್ನ ಮಾರಕ್ ನೋಡ್ತಿದ್ದೀರೋ? ಏನಮ್ಮ ನಮ್ಮನ್ನ ಅವಮಾನ ಮಾಡಿದ್ಯಾ? ನಾನ್ ಯಾರನ್ನೂ ಅವಮಾನ ಮಾಡ್ತಿಲ್ಲ, ನನ್ನ ಅನುಮಾನ ಪರಿಹರಿಸ್ಕೊಳಕ್ ಕೇಳ್ದೆ. ಕರೆಕ್ಟ್ ಹೇಳಿದ್ರ? ನೋಡಿ ಶೆಟ್ರೆ, ನೀವ್ ಹೇಳಿದ್ರಿಂದ ಮರ್ಯಾದೆ ಕೊಟ್ಟು ಬಂದೆ. ನಮ್ ಹುಡುಗನಿಗೆ ಲಕ್ಷ ರೂಪಾಯಿ ಕೊಡೋರಿದ್ದಾರೆ ಗೊತ್ತಾ? ಅಷ್ಟಿದ್ಮೇಲೆ ಯಾಕೆ ಸ್ವಾಮಿ ನಷ್ಟ ಮಾಡ್ಕೋತೀರಾ? ಅವ್ರನ್ನೇ ತಂದ್ಕೊಡಿ. ಶೆಟ್ರೆ, ಇದು ಇನ್ಸೈಟ್ ಹೇಳಿ. ಗಣೇಶ್ ಅಲ್ಲ ಕೃಷ್ಣಪ್ಪನವ್ರೆ, 10-20 ರೂಪಾಯಿ ಚೌಕಾಸಿರಿ ಒಳ್ಳೆ ಅವಕಾಶನ ಕಳ್ಕೊಂಡ್ಬಿಟ್ರಲ್ಲ. ಶೆಟ್ರೆ, ಅವ್ರಿಗೆ ಗುಣಕ್ಕಿಂತ ಹಣನೇ ಮುಖ್ಯ. ಅಂಥವ್ರ ಮನೆ ನನ್ನ ಮಗಳು ಸೇರಿದ್ರೆ ಕಣ್ಣೀರಲ್ಲಿ ಕೈ ತೊಳೆಯೋದು ಖಂಡಿತ. ಅದಕ್ಕಿಂತ ಮುಂಚಿತವಾಗಿ ಬ್ರೇಕ್ ಆಗೋದೇ ಒಳ್ಳೇದು. ಸ್ವಾಮಿ, ಹೆತ್ತವ್ರ ಮನೇಲಿ ಇದ್ರು ಮಾತ್ರ ಏನು ಕಣ್ಣೀರ್ ಹಾಕಿ ಹಾಕ್ತಾರ, ಅದಕ್ಕೇನ್ ಮಾಡ್ತೀರಿ? ಅದು ಅವ್ರವ್ರ ಅದೃಷ್ಟ. ಅಯ್ಯೋ, ಚೈನಲ್ಲಿ ಮಿಸ್ಟರ್, ಯಾವ ಚೈನ್? ಓಹೋ, ಸ್ಕೂಟ್ರ್ ಚೈನ್. ಸಾರಿ ಸರ್, ನಮ್ಮ ಹತ್ರ ಇರೋದೆಲ್ಲ ಬುಲೆಟ್ ಚೈನ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಬಾರ ಹೋಗೋಣ. ಮರ್ಯಾದೆಯಾಗಿ ಚೈನ್ ಕೊಡ್ತೀಯೋ ಇಲ್ವೋ? ನಿಮಗೆ ಗೊತ್ತಾಗೋಯ್ತಾ? ಚೈನ್ ಬೇಕಾ? ಕೊಡ. ಚೈನಲ್ಲಿ ಎಲ್ಲ ಚೈನು. ಮೇಡಮ್ ಬನ್ನಿ, ತಗೊಳ್ಳಿ ನಿಮ್ ಚೈನ್. ಈ ಚೈನ್ ಕದ್ ಬಡವನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ತುಂಬಾ ಥ್ಯಾಂಕ್ಸ್. ಇದು ನನ್ನ ಮೊದಲನೇ ಸಂಬಳದಲ್ಲಿ ತಗೊಂಡಿದ್ದ ಚೈನು. ಇದು ಕಳ್ದೋಗಿದ್ರೆ ನಮ್ ಮನ್ಸಿಗೆ ತುಂಬಾ ಬೇಜಾರಾಗ್ತಿತ್ತು. ನಿಮ್ಮ ಉಪಕಾರಕ್ಕೆ ತುಂಬಾ ಧನ್ಯವಾದಗಳು. ಇದೇನ್ ಮಹಾ ದೊಡ್ಡ ಉಪಕಾರ ಬಿಡಿ. ಬರ್ತೀನಿ. ಓಕೆ. ಗೋವಿಂದ, ಎಲ್ಲ ಮುಳುಗೋಗಿದ್ದೆ? ಏನಿಲ್ಲ ಕಣೋ,
ಇವಾಗ ಹೋಗ್ತಾ ಇದಾರಲ್ಲ ಅವ್ರ ಚೈನ್ ಯಾವನೋ ಕತ್ಕೊಂಡ್ಬಿಟ್ಟಿದ್ದ ಅವ್ನ ಅಟ್ಟಿಸ್ಕೊಂಡು ಹೋಗಿ ಬಾರ್ದು ಇವ್ರಿಗೆ ವಾಪಸ್ ಕೊಟ್ಟೆ. ಇರೋ ಕಣಯ್ಯ, ನನಗಿಂತ ಅವಕಾಶ ಸಿಗೋಲ್ವಲ್ಲೋ. ಅವ್ರು ಯಾರು ಅಂತ ತಿಳ್ಕೊಂಡಿದ್ಯಾ? ಯಾರು? ನಮ್ ಮನೆ ಓನರ್ ಕಣೋ. ಅವ್ರ ಮನೇಲಿ ನಾನು ಬಾಡಿಗೆಗೆ ಇರೋದು. ಎಲ್ಲಿ ಮನೆ? ಗೋವಿಂದಪ್ಪ ರಸ್ತೆ, ಬಸವನಗುಡಿ. ಮನೆ ನಂಬರ್ 30. ಸರಿ, ನೀನೇನ್ ಮಾಡ್ಕೊಂಡಿದ್ಯಾ? ಏನ್ಲಾ, ಇದ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ, ಕೆಲ್ಸ ಹುಡುಕ್ತಾ ಇದೀನಿ. ಈಗಲೂ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದೀನಿ. ಓ, ಇಷ್ಟೊತ್ತು ಇಂಟರ್ವ್ಯೂ ಮಾಡೋದ್ ನಾನ್ ನೋಡ್ತಾ ಇದ್ನಲ್ಲಪ್ಪ. ಸರಿ, ನನ್ ಮುಖ ನೋಡ್ದೇ ಇಲ್ಲೋ? ಹೋಗು. ಬಾಯ್. ನಿನ್ ಮುಖ ಗೋವಿಂದ. ಪ್ರಭಾ, ಪ್ರಭಾ. ಓ ಶಾಂತಿ, ಏನೇ? ಬಾ, ನನ್ ಕಾರ್ನಲ್ಲೇ ಹೋಗೋಣ. ನನ್ನ ಮನೆಗೆ ಬಿಟ್ಬಿಡ್ತೀಯಾ? ಓ ಎಸ್. ಆದ್ರೆ ಒಂದೇ ಒಂದು, ಮನೆಗೆ ಹೋಗಕ್ ಮುಂಚೆ ನಮ್ ಡ್ಯಾಡಿ ಆಫೀಸ್ಗೆ ಹೋಗಿ ಅವ್ರನ್ನ ನೋಡ್ಕೊಂಡು ಅವ್ರ ಹತ್ರ 1-2 ನಿಮಿಷ ಮಾತಾಡ್ಕೊಂಡು ಆಮೇಲೆ ಹೋಗೋಣ. ಪರವಾಗಿಲ್ಲ ತಾನೆ? ಡ್ಯಾಡಿ ಸೀಟ್ನಲ್ಲಿಲ್ಲ, ಒಳಗಡೆ ಇದಾರೆ ಅಂತ ಕಾಣುತ್ತೆ. ನೋಡ್ಕೊಂಡು ಬಂದ್ಬಿಡ್ತೀನಿ. 1 ನಿಮಿಷ ಇರು. ನಾನ್ ನಿಮಗೆ ಬೇಕಾದ ಸರಿ ಹೇಳಿದ್ದೀನಿ, ಯಾವ ವಿಚಾರನು ಯೋಚನೆ ಮಾಡ್ಬಿಡಿ. ಡ್ಯಾಡಿ? ನನಗೆ ಬಿಡಿ, ನಾನು ಏನ್ ಬೇಕೋ ಅದು ಮಾಡ್ತೀನಿ. ಮೇ ಕಮ್ ಇನ್ ಮೇಡಮ್. ಒಳಗ್ ಬಂದ್ಬಿಟ್ಟು ಪರ್ಮಿಷನ್ ಕೇಳ್ತಿದ್ದೀರಲ್ಲ, ಏನ್ ವಿಷಯ? ನನ್ನ ಇಂಟರ್ವ್ಯೂ ಕರೆದಿದ್ರು. ಓ, ನೀವಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೈಸ್ ಶರ್ಟ್, ನೈಸ್ ಫೇಸ್. ನಿಮ್ ಹೆಸರು? ಅಪ್ಲಿಕೇಶನ್ ಅಲ್ಲೇ ಇದೆ. ಅದ್ ನನಗೆ ಗೊತ್ತು ರೀ, ನಿಮ್ ಬಾಯಿಂದ ಹೇಳಿ. ಸಂತೋಷ್ ಅಂತ. ಸಂತೋಷ್, ಬಹಳ ಆಪ್ಟಿಮಿಸ್ಟಿಕ್. ಈಗ ಈ ಕೆಲಸ ಸಿಕ್ಕಿದ್ರೆ ನಿಮಗ್ ಸಂತೋಷ, ಸಿಕ್ಕದೆ ಹೋದ್ರೆ? ಆಗ್ಲೂ ಸಂತೋಷವೇ. ಗುಡ್. ಅಂದ್ರೆ ಸುಖ ದುಃಖ ಈಕ್ವಲ್ ಆಗಿ ತಗೋತೀರಿ ನೀವು. ಮಿಸ್ಟರ್ ಸಂತೋಷ್, ನೀವೀಗ ಲಿಫ್ಟ್ ನಲ್ಲಿ ಬಂದ್ರೋ ಅಥವಾ ಮೆಟ್ಲು ಹತ್ಕೊಂಡ್ ಬಂದ್ರೋ? ಇದ್ರ ಲಿಫ್ಟ್ ಕೆಟ್ಟ ಹೋಗಿತ್ತು, ಅದಕ್ಕೆ ಮೆಟ್ಲು ಹತ್ಕೊಂಡ್ ಬಂದೆ. ಓಕೆ, ಹತ್ತು ಬರುವಾಗ ಎಷ್ಟು ಮೆಟ್ಲಿತ್ತು? ಇಂಟರ್ವ್ಯೂನೇ ನನ್ನ ತಲೆಯಲ್ಲಿ ತುಂಬಿದ್ರಿಂದ ಎಣ್ಸಕ್ ಆಗ್ಲಿಲ್ಲ ರೀ. ಅದಕ್ಕೆ ಯಾಕ್ರಿ ಎಣಿಸ್ಬೇಕು? ನೀವ್ ಇಳಿಯೋವಾಗ ಎಷ್ಟು ಮೆಟ್ಲು ಇಳಿತೀರೋ ಅಷ್ಟಲ್ಲೇ ಹತ್ತೋದು. ವೆರಿ ಸಿಂಪಲ್. ಎಸ್ ಎಸ್. 1 ಕ್ವಿಂಟಾಲ್ ಹತ್ತಿ ಭಾರನೋ ಅಥವಾ 1 ಕ್ವಿಂಟಾಲ್ ಕಬ್ಬಣ ಭಾರನೋ? ಕಬ್ಬಣ. ನಿಮ್ ತಪ್ಪು ಗೊತ್ತಾಯ್ತಾ? ಗೊತ್ತಾಯ್ತು. ರೀ ಮ್ಯಾನೇಜರೇ, ಇವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೀನಿ, ಸ್ವಲ್ಪ ಕೂತ್ಕೊಳ್ಳಿ. ಆಗ್ಲಿ ಮೇಡಮ್, ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ರೀ ಮಿಸ್ಟರ್, ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಯಾಕೆ ನಿಂತಿರುತ್ತೆ? ಸಾರಿ, ಪ್ಯಾಸೆಂಜರ್ಸು ಬಸ್ ಹತ್ಲಿ ಅಂತ ಅಲ್ಲೇ ನಿಲ್ಲತ್ತೆ. ನೋನೋ, ಉತ್ತರ ಅದಲ್ಲ. ಚೆನ್ನಾಗಿ ಯೋಚನೆ ಮಾಡಿ, ಯಾವತ್ತಾದ್ರೂ ಒಂದಿನ ಉತ್ತರ ಹೊಳೆಯುತ್ತೆ. ರೀ ಮ್ಯಾನೇಜರೇ. ಎಸ್ ಮೇಡಮ್. ಹುಡುಗ ಪರವಾಗಿಲ್ಲ ಅಂತ ಕಾಣುತ್ತೆ. ಹ್ಯಾಂಡ್ಸಮ್. ಉತ್ತರ ಗೊತ್ತಿಲ್ದಿದ್ರು ಹೆದರೋಲ್ಲ. ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬಹುದು ಅಂತ ಕಾಣುತ್ತೆ. ಏನಂತೀರಿ? ಹೇಳೋದೇನ್ ಬಂತು? ಅಪಾಯಿಂಟ್ಮೆಂಟ್ ನ ಟಪ್ ಟಪ್ ಅಂತ ಟೈಪ್ ಮಾಡೋದು, ಅಪಾಯಿಂಟ್ಮೆಂಟ್ ಆರ್ಡರ್ ಢಮಾರ್ ಅಂತ ಕೊಟ್ಬಿಡೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಹಾಗಾದ್ರೆ ನೀವು ನಾಳೆ ಬಂದು ಮ್ಯಾನೇಜರ್ನ ಮೀಟ್ ಮಾಡಿ, ಬಾಕಿದವ್ರು ಹೇಳ್ತಾರೆ. ಥ್ಯಾಂಕ್ ಯು. ಓಕೆ. ಸಾರಿ ಅಂಕಲ್, ಏನು ತಪ್ಪು ತಿಳ್ಕೊಬೇಡಿ. ಸೀಟ್ ಖಾಲಿ ಇದೆ ಅಂತ ಕೂತೆ, ಅಷ್ಟ್ರಲ್ಲಿ ಅವ್ರು ಬಂದ್ಬಿಟ್ರು. ಸರಿ, ಒಂದ್ ಕೈ ನೋಡೇ ಬಿಡೋಣ ಅಂತ ಇಂಟರ್ವ್ಯೂ ಮಾಡಿದೆ. ಗೋವಿಂದ, ಗೋವಿಂದ. ಚೇ 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 ಚೇ, ಬೆಳಗಾಗ್ತಾನೆ ತಿರುಪತಿ ಕಾಟ ಆಗೋಯ್ತಲ್ಲ. ಯಾರಪ್ಪ ಅದು? ಲೇ, ನಿನ್ನೆ ಕಣೋ ಕರೆದಿದ್ದು. ಏನಮ್ಮ, ಬೆಳಗಾಗ್ತಾನೆ ಹಾಜರಾಗ್ಬಿಟ್ಟಿದ್ದಿ? ಇಲ್ಲೇ ಗುಡ್ ನ್ಯೂಸ್ ಕಣೋ, ನನಗೆ ಕೆಲಸ ಸಿಕ್ಬಿಡ್ತು. ಕಂಗ್ರಾಚುಲೇಷನ್. ನೋಡ್ದ್ಯಾ, ನನ್ ಮುಖ ನೋಡ್ಕೊಂಡು ಇಂಟರ್ವ್ಯೂ ಹೋಗಿದ್ರು ಪ್ರತಾಪ. ಅದಲ್ವೋ, ಆ ಆಫೀಸ್ ನಲ್ಲಿ ಒಬ್ಳು ಹುಡುಗಿ ನನ್ನ ಇಂಟರ್ವ್ಯೂ ಮಾಡಿದ್ಲು. ಹುಡುಗಿನ ಅವಳು ಗಿರ್ಗಿ. ಅಬ್ಬಬ್ಬಬ್ಬಬ್ಬ, ಅಂತ ಇಂಟರ್ವ್ಯೂ ನನ್ನ ಲೈಫಲ್ಲೂ ನೋಡಿರ್ಲಿಲ್ಲ ಕಣೋ. ಏನು ಒಳ್ಳೆ ಅರುಳು ಹೊರದಾಗ ಮಾತಾಡ್ತಾಳು ಅವಳು. ಒಂದೇ ಸಮನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಸಿಕ್ಕಾಪಟ್ಟೆ ಕೇಳಿದ್ಲು. ನನಗ್ ತಲೆನೇ ಕೆಟ್ಟೋಯ್ತು. ಕೆಡೋಕ್ ಮೊದ್ಲು ತಲೆ ಇದೆಯೋ ಇಲ್ವೋ ಅಂತ ನೋಡ್ದೆ ಅಷ್ಟೇ. ನೀವು ಇಲ್ಲಿ? ನಾನಿರೋದೇ ಇಲ್ಲಿ. ಗುರು, ಆ ಚೈನ್ ಕೇಸು ಇವಳ ಅಕ್ಕ ಕಣೋ. ಮತ್ತೆ ನೀವು ಅಲ್ಲಿ? ಅದು ಟೆಂಪರರಿ ಪವರ್. ಅದ್ ಸರಿ, ಈಗ್ಲಾದ್ರೂ ಬಸ್ಸು ಬಸ್ ಸ್ಟ್ಯಾಂಡ್ ನಲ್ಲಿ ಯಾಕೆ ನಿಂತಿರುತ್ತೆ ಹೇಳಿ? ಬಸ್ ಸ್ಟ್ಯಾಂಡ್ ಇರೋದೇನೆ ಬಸ್ ನಿಲ್ಲೋಕ್ಕೇರಿ. ರಾಂಗ್. ನಿಮ್ ಉತ್ತರ ಅದಲ್ಲ.
ಬಸ್ಗೆ ಕೂತ್ಕೊಳ್ಳೋಕಾಗಲ್ಲ, ಅದಕ್ಕೆ ನಿಂತಿರುತ್ತೆ. ಹುಚ್ಚಾಸ್ಪತ್ರೆ ಕೇಸ್ ಅಲ್ಲ ತಾನೇ ಇದು? ಸ್ವಲ್ಪ ಅದ್ರ ಹತ್ತತ್ರ. ನಾನ್ ರೆಕಮೆಂಡ್ ಮಾಡಿದ ಕೆಲ್ಸ ಸಿಕ್ತು ತಾನೆ? ಓ ಸಿಕ್ತು ರೀ, ಥ್ಯಾಂಕ್ ಯು ವೆರಿ ಮಚ್. ಒಂದ್ ಸ್ವೀಟು ಕೊಡದೆ ಥ್ಯಾಂಕ್ಸ್ ಹೇಳ್ತಿದ್ದೀರಲ್ಲ. ನೀವ್ ಇಲ್ಲಿ ಇರ್ತೀರಾ ಅಂತ ನಾನೇನ್ ಕನಸ್ ಕಂಡಿದ್ನೇನ್ರಿ? ಹೇಳಿ. ಒಂದೇ ಲೋಟ ಕಾಫಿ ತಂದಿದ್ದೀನಿ, ಇರಿ ಇನ್ನೊಂದು ಲೋಟ ತರ್ತೀನಿ. ಪರವಾಗಿಲ್ಲ ಬಿಡಿ, ಬೈಟ್ ಮಾಡ್ಕೋತೀವಿ. ತಗೊಳ್ಳೆ. ಬರೀ ಕಾಫಿ ಅಲ್ಲಮ್ಮ, ನೀನಿರೋ ಪೋರ್ಷನ್ ಬೈಟು ಮಾಡ್ಕೊಳ್ಳೋಣ ಅಂತ ಕೇಳಕ್ ಬೈಟು ಮಾಡೋದು ಬರೀ ಪೋರ್ಷನ್ ವರ್ಗು ಮಾತ್ರ ಇರ್ಲಿ, ಇನ್ ಮುಂದೆ ಬೇರೆ ಯಾವ ವಿಷಯಕ್ಕೂ ತಂದ್ಬಿಡ್ಬೇಡಿ. ಅದನ್ನೆಲ್ಲ ನಾವು ಬಹಳ ಹುಷಾರು ಬಿಡಿ. ನೋಡಿ, ನಮ್ಮನೇಲಿ ತುಂಬಾ ಸ್ಟ್ರಿಕ್ಟು. 9 ಗಂಟೆಗೆಲ್ಲ ಲೈಟ್ ಆಫ್ ಮಾಡ್ಬಿಡ್ತೀನಿ. 7 ಗಂಟೆಗೆ ಮಲಗ್ಬಿಡ್ತಾನ ಅವನು. 2 ಬಕೆಟ್ ನೀರ್ ಕೊಡೋದು. ನೋ ಪ್ರಾಬ್ಲಮ್. ನಾನ್ ವಾರಕ್ಕೆ ಒಂದೇ ದಿವಸ ಸ್ನಾನ ಮಾಡೋದು. ಪ್ರಭಾ, ಅವತ್ತ ಆ ಚೈನ್ ಕಳ್ಳನಿಂದ ಉಳಿಸ್ಕೊಟ್ಟಿದ್ದು ಇವ್ರೆ? ಐಸಿ ಸಿ ಅಂದ್ರೆ ಇಲ್ಲಿ ಹೊಡಿಯೋ ಹೀರೋ ಜೊತೆಲಿ ಕಳ್ಳನ್ ಹಿಡಿಯೋ ಹೀರೋನು ಸೇರ್ಕೊಂಡ್ಬಿಟ್ರಾ? ಹೀರೋಗಳು ಜಾಸ್ತಿ ಆಗ್ಬಿಟ್ರು. ಅಕ್ಕ, ದೊಂಗಲು ನಾರು ಜಾಗೃತ. ಒಳ್ಳೆ ಫೈರಿಂಗ್ ರೇಂಜ್ ನಿಂದ ಬಿಟ್ ಬಂದಂಗಾಯ್ತಲ್ಲೋ. Cheers. ಏನಪ್ಪಾ ಮಾಲೆಗೆಲ್ಲ ಹಾಕಿಸ್ಕೊಂಡ್ ಬಂದಿದ್ಯಾ? ಏನಾದ್ರೂ ಫಂಕ್ಷನ್ ನಡೀತಾ? ಯಾಕಪ್ಪ ಒಂಥರ ಇದೆಯಾ? ಏನಾಯ್ತು ನಿಂಗೆ? ಆಫೀಸ್ ನಲ್ಲಿ ಎಷ್ಟು ದಿವಸ ಕೆಲಸ ಮಾಡಿದ್ ಸಾಕು ಅಂತ ನನ್ನನ್ನ ರಿಟೈರ್ ಮಾಡಿಬಿಟ್ರಮ್ಮ. ಅಕ್ಕ, ಇಲ್ ನೋಡೆ, ಅಪ್ಪನ್ಗೆ ಹೊಸ ಗಡಿಯಾರ ಕೊಟ್ಟಿದ್ದಾರೆ. ಜೀವನದಲ್ಲಿ ಇನ್ನೂ ಎಷ್ಟು ಸಮಯ ಇದೆ ಅಂತ ಲೆಕ್ಕ ಮಾಡ್ತಾ ಇರುವಂತ ಇದನ್ನ ಕೊಟ್ಟಿದಾರಮ್ಮ. ಛೇಚೆ, ನಿನ್ ಸಿನ್ಸಿಯರ್ ಸರ್ವಿಸ್ ನೋಡಿ ಅವ್ರು ನಿಂಗೆ ಗಿಫ್ಟ್ ಕೊಟ್ಟಿದ್ದಾರೆ. ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯಾ? ನನ್ನೂ ಈಗ ಯಾರಾದ್ರೂ ರಿಟೈರ್ ಆಗಿ ಮನೇಲಿ ಇರು ಅಂದ್ರೆ ಸಾಕು, ಕಾಲೇಜ್ ಹೋಗೋದು ಬಿಟ್ಬಿಟ್ಟು ಸಂತೋಷವಾಗಿರ್ತೀನಿ. ಬರೋ 10,000 ರೂಪಾಯಿ ಪ್ರಾವಿಡೆಂಟ್ ಫಂಡ್, 5,000 ರೂಪಾಯಿ ಗ್ರಾಜ್ಯುಟಿಲಿ 2 ಹೆಣ್ಮಕ್ಳು ಮದುವೆ ಮಾಡೋ ಜವಾಬ್ದಾರಿ ನಿನ್ನೆ ಹೆಗಲ ಮೇಲೆ ಇದ್ರೆ ಆಗ ನಿನಗೂ ತಿಳಿತಿತ್ತು ರಿಟೈರ್ಡ್ ಆದ್ರೆ ಮನಸ್ಸಿಗೆ ಹೇಗಿರುತ್ತೆ ಅಂತ. ಅದಕ್ಕೆ ಯಾಕಪ್ಪ ಕಷ್ಟ? ಬೇಕಾದ್ರೆ ಯಾರನ್ನಾದ್ರೂ ಕಟ್ಕೊಂಡು ಓಡ್ ಹೋಗ್ತೀನಿ, ಮದ್ವೆ ಖರ್ಚು ಉಳಿತು ಅಷ್ಟೇ. ನೀನ್ ಓಡ್ ಹೋಗ್ತೀಯಾ? ಉಳ್ದವ್ರ ಅವಮಾನ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಅಪ್ಪ, ರಿಟೈರ್ಡ್ ಆಯ್ತು ಅಂತ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಯಾಕೆ ಆಡ್ತಿದ್ದೀರಿ? ಅಕ್ಕ ಕೆಲ್ಸಕ್ಕೆ ಹೋಗಿ ಸಂಪಾದಿಸ್ತಾಳೆ, ನನ್ ರಿಸಲ್ಟ್ ಬಂದು ನಾನ್ ಪಾಸ್ ಆದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಿಮ್ ಪೆನ್ಷನ್ ಹಣ ನಿಮ್ ಪಾಕೆಟ್ ಮನಿ. ಅಂದ್ರೆ ಹೆಣ್ಮಕ್ಳ ಸಂಪಾದನೆ ಜೀವನ ಮಾಡುವಂತೀಯ ನನ್ನ? ನೀವ್ ಯಾರ ಹಣದಲ್ಲಿ ಬೇಕಾದ್ರೂ ಜೀವನ ಮಾಡಿ, ಆದ್ರೆ ಸುಮ್ನೆ ತಲೆ ಕೆಡಿಸ್ಕೋಬೇಡಿ. ಮದ್ವೆ ಆಗೋ ಕಾಲಕ್ಕೆ ಆಗೇ ಆಗತ್ತೆ. ಪ್ರಭಾ, ಏ ಪ್ರಭಾ, ತಗೋ ನಿನ್ ಕಾಲೇಜ್ ಫೀಸು. ತಿಂಡಿ ಡಬ್ಬ ಏನಿಟ್ಟಿದ್ಯಕ್ಕ ಇದ್ರಲ್ಲಿ? ನಿಂಗೆ ಇಷ್ಟವಾದ ಅಕ್ಕಿ ರೊಟ್ಟಿ. ಥ್ಯಾಂಕ್ ಯು ಅಕ್ಕ. ನೀನ್ ಅಕ್ಕಿ ರೊಟ್ಟಿ ಮಾಡಿದ್ದೀನ ಈ ಡಬ್ಬಿಗೆ ಮುದ್ಕೆ ಹಾಕ್ಬಿಡ್ತಾರೆ ನನ್ ಫ್ರೆಂಡ್ಸು, ಅಷ್ಟು ರುಚಿಯಾಗಿರುತ್ತೆ. ನೀ ಹೀಗೆ ಹೇಳ್ತೀಯ ಅಂತಾನೆ ಒಂದ್ ರೊಟ್ಟಿ ಜಾಸ್ತಿ. ನನ್ ಮುದ್ದು ಅಕ್ಕ. ನಾನ್ ನಿಮ್ ಕಾಲೇಜ್ ಕಡೆಗೆ ಹೋಗ್ತಾ ಇದ್ದೀನಿ, ಬೇಕಾದ್ರೆ ಡ್ರಾಪ್ ಮಾಡ್ತೀನಿ. ಆ ಬಸ್ ನಲ್ಲಿ ಗುಂಪ್ನಲ್ಲಿ ಜಗ್ಗಾಡ್ಕೊಂಡು ಹೋಗೋದನ್ನ ನೀವು ಸೇವ್ ಮಾಡ್ತೀನಿ ಅಂದ್ರೆ ನೋ ಅಬ್ಜೆಕ್ಷನ್. ಇರಿ, ನನ್ ಬುಕ್ಸ್ ತರ್ತೀನಿ. ಓಕೆ. ಹೋಗೋಣವಾ? ಈ ಡ್ರೆಸ್ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಯ್ ಹಾಯ್ ಹಾಯ್. ಏನಾಯ್ತು? ಅಯ್ಯೋ, ಈ ಸಮಯದಲ್ಲಿ ಪಂಚರ್ ಆಗ್ಬೇಕಾ? ಪಾಪಿ ಸಮುದ್ರ ಹೊಕ್ರು ಮೊಣಕಾಲುದ್ದ ನೀರು ಅಂತ ನನಗ್ ಬಸ್ಸೇ ಗತಿ. ಏನು ಸ್ಕೂಟರ್ ಪಂಚರಾ? ಛೇ 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 ಛೇ, ಬ್ಯಾಡ್ ಲಕ್. ಪ್ರಭಾವ್ರೆ, ಸ್ಕೂಟರ್ ಪಂಚರ್ ಆಯ್ತು ಅಂತ ನೀವೇನು ಯೋಚನೆ ಮಾಡ್ಬೇಡಿ. TVS 50 ಇದೆ, ಬನ್ನಿ ಡ್ರಾಪ್ ಮಾಡ್ಬಿಡ್ತೀನಿ. ಓಕೆ, ಕರ್ಕೊಂಡು ಹೋಗ್ತೀರಾ? ಅಬ್ಬಾ ಸದ್ಯ. ಪ್ಲೀಸ್ ಕಮ್. ಇದೊಂದು ವಿಶೇಷ ಪ್ರಕಟಣೆ. ನಾಳೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ರೇಮ ಅನ್ನೋ ಹುಡುಗಿಗೆ ನಡೆಯಲಿರುವ ಓಪನ್ ಹಾರ್ಟ್ ಶಸ್ತ್ರಚಿಕಿತ್ಸೆಗೆ 6 ಬಾಟಲ್ ಬಿ ನೆಗೆಟಿವ್ ರಕ್ತ ಬೇಕಾಗಿದೆ. ರಕ್ತ ಕೊಡಲು ಇಚ್ಛಿಸುವವರು ಒಡನೆ ಬ್ಲಡ್ ಬ್ಯಾಂಕ್ ಅನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ಯಾಕೆ ಯಾಕಯ್ಯ? 3 ಜೋಕರು ಒಂದ್ ರಮ್ಮಿ ಕಾರ್ಡ್ ಹಾಕ್ಬಿಟ್ಟು ಎದ್ಬಿಟ್ಟೆ. ಅನೌನ್ಸ್ಮೆಂಟ್ ಕೇಳಲಿಲ್ವಾ? ಆ ಹುಡುಗಿಗೆ ರಕ್ತ ಬೇಕಾಗಿದೆಯಂತೆ, ಕೊಟ್ಬಿಟ್ಟು ಬರ್ತೀನಿ. ಓ, ದಾನ್ಸೂರ್ ಕರ್ಣ ಇವನು. ಆಟ ಈಗ ತಾನೇ ಬಿಸಿ ಇರ್ತಾ ಇದೆ, ಕುತ್ಕೊಳ್ಳಯ್ಯ. ಇಲ್ಲ ಗೋವಿಂದ, ನನ್ನ ಮನಸ್ಸು ಒಪ್ತಾ ಇಲ್ಲ, ನಾ ಹೊರಟ್ ಬರ್ತೀನಿ.
ಅಷ್ಟ್ ರಕ್ತ ಕೊಟ್ರೆ ಪರವಾಗಿಲ್ವಾ? ಓ 24 hours ಒಳಗೆ ಹೊಸ ರಕ್ತ ಬಂದ್ಬಿಡುತ್ತೆ. ನಾ ಬರ್ತೀನಿ. ಹೋಗು ಹೋಗು. ಕೆಲವರು ಪಬ್ಲಿಸಿಟಿಗೋಸ್ಕರ ರಕ್ತ ಕೊಡ್ತಾರೆ. ನೀನು ಪಾಪ ಅನಾಮಧೇಯ ತರ ಹೋಗಿ ಕೊಟ್ಟು ಬರ್ತೀಯ. ಮಹಾತ್ಯಾಗಿ ಇವನು. ಹೋಗ. ನನಗೊಂದು ಬುಕ್ ಕೊಡೋದಾದ್ರೂ ತಪ್ಪು. ಇಲ್ಲಿ ಯಾರಿಗೂ ಕೊಡಲ್ಲ. ಹೊರಗಡೆ ಬನ್ನಿ ಲೈನ್ ಆಗಿ. ಇಂಜನ್ ತರ ನಾ ಕೂತಿದ್ದೀನಿ. ರೈಲ್ವೆ ಬೋಗಿಗಳು ಕೂತಾರೆ ಲೈನಾಗಿ ಹೋಗ್ತಾವೆ. ಗಾರ್ಡ್ ಬಾಕ್ಸ್ ಒಳಗಿದೆಯೇನೋ. ಯಾವಂಡೆ ಮನೆ ಎಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಪೋಸ್ಟ್ ಅಂಟಿಸ್ತಿದ್ದೀರಲ್ಲ, ಇಲ್ಲ ಏನಾದ್ರೂ ಶಿಬಿರ ನಡೆಸ್ತಿರೋ ಹೇಗೆ? ಶಿಬಿರ ನಡೆಸಕ್ಕೆ ಇದೇನು ಸಣ್ಣ ಕುಟುಂಬವೇನೆ ನಮ್ದು. 7-8 ಜನ ಇದೀವಲ್ಲ. ಇದನ್ನ ರಿಪೇರಿ ಕೇಳಿದ್ರೆ ಅವನು ಒಂದಿನದ ಕೂಲಿ ಕೇಳ್ತಾನೆ. ಗಾರೆ ಸುಣ್ಣ ನನ್ನೇ ತಗೊಂಬ ಅಂತಾನೆ. ಅದಕ್ಕೆ ಇದ್ರಲ್ಲೇ ಮುಚ್ತಾ ಇದೀನಿ. ಅದಕ್ಕಾದಂಡಿ ಇಷ್ಟು ವಯಸ್ಸಾಗಿ ಇಷ್ಟೆಲ್ಲಾ ತಪ್ಪುಗಳು ಆಗೋದ್ಮೇಲೆ ಈಗ ತಂದು ಅಡ್ಸೋದ್ರ ಬದಲು ಮುಂಚೆನೆ ತಂದು ಅಡ್ಸಿದಿದ್ರೆ. ಮಾಮ ತಪ್ಪು ನಾದಿಗಾದೆ. ಮಾ ಅಪ್ಪದಿ ಮೀಸೆ ಬರಕ್ಕೆ ಮುಂಚೆ ಮದುವೆ ಆಸೆ ತೋರಿಸಿದ್ರು. ನಿಮ್ಮಪ್ಪ ಕೊಡೋ ವರದಕ್ಷಿಣೆಗೆ ನಾನು ಲೆಕ್ಕ ಹಾಕದೆ ಒಂದು ಸಣ್ಣ ಪ್ಲಸ್ ಆಗಿ 5 ದೊಡ್ಡ ಮೈನಸ್ ಆಗೋತ್ತಲ್ಲ, ಅಲ್ಲೇ ಲೆಕ್ಕ ತಪ್ಪಿತ್ತು. ಅಯ್ಯ ನೀವೇ ಲೆಕ್ಕದಲ್ಲಿ ತಪ್ಪು ಮಾಡ್ತಿದ್ದೀರಾ. ಅದಕ್ಕೆ ನಾ ಮ್ಯಾಚ್ ಅಲ್ಲಿ ಬೇಕು. ಅದನ್ನ ಹೇಳಿ ತೋರಿಸ್ಬೇಕೇನು? ಒಂದೇ ಕ್ಲಾಸಲ್ಲಿ 8 ವರ್ಷ ಓದ್ಬೇಕಾದ್ರೆ ಗೊತ್ತಾಗಲ್ಲ. ತಗೊಂಡೋಗಿಡು. ಇವನು ಲೆಕ್ಕದಲ್ಲಿ ಬೇಕು, ನಾನು ಮನಸ್ಸಿನಲ್ಲೇ ಬೇಕು. ರೇ ಪೋಸ್ಟ್ರು, ಮನೇಲಿ ಮದುವೆಗೆ ಬಂದಿರೋ 1/2 ಡಜನ್ ಮಕ್ಕಳಿದಾವೆ. ಆಸೆ ನೋಡು. ಮದುವೆ ಅಂದ ಹಾಗೆ ನಮ್ಮ ಹತ್ತಿಗುಪ್ಪೆ ಗಂಡು ಕಾರಣ ಬರ್ತಾನೆ ಕಣೆ. 10 ಎಕರೆ ತೆಂಗಿನ ತೋಟ ಇದೆಯಂತೆ, 20 ಎಕರೆ ನೀರಾವರಿ ಜಮೀನ್ ಇದೆಯಂತೆ. ಹಾಗಾದ್ರೆ ಇನ್ನೇನು ಫಿಕ್ಸ್ ಮಾಡ್ಬಿಡಿ. ಫಿಕ್ಸ್ ಮಾಡೋಣ ಅಂತ ಇದ್ದೆ. ಅವನು ಲತಾ ಮಂಗೇಶ್ಕರ್ ಫ್ಯಾನು. ಹುಡುಗಿಗೆ ಹಾಡು ಬರುತ್ತಾ ಅಂತ ಕೇಳ್ತಾನೆ. ಅಯ್ಯೋ ಅದಕ್ಕೆ ಯಾಕ್ರಿ ಯೋಚನೆ? ನಮ್ಮ ಔಟ್ ಹೌಸ್ ನಲ್ಲಿ ಬಾಡಿಗೆ ಗುಂಡಾರ್ ಕದ ಕುರುಡ ಸಂಗೀತ್ ಮೇಷ್ಟ್ರ ಮಧು, ಅವ್ರ ಹತ್ರ ಪಾಠ ಹೇಳಿಸ್ರಿ. ಕುರುಡು ಪಾಠನ ಹೇಳಿಸ್ತೀನಿ. ಮಧುಗಾರು ಅರ್ಥ ಆಯ್ತೇನಮ್ಮ? ಈ ಪಾಠನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಮ್ಮ. ಬರ್ತೀನಿ ಸರ್. ಕಲ್ಯಾಣಿ ಪಾಠ ಅయింದಮ್ಮ. ಸಂಗೀತ ನಮಸ್ಕಾರ ಯಜಮಾನ್ರಿಗೆ. ನಮಸ್ಕಾರ ಮಧುಗಾರು. ಬಾಡಿಗೆ ಕೊಡೋಕೆ ನಾನೇ ಬರ್ಬೇಕು ಅಂತಿದ್ದೆ. పర్వాలేదు మధుగారు. నేను ఇప్పుడు వచ్చి నేను బాడిಗೆ అడిగేదాన్ని కాదు. అదే ನಮ್ಮ ಹುಡುಗಿಗೆ ಹುಡುಗ ನೋಡಿದೀವಿ. ನಮ್ಮ ಸಂಪ್ರದಾಯ ಪ್ರಕಾರ ಹುಡುಗಿ ಹುಡುಗನ ಮುಂದೆ ಹಾಡಬೇಕು. ಅದಕ್ಕೆ 1 ವಾರದೊಳಗೆ ನೀವು ಅವಳಿಗೆ ಸಂಗೀತ ಹೇಳ್ಕೊಡ್ಬೇಕು. ಅದಕ್ಕೆ ತಗೊಳ್ಳಿ ಅಡ್ವಾನ್ಸ್. ಅಡ್ವಾನ್ಸು పెట్టుకోండి మీరే చెప్పివ్వాలి. ನಿಮ್ ಹುಡುಗಿ ಇದಕ್ಕೂ ಮುಂಚೆ ಎಲ್ಲಾದರೂ ಸಂಗೀತ ಅಭ್ಯಾಸ ಮಾಡಿದಾಳ? ಇಂತವರೆಗೂ ಸಾಪ ಕೂಡ ಮಾಡలేదు. ಮತ್ತೆ ಸಂಗೀತನೇ ಗೊತ್ತಿಲ್ಲ ಅಂದಮೇಲೆ 1 వారದಲ್ಲಿ ಹೇಗೆ ಹೇಳ್ಕೊಡೋದು? మీరు పూర్తి సంగీతాలు చెప్పించి అదేం కచేరీనా చేయాలా? అలా కాదు, సినిమా పిచ్చి వచ్చేప్పుడు పాడతారు చూడండి, ఆ మాదిరి ఒక మంచి పాట చెప్పిస్తే చాలు. ನೀವೀಗ ಹೇಳ್ಕೊಡೋ ಹಾಡು ಹೇಗಿರ್ಬೇಕು ಗೊತ್ತಾ? ಹಾಡು ಕೇಳ್ಕೊಳ್ಳೋ ಹುಡುಗ ಒಪ್ಕೋಬೇಕು. ಅಷ್ಟುಂಟಲ್ಲ. ವಸ್ತಾರಂడి. ನಮಸ್ಕಾರ. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ಮಧುರ ಲಂಬೋದರ ಲಕು ಬಾಪಡನಾ? ಪಾಡು ಪಾಡು. ಲಕುಮಿಕರ ಅಂಬಾಸುತ ಅಮರ ಸಂತೋಷ್, ಸಂತೋಷ, ಸಂತೋಷ. ಯಾಕೋ ಹಾಗ ಅವ್ರು ಬೆಳಗ್ಗೆ ಬೆಳಗ್ಗೆ ಹೊಡ್ಕೋತಾ ಇದ್ದಾರೆ? 1 ನಿಮಿಷ ಇರು. ಈಗ ಹೇಳು, ಆ ಪಕ್ಕದ ಮನೆಯವಳು ರೋದ್ನೆ ತಡಿಲಾರ್ದೆ ಕಿವಿಗೆ ಹತ್ತಿ ತುರ್ಕೊಂಡಿದ್ದೆ. ಹೇಳು, ಯಾಕೆ ಅವಳು ಹಾಗೆ ಅಳುತ್ತಿದ್ದಾಳೆ? ಯಾರಾದ್ರೂ ನೆಗೆದು ಬಿದ್ದೋದ್ರೇನೋ? ಪಕ್ಕದ ಮನೆ ಶೆಟ್ರು ಅವ್ರ ಮಗಳಿಗೆ ಸಂಗೀತ ಹೇಳಿಸ್ತಿದ್ದಾರೆ. ಯಾಕೆಂದ್ರೆ ಆ ಹುಡುಗಿ ನೋಡೋದಕ್ಕೆ ಯಾರೋ ಗಂಡ್ ಬರ್ತಿದಾನಂತೆ. ನಾನೇನಾದ್ರೂ ಆ ಗಂಟಾಗಿದ್ರೆ PT ಉಷಾಗಿಂತ ಡಬಲ್ ಸ್ಪೀಡಲ್ಲಿ ಓಡೋಗ್ಬಿಡ್ತಾ ಇದ್ದೆ. ಗೋವಿಂದ,
ನಮ್ಮ ಇಂಡಿಯಾದವ್ರಿಗೆ ಏನಾದ್ರೂ ಸಿಯೋಲ್ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ಬರ್ಬೇಕಾದ್ರೆ ಈ ಹುಡುಗಿನ ಜೊತೆ ಕಳ್ಸ್ಬೇಕು ಅಂತ ಕಾಣಿಸುತ್ತೆ. ಮೆಡಲ್ ಎಲ್ಲ ನಮ್ದೇ. ಯಾಕೆ ನಿಲ್ಲಿಸ್ಬಿಟ್ರಿ? ಇಲ್ಲ, ನನ್ ಪ್ರಾಕ್ಟೀಸ್ ಮುಗೀತು. ತುಂಬಾ ಚೆನ್ನಾಗಿ ನುಡಿಸ್ತೀರಿ. ಹೊತ್ತು ಕಳಿಯೋದಕ್ಕೆ ಸ್ವಲ್ಪ ಕಲ್ತಿದ್ದೀನಿ. ಹಾಗನ್ಬೇಡಿ, ನೀವು ಕಚೇರಿನೇ ಮಾಡ್ಬೋದು. ಇವಾಗ ನೀವು ನುಡಿಸ್ತಿದ್ದಿದ್ದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾ ಬಂದ ವಿಷಯನೇ ಮರ್ತ್ಬಿಟ್ಟೆ. ನಿಮ್ಮ ಹತ್ರ ಹೊಲಿಯೋ ಸೂಜಿ ಇದೆಯಾ? ಯಾಕೆ? ಶರ್ಟಿನ ಗುಂಡಿ ಕಿತ್ತು ಹೋಗಿತ್ತು, ಹಾಕೋಬೇಕು ಅಂತ. ಗಂಡಸರು ಹೊಲಿಯೋ ಕೆಲಸ ನಿಮಗ್ ಬರುತ್ತಾ? ನಾನ್ ಹೊಲ್ಕೊಡ್ತೀನಿ. ಸುಮ್ನೆ ನಿಮಗ್ ತೊಂದ್ರೆ? ಇದೆಲ್ಲ ಒಂದ್ ತೊಂದ್ರೆನಾ? ಈ ತರ ಏನ್ ಕೆಲ್ಸ ಇದ್ರು ಸಂಕೋಚ ಪಡದೆ ಹೇಳಿ, ನಾನ್ ಮಾಡ್ಕೊಡ್ತೀನಿ. ಥ್ಯಾಂಕ್ಸ್. ಏನೋ ಮರಿ ಜೋರಾಗಿ ಸಿಳ್ಳೆ ಹಾಕ್ತಾ ಇದೀಯಾ? ನಿನ್ ಕೈಲಿ ಔಷಧಿ ತಗೊಂಡ್ ಪೇಷಂಟ್ಸ್ ಹುಷಾರಾಗ್ಬಿಟ್ರ? ನನ್ ಪೇಷಂಟ್ ಹುಷಾರಾಗೇ ಆಗ್ತಾರೆ, ಅದಕ್ಕೆ ನಾನು ಸಿಳ್ಳೆ ಹಾಕ್ಬೇಕಾದಿಲ್ಲ. ಆದ್ರೆ ಇವತ್ತು ನನ್ನ ಕೇಸೇ ಬೇರೆ ಅಮ್ಮ. ಏನು ಅದು? ಅದು ಇವತ್ತು ಒಂದು ಹೊಸ ಪಿಕ್ಚರ್ ರಿಲೀಸ್ ಆಗಿದೆ ಅಂತೆ. ಅದನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲೇಬೇಕು ಅಂತ ಪ್ರಭಾ ತನ್ನ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ಲು. ನಾನ್ ಹೇಗೋ ಮಾಡಿ 2 ಟಿಕೆಟ್ ಗಿಡಿಸ್ಬಿಟ್ಟಿದ್ದೀನಮ್ಮ. ಇವತ್ತು ಕಾಲೇಜಿಗೆ ಕರ್ಕೊಂಡು ಹೋಗ್ಬೇಕಾರೆ ಹೇಳ್ಬಿಡ್ತೀನಿ, ಪಿಕ್ಚರ್ ಕರ್ಕೊಂಡು ಹೋಗ್ಬಿಡ್ತೀನಿ. ಹೇಗಿದೆ? ಬರ್ತೀನಮ್ಮ, ಸ್ನಾನಗಿನ ಮಾಡ್ಬೇಕು. ಟಿಕೆಟು ಸಂತೋಷ್, ತಗೋ, ನನ್ನ ಜೇಬ್ ಹಾಕು, ಮಜಾ ಮಾಡು. ಹೌದಲ್ವೇ? ಗೋವಿಂದ ಸ್ಮರೇ ನಿತ್ಯಂ ಮಹಾಪಾಪ ವಿನಾಶನಂ ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥ ಪ್ರಸಾದಿಕೇಶ. ಹಲೋ, ಹಲೋ, ಕಾಲೇಜ್ ಹೊರಟ್ರ? ಹೌದು. ಬನ್ನಿ, ಡ್ರಾಪ್ ಮಾಡ್ತೀನಿ. ಗಾಡಿ ಸರಿಯಾಗಿದ್ಯಾ? ಗಾಡಿನೂ ಸರಿಯಾಗಿದೆ, ನಾನು ಸರಿಯಾಗಿದ್ದೀನಿ. ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಪಾಪ. ಓಕೆ. ಪ್ರಭಾ, ಇವತ್ತು ಕೊಟ್ರೆ ಹೀಗ್ ಕೊಡ್ಬೇಕು ಕೈನಾ ಸಿನಿಮಾ ತುಂಬಾ ಚೆನ್ನಾಗಿತ್ತಲ್ಲ? ಹೌದು. ನನಗಂತೂ ಆ ಹೀರೋ ಅವನ್ ಸ್ನೇಹಿತನ ಕೈಲಿ ಮೋಸ ಹೋಗಿ ಒಳ್ಳೆ ಇಂಗ್ ತಿನ್ ಮಂಗನ್ ತರ ಕೂತಿದ್ದ ನೋಡಿ ಹೊಟ್ಟೆ ಎಲ್ಲ ಉಣ್ಣಾಗೋಯ್ತು ಕಣೋ. ಅದೊಳ್ಳೆ ಲವ್ ಸ್ಟೋರಿ, ಮಿಸ್ ಮಾಡ್ಕೋಬೇಡಿ ಗೋವಿಂದ. ಹೌದ್ ಕಣೋ. ಒಂದ್ ಕೆಲ್ಸ ಮಾಡು, ಯಜಮಾನ್ರನ್ನ ಕರ್ಕೊಂಡು ನೀ ಹೋಗು, ಪಾಪ ಅವರು ನೋಡ್ಲಿ. ಇಲ್ಲಪ್ಪ, ಸಿನಿಮಾ ನೋಡೋದು ಅಂದ್ರೆ ನನ್ನ ಮೈ ಎಲ್ಲ ಉರಿಯುತ್ತೆ. ಇನ್ಮೇಲೆ ನನ್ನ ಜೀವನದಲ್ಲೇ ಸಿನಿಮಾ ನೋಡ್ಲೇಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟೆ. ಯಾಕ್ರಿ ಸಿನಿಮಾ ನೋಡಲ್ಲ ಅಂತ ಹೇಳ್ತೀರಾ? ನೀವು ಮದುವೆ ಆಗೋ ಹುಡುಗಿ ಗತಿ ಏನು? ಒಂದ್ ವೇಳೆ ಇವಳ ತರ ಸಿನಿಮಾ ಪ್ರೇಮಿ ಆಗಿದ್ರೆ ನಿಮ್ ಹನಿಮೂನ್ ಮುಗಿಯೋ ಹೊತ್ತಿಗೆ ಡೈವರ್ಸ್ ಆಗಿರುತ್ತೆ. ಮದ್ವೆ ಆದ್ಮೇಲೆ ತಾನೇ ಡೈವರ್ಸ್ ಮಾತು. ಅದಾಗೋಕ್ ಮುಂಚೆನೆ ಮಧ್ಯದಲ್ಲೇ ಕಲ್ಲು ಹಾಕೋಕೆ ಬೇಕಾದಷ್ಟು ಹಿತಶತ್ರುಗಳಿದ್ದಾರಲ್ಲ. ಆ ಹಿತಶತ್ರುಗಳಿಗೂ ನೀನು ಮೊದ್ಲೇ ಏನೋ ಮಾಡಿರ್ಬೇಕು, ಅದನ್ನ ಯಾಕೋ ಮರಿತ್ಯಾ? ಮರೆಯಲ್ಲ, ಖಂಡಿತ ಮರೆಯಲ್ವೋ.
ಹುಷಾರಾಗಿರ್ತೀನಿ. నమస్కారం మధు గారు. నమస్కారం. బನ್ನಿ. మీ అస్తగడం బాగుందండి. ನಮ್ಮ ಹುಡುಗಿಗೆ ಮದುವೆ ಸೆಟ್ಲ್ ಆಯ್ತು. ಇಗೋ ಇನ್ವಿಟೇಷನ್. ಖಂಡಿತ ಬರಬೇಕು. ಇನ್ನು ಮೇಲೆ మీరు నాకు ಬಾಡಿಗೆ ಇವ್ದಂಡಿ. ನಾನು ನಿಮಗೆ ಫೀಸ್ ಕೊಡಲ್ಲ. 4 ಜನ ಹೆಣ್ಣು ಮಕ್ಕಳಿದ್ದಾರೆ, ಅವ್ರಿಗೂ ಹಾಡು ಹೇಳ್ಕೊಟ್ಬಿಡಿ ಸಾಕು. కాశీ యాత్రకి కోలు బాగుందే అడుగుతామా? అయ్యో పాప వాళ్ళకి తొందర అవుతుంది, వద్దు వద్దు. కళ్యాణి కూడా వీళ్ళ పాట చెప్పుకోనింది, పెండ్లినే కాలేదు. వస్తానండి మధు గారు. ನಮಸ್ಕಾರ. ನಮಸ್ಕಾರ ಕೃಷ್ಣಪ್ಪನವ್ರೆ. ಕೂತ್ಕೊಳ್ಳಿ. ಸದ್ಯ ಮನೆಯೇ ಇದ್ದೀರಲ್ಲ, ತಗೊಳ್ಳಿ ನನ್ನ ಮಗಳ ಇನ್ವಿಟೇಷನ್. ಹೌದಾ? ಆವತ್ತೇ ನನ್ನ ಮಾತು ಕೇಳಿದ್ರೆ ನಿಮ್ ಮಗಳ ಇನ್ವಿಟೇಷನ್ ನನಗೆ ಕೊಡಬಹುದಾಗಿತ್ತು. ಆಸೆ ಇದೆ ಅಂತ ಆಕಾಶಕ್ಕೆ ಹಾರಿದ್ರೆ ಕೆಳಬಿದ್ದು ಕಾಲು ಮುರ್ಕೋಬೇಕಾಗುತ್ತೆ. ಅದು ನಿಜ ಅನ್ನಿ. ಅಂದಾಗಿ ನೀವು ಸರ್ವಿಸ್ ನಲ್ಲಿದ್ದಾಗ ಒಂದು ಛತ್ರಿ ಹಿಡ್ಕೊಂಡು ಹೋಗ್ತಿದ್ರಲ್ಲ, ಅದಿದೆಯಾ? ಇದೆ. ಯಾಕೆ? ಇಲ್ಲ, ಕಾಶಿ ಯಾತ್ರೆಗೆ ಒಂದು ಅರ್ಧ ಗಂಟೆ ಕೆಲಸ, ಅದಕ್ಕೆ ಯಾಕೆ ಹೊಸ ಛತ್ರಿ? ಅಯ್ಯೋ ಸೆಟ್ರೆ, ಮಗಳ ಮದುವೆ ₹1,00,000 ಖರ್ಚು ಮಾಡ್ತಾ ಇದ್ದೀರಾ? ಹಾಗಲ್ಲ, ಯಾವುದಕ್ಕೂ ಲೆಕ್ಕಾಚಾರ ಇದೆಯಲ್ಲ. ಹೊಳೆಗೆ ಹಾಕಿದ್ರು ಹಣದ ಹಾಕು ಅಂತ ಹಿರಿಯರು ಹೇಳಿದ್ದಾರೆ. ಇದೆಯಾ? ಇದ್ರೆ ಕೊಡಿ. ತಂದು ಕೊಡ್ತೀನಿ. ಸದ್ಯ ಛತ್ರಿ ಖರ್ಚು ಉಳಿತು. ಯಾಕೆ ಹಾಕ್ಬೇಕು? ವೆಂಟಿಲೇಟರ್ಸ್ ಇದೆಯಾ ಅಂತ ನೋಡಿದೆ ಅಷ್ಟೇ. ನಮಸ್ಕಾರ. ನಮಸ್ಕಾರ. ಯಾರಿದ್ದೀರಿ? ನಾವು ಒಳಗ್ ಬರ್ಬಹುದಾ? ಯಾರು ಇಲ್ವಲ್ಲ? ನೀವೇನ್ರಿ ಮಾಡ್ತಿದ್ದೀರಿ ನಮ್ಮ ರೂಮಲ್ಲಿ? ಅವಳಿ ಜವಳಿನಲ್ಲಿ. ಅವಳಿ ಇದ್ದೀರಾ? ಜವಳಿಯಲ್ಲಿ ಇಲ್ಲೇ ಇದ್ನಲ್ಲ. ಎಲ್ಲೋದ ಇವನು? ಲೇ ಮಾಯ ಮರಾಠಿ, ಎಲ್ಲೋದ್ಯೋ? ಅಲ್ಲೇ ನಿನ್ನ ಆಸ್ತಿ ಇದೆ ಅಂತ ತಿಳ್ಕೊಂಡು ಹೋಗ್ತೀಯ. ಅಬ್ಬಬ್ಬಬ್ಬ, ಸದ್ಯ ಈ ಟಾವಲ್ ಕೊಟ್ಟು ನನ್ನ ಮರ್ಯಾದೆ ಕಾಪಾಡ್ದಿಲ್ಲಪ್ಪ. ಯಾವತ್ತೂ ಏನ್ರಿ ನಿಮ್ಮ ಅವಸ್ಥೆ? ಮತ್ತೇನ್ರಿ, ಬೆಳಿಗ್ಗೆ ವಾರ್ನಿಂಗ್ ಕೊಡದೆ ಫ್ಲೂ ಜ್ವರ ಹೀಗೆ ನುಗ್ಗಿದ್ರೆ? ಸಾರಿ, ಮುಖ್ಯವಾಗಿ ನಾನು ಬಂದ್ ಕಾರಣ ಹೇಳ್ಬಿಡ್ತೀನಿ. ನಾಳೆ ನಮ್ ಕಾಲೇಜ್ ಆನಿವರ್ಸರಿ ಇದೆ, ಅದ್ರಲ್ಲಿ ನಾನು ಹಾಡ್ತಿದ್ದೀನಿ. ಅದಕ್ಕೆ ನಿಮ್ಮಿಬ್ಬರನ್ನ ಇನ್ವೈಟ್ ಮಾಡೋಣ ಅಂತ ಬಂದಿದ್ದು. ಖಂಡಿತ ಬರ್ಬೇಕು. ಬರ್ತೀರಿ ತಾನೇ? ಖಂಡಿತ ಬರ್ತೀವಿ. ಏನೋ? ಅಯ್ಯೋ ಮುಂಡೆದೆ, ಅವ್ರು ಬಂದಾಗ ಹಾಗೆ ಇರೋದು. ನಮ್ಮ ಕಾಲೇಜಿನ ವಾರ್ಷಿಕೋತ್ಸವವು ಅತ್ಯಂತ ಹರ್ಷದಾಯಕವಾದ ಘಟನೆ. ಸಣ್ಣ ಉಳಿತಾಯ, ಸಾರಿಗೆ ಹಾಗೂ ಬಂದೀಖಾನೆ ಸಚಿವರಾದ ಶ್ರೀ ವೀರಣ್ಣನವರು ಯೋಜನಾಂಗಕ್ಕೆ ಈ ಸಂದರ್ಭದಲ್ಲಿ ಹಿತವಚನಗಳನ್ನು ನುಡಿದರು. ಭಾರತದ ಯೋಜನೆಗಳಲ್ಲಿ ಸಣ್ಣ ಉಳಿತಾಯ ಯೋಜನೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತರುತ್ತಿವೆ. ಅದರಲ್ಲೂ ಕರ್ನಾಟಕ ರಾಜ್ಯ ಸರ್ಕಾರ ಈ ಸಣ್ಣ ಉಳಿತಾಯ ಯೋಜನೆಯನ್ನು ಪ್ರತಿಯೊಂದು ಕುಟುಂಬಕ್ಕೂ ತಲುಪಿಸಲು ದುಡಿಯುತ್ತಿದೆ. ಅದಲ್ಲದೆ ಕರ್ನಾಟಕ ರಾಜ್ಯವು ಈ ದಿಕ್ಕಿನಲ್ಲಿ ಮೊದಲನೇ ಸ್ಥಾನವನ್ನು ಗಳಿಸಿದೆ. ಮಾನ್ಯ ಸಚಿವರಿಗೆ ಮಹಾರಾಣಿ ಕಾಲೇಜಿನ ಪರವಾಗಿ ನಾನು ಹಾರ್ದಿಕ ವಂದನೆಯನ್ನು ಸಲ್ಲಿಸುತ್ತಾ ಈ ಪುಷ್ಪಹಾರವನ್ನು ಅರ್ಪಿಸುತ್ತೇನೆ. ಈಗ ಅಂಗವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಪ್ರಭಾ ಅವರಿಂದ ಒಂದು ಗೀತೆ. ದಳ್ಳಾಳಿ ದಟ್ಟಾಟ್ರಯ ಅಂತಂದ್ರೆ ದಕ್ಷಿಣದಿಂದ ಉತ್ತರವರೆಗೂ ಗೊತ್ತು. ನಂಗೆ ಗೊತ್ತಿಲ್ವೇ? ನಿಮಗ್ ಗೊತ್ತಿಲ್ವೇ? ನೀವು ಪೂರ್ವದವರ ಪಶ್ಚಿಮದವರು ಇರಬೇಕು. ತಗೊಳ್ಳಿ. ಇದುವರೆಗೂ ನಾನು 999 ಮದುವೆ ಮಾಡ್ತಿದ್ದೀನಿ. ಇದೊಂದು ಮದುವೆ ಮಾಡಿಸ್ಬಿಟ್ಟು ರೆಕಾರ್ಡ್ ಮಾಡ್ಬಿಟ್ಟು ರಿಟೈರ್ ಆಗ್ಬೇಕು ಅಂತಿದ್ದೀನಿ. ರಿಟೈರ್? ಯಾಕೆ? ಯಾಕೆಂದ್ರೆ ನಾ ಮದುವೆ ಮಾಡ್ಕೋಬೇಕು ಅಂತ. ಈ ವಯಸ್ಸಿನಲ್ಲಿ ಯಾಕೆ ಆಗ್ಬಾರ್ದೇನು? ಆಗ್ಬೋದು. ನೋಡಿ, ನಿಮ್ ಮಗಳಿಗೆ ಸರಿ ಹೊಂದೋ ಜಾತಿಗಳು ನನ್ನ ಹತ್ರ ಇವೆ. ಒಂದ್ ವೇಳೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ನಾನು ಅಡ್ಜಸ್ಟ್ ಮಾಡ್ತೀನಿ. ಮೈಸೂರಿನಲ್ಲಿ ಒಂದು ಪಗರಸ್ಥ
ಹಾರ್ಟ್ ಪಾರ್ಟಿ ಇದೆ, ನಾಳೆ ಬರ್ತಾ ಇದ್ದಾರೆ. ನಿಮ್ ಹುಡುಗಿನ ಒಪ್ಕೊಂಡ್ ಹಾಗೆ ಶಾಸ್ತ್ರಕ್ಕೋಶ ನಾನು ಅವ್ರನ್ನಿಲ್ಲಿ ಕರ್ಕೊಂಡ್ ಬರ್ತೀನಿ. ಸಂತೆಯಲ್ಲಿ ಮಾರಕ್ಕಿಟ್ಟಿರೋ ಹಸು ತರ ಇನ್ನೂ ಎಷ್ಟು ಜನ ಗಂಡುಗಳ ಮುಂದೆ ನಾನು ಹೀಗೆ ಕೂತ್ಕೋಬೇಕು? ಎಷ್ಟು ಜನ ಹುಡುಗರು ಬಂದು ನಮ್ಮನೆ ತಿಂಡಿ ತಿಂದು ದುರ್ದಾನ ತಗೊಂಡವ್ರ ತರ ಹೋದ್ರು ಅಂತ ನಂಗ್ ಲೆಕ್ಕನೇ ತಪ್ಪು ಹೋಗಿದೆ. ನಂಗೂ ಅಲಂಕಾರ ಮಾಡ್ಕೊಂಡು ಮಾಡ್ಕೊಂಡು ಕೂತು ಕೂತು ರೋಸ್ ಹೋಗಿದೆ. ಅವ್ರು ಕೇಳೋ ಸ್ಟುಪಿಡ್ ಪ್ರಶ್ನೆಗಳ ನಾವು ಉತ್ತರ ಹೇಳ್ಬೇಕು. ಯಾರಿಗೂ ನಾನೇನು ನನ್ ಮನ್ಸೇನು ಅಂತ ಮುಖ್ಯ ಅಲ್ಲ, ಅವ್ರಿಗೆ ಬೇಕಾಗಿರೋದೆಲ್ಲ ವರದಕ್ಷಿಣೆ. ಬೇಜಾರು ಮಾಡ್ಕೋಬೇಡಮ್ಮ, ಈಗಿನ ಸಮಾಜದಲ್ಲಿ ಆ ಥರ ಬಂದ್ಬಿಟ್ಟಿದೆ. ಸ್ವಲ್ಪ ತಾಳ್ಮೆ ತಗೋ, ಇಂದಲ್ಲ ನಾಳೆ ಒಳ್ಳೆ ಕಾಲ ಬಂದೇ ಬರುತ್ತೆ. ಏನ್ ಬರುತ್ತೋ ಏನೋ, ನಂಗಂತೂ ನಂಬಿಕೆನೆ ಹೊರಟೋಗಿದೆ. ತಮ್ಮ ಮಗ ಎಲ್ಲಿ ಕೆಲಸ ಮಾಡ್ತಾರೆ? ನನ್ನ ಮಗ ಉತ್ತರ ಇಂಡಿಯಾಲಿ ಇದ್ದಾನೆ, ಲಕ್ನೋದಲ್ಲಿ. ನನ್ನ ಮಗಳು ಮದುವೆ ಆಗಿ ತುಮಕೂರಲ್ಲಿ ಇದ್ದಾಳೆ. ನನ್ನ ಮಗಳು ಹಿಂದಿಲಿ ಪ್ರವೀಣ್ ಪಾಸ್ ಮಾಡಿದ್ದಾಳೆ. ಹಿಂದಿ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಆದ್ರಿಂದ ಅವಳಿಗೆ ಲಕ್ನೋದಲ್ಲಿರೋದು ಏನ್ ತೊಂದರೆ ಆಗ್ಲಿಕ್ಕಿಲ್ಲ. ಅವಳು ಲಕ್ನೋಗೆ ಹೋಗೋ ಪ್ರಮೇಯನೇ ಬರೋದಿಲ್ಲ ಅಂತ ಇಟ್ಕೊಳ್ಳಿ. ಅವಳು ಇರ್ಬೇಕಾದ್ದು ಮೈಸೂರಲ್ಲಿ ತಾನೆ. ಅದು ಹೇಗೆ? ಗಂಡ ಎಲ್ಲಿರ್ತಾನೋ ಅಲ್ಲೇ ತಾನೇ ಹೆಣ್ತಿರ್ಬೇಕಾದ್ದು ನ್ಯಾಯ. ಆ ಮಾತ್ ನಾನು ಒಪ್ದೆ. ಆದ್ರೆ ನಿಮ್ ಮಗಳು ಮದುವೆ ಆಗ್ತಿರೋದು ನನ್ ಮಗನ್ ಅಲ್ವಲ್ಲ? ಏನ್ರಿ ದತ್ತಾತ್ರೇಯ, ಇವ್ರ ವಿಚಾರ ಏನು ಹೇಳಿಲ್ವೇನು? ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ. ಆ ಕೃಷ್ಣಪ್ಪನವ್ರೆ, ನಿಮ್ ಮಗಳು ಮದುವೆ ಆಗ್ಬೇಕಾಯ್ತು. ಇವ್ರ ಮಗನ್ನಲ್ಲ, ನಮ್ ಶಂಕರಪ್ಪನವ್ರನ್ನ. ಏನು ಎರಡನೇ ಮದುವೆನಾ? ಕ್ಷಮಿಸಿ, ಈ ದಳ್ಳಾಳಿ ನನ್ನ ವಿಚಾರ ನಿಮ್ಗೇನು ಹೇಳಿಲ್ಲ ಅಂತ ಕಾಣಿಸುತ್ತೆ. ಇವರಿಬ್ರು ನನ್ನ ಮೊದಲೇ ಹೆಂಡತಿ ಮಕ್ಕಳು. ಇವರಲ್ದೆ ನನ್ನ ಎರಡನೇ ಹೆಂಡತಿ 4 ಜನ ಮಕ್ಕಳಿದ್ದಾರೆ. ಪಾಪ ಹೋದ ವರ್ಷ ನನ್ನ ಎರಡನೇ ಹೆಂಡತಿನೂ ತೀರ್ಕೊಂಡು. ಆ 4 ಜನ ಮಕ್ಕಳಿಗೆ ಒಬ್ಬಳು ತಾಯಿ ಇರಬೇಕು ಅಂತ ಬಡವ್ರ ಮನೆ ಹೆಣ್ಣಾದ್ರೂ ಪರವಾಗಿಲ್ಲ, ವರದಕ್ಷಿಣೆ ಏನು ಬೇಡ, ಒಂದು ಹೆಣ್ಣು ನೋಡು ಅಂತ ಇವ್ರಿಗೆ ಹೇಳಿದ್ದೆ. ಏನು ಮೂರನೇ ಸಂಬಂಧನ? ಇದ್ರಲ್ಲಿ ನಿಮ್ದೇನ್ ತಪ್ಪು ಸ್ವಾಮಿ? ಹೆಂಡತಿ ಸತ್ತೋದ್ರೆ ನೀವೇನ್ ಮಾಡ್ತೀರಾ ಪಾಪ? ಒಂದು ವೇಳೆ ನನ್ನ ಮಗಳನ್ನು ಮದುವೆ ಆಗಿ ಅವಳಿಗೂ ಏನಾದ್ರೂ ಆಯ್ತು ಅಂದ್ರೆ ನೀವು 4ನೇ ಹೆಂಡತಿನೂ ಮಾಡ್ಕೋತೀರಾ ಅನ್ನಿ. ಚಚೆ, ಅವ್ರ ಆರೋಗ್ಯ ಚೆನ್ನಾಗಿದೆ, ಯಾಕಾಗಂತೀರಿ? ನನ್ನ ಮಗಳ ಆರೋಗ್ಯ ಮೆಚ್ಕೊಳ್ಳೋದಕ್ಕೆ ತುಂಬಾ ಧನ್ಯವಾದಗಳು. ಹೋಗ್ಬಿಟ್ಟು ಬನ್ನಿ. ಅಂದ್ರೆ ಬಾಗಿಲು ಆ ಕಡೆಗಿದೆ ಅಂದೆ. ಬಂದ್ರು ಹೋಗೋಣ. ಏ ದಳ್ಳಾಳಿ, ಇಲ್ಲ ಅಲ್ಲಿ ನನ್ನ ಮಗಳಿಗೆ 3ನೇ ಸಂಬಂಧ ತಗೊಂಡು ಬರ್ತೀಯನೋ? ಎಷ್ಟೋ ಧೈರ್ಯ ನಿಂಗೆ? ನನ್ನ ಮಗಳೇನು ಕುರುಡಿನ, ಕುಂಟಿನ, ಮೂಕಿನ? ನಾವು ಬಡವರನ್ನ ಮಾತ್ರಕ್ಕೆ ಏನ್ ಬೇಕಾದ್ದನ್ನು ಮಾಡಬಹುದು ಅಂತ ತಿಳ್ಕೊಂಡೇನೋ? ದಳ್ಳಾಳಿ ದತ್ತಾತ್ರೇಯ ಅಂದ್ರೆ ದಕ್ಷಿಣದಿಂದ ಉತ್ತರದವರೆಗೂ ಗೊತ್ತಾ? ಯಾವ ದಕ್ಷಿಣನೋ? ನಿಮ್ ಮನೆ ಹಿಂಬಾಗಲ್ ದಕ್ಷಿಣದಿಂದ ಮುಂಬಾಗಲು ಉತ್ತರದವರೆಗ? ಯಾಕ್ರಿ ಹಾರಾಡ್ತೀರಾ? ಗಂಡು ಅಲ್ಲಿದೆ, ಹೆಣ್ಣು ಇಲ್ಲಿದೆ. ತೋರ್ಸೋದು ನಮ್ ಕೆಲ್ಸ. ಇಷ್ಟವ್ರು ಒಪ್ಕೊಳ್ಳಿ, ಕಷ್ಟವಾದ್ರು ಬಿಡ್ರೆ ನನ್ನ ಯಾಕ್ರಿ ಬೈತೀರಾ? ಏನೋ ಪಾಪ ವಯಸ್ಸು ಹೆಚ್ಚಾಗಿ ಬಲ್ಟಿರೋ ಹೆಣ್ಣಿದೆಯಲ್ಲ, ಅದು ಕುಟ್ಗೆ 3 ಗಂಟು ಬೀಳ್ಲಿ ಅಂತ ನಾ ಪ್ರಯತ್ನ ಪಟ್ರೆ ನನ್ನೇ ಬಿಟ್ಟಿರಲ್ಲ ನೀವು. ನನ್ನ ಮಗಳು ಕೊರಳಿ ಗಂಟು ಬೀಳ್ಲಿಂಟ್ಲೋ ಉರುಳು ಬೀಳ್ಲಿಂಟ್ಲೋ? ಒಮ್ಮೆ ಈ ಮನೆ ಕಡೆ ಸೋದ್ಗಳಿಯ ನಮ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಬನ್ನಿ, ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ, ಧೈರ್ಯ ಇವಂಗೆ. ಬನ್ನಿಪ್ಪ. ನನ್ನ ಕ್ಷಮಿಸ್ಬಿಡು ಪುಟ್ಟಿ, ತಪ್ಪೆಲ್ಲ ನಂದೇ. ವರದಕ್ಷಿಣೆ ಬೇಡ ಅಂದ್ರಲ್ಲ ಅನ್ನೋ ಆಸೆಯಲ್ಲಿ ಯಾರೋ ಏನು ಅಂತ ವಿಚಾರಿಸ್ಲಿಲ್ಲಮ್ಮ. ವಿಚಾರಿಸ್ಕೋಬೇಕಾಗಿತ್ತು. ಬೇಜಾರು ಮಾಡ್ಕೋಬೇಡಮ್ಮ. ಈ ದಳ್ಳಾಳಿಗಳನ್ನ ಇನ್ಮೇಲೆ ಮನೆ ಹತ್ತಿರ ಸೇರ್ಸಲ್ಲ. ಇವುಗಳಿಲ್ಲದೆ ಹೋದ್ರೆ ನನ್ನ ಮಗಳು ಮದುವೆನೇ ಆಗೋದಿಲ್ವೇನೋ? ನಾನ್ ಮಾಡ್ತೀನಿ. ನಾನೇನು ಮದುವೆ ಮಾಡ್ತೀನಮ್ಮ. ನಾನ್ ಮಾಡ್ತೀನಿ. సంగీత జ్ఞానము భక్తి వినా సన్మార్గము కలదే ఇల్లమ్మ ನೋಡಿ. ಸನ್ಮಾರ್ಗಮು ಕಲದೆ. ಯಾಕಮ್ಮ ಕಲ್ಯಾಣಿ, ಇವತ್ತಿನ ಮನಸ್ಸು ಸರಿಯಾಗಿಲ್ವಾ? ಕಲ್ಯಾಣಿ, ಯಾಕಮ್ಮ ಕಣ್ಣೀರು?
ಬಡವರ ಮನೇಲಿ ಹೆಣ್ಣಾಗಿ ಹುಟ್ಟದವ್ರಿಗೆ ಕಣ್ಣೀರೇ ತಾನೇ ಬಳುವಳಿ. ನಿನ್ನ ಮದುವೆ ವಿಷಯ ಮನಸ್ಸು ಬೇಜಾರಾಯ್ತೇನಮ್ಮ. ನೋಡು, ನನ್ನ ಮಾತು ಕೇಳಮ್ಮ. ಮದುವೆ ಅನ್ನೋದು ಮನುಷ್ಯರು ಕುಡಿಸೋ ಸಂಬಂಧ ಅಲ್ಲಮ್ಮ, ಅದೆಲ್ಲ ಆ ದೇವ್ರ ಕೈಲಿದೆಮ್ಮ. ನೀನ್ ಯಾರ ಕೈ ಹಿಡಬೇಕಾಗಿದೆಯೋ ಆ ಮನುಷ್ಯ ಬರೋವರೆಗೂ ನೀನು ಸಾವಿರಾರು ವರಗಳು ನೋಡಿದ್ರು ಅದು ಪ್ರಯೋಜನ ಆಗಲ್ಲಮ್ಮ. ಕಲ್ಯಾಣಿ, ಆ ಬ್ರಹ್ಮ ಒಂದು ಹೆಣ್ಣಿಗೆ ಒಂದು ಗಂಡನ್ನ ಸೃಷ್ಟಿ ಮಾಡಿದನಮ್ಮ. ತಾಳ್ಮೆ ತಗೋ ಅಮ್ಮ, ತಾಳ್ಮೆ ತಗೋ. ಹೇ ಗೋವಿಂದು, ಏನು ಇಲ್ಲಿ? ನಾಳೆ ಪ್ರಭಾಳ ಬರ್ತ್ಡೇ ಅಲ್ವೇನೋ, ಅದಕ್ಕೋಸ್ಕರ ಐ ಹ್ಯಾವ್ ಆರ್ಡರ್ಡ್ ಎ ಬ್ಯೂಟಿಫುಲ್ ರೋಸ್ ಬೊಕ್ಕೆ. ಸ್ಪೆಷಾಲಿಟಿ ಏನು ಗೊತ್ತಾ, ಅವಳು ಒಂದೊಂದು ವರ್ಷಕ್ಕೂ ಒಂದೊಂದು ಗುಲಾಬಿ ಹೂ. ಹೇಗಿದೆ ನನ್ನ ಐಡಿಯಾ? ವಂಡರ್ಫುಲ್. ಕ್ಯಾರಿ ಆನ್ ಮೈ ಬಾಯ್. ಬಾಯ್. ಒಂದೊಂದು ವರ್ಷಕ್ಕೆ ಒಂದೊಂದು. ಗುಡ್ ಮಾರ್ನಿಂಗ್ ಯಜಮಾನ್ರೆ. ಏನಯ್ಯ ಇದು, ಈ ವೇಷ, ಈ ಕುಂಕುಮ, ಏನು ವಿಶೇಷ? ವಿಶೇಷ ನನ್ನಲ್ಲಿಲ್ಲ ಸರ್, ನಿಮ್ಮನೇಲಿ. ನಮ್ಮನೆಲ್ಲ? ಹಾ, ಇವತ್ತು ನಿಮ್ ಮಗಳು ಹುಡ್ದಬ್ಬ ಅಲ್ವಾ ಸರ್, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪ್ರಭಾ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡ್ ಬಂದೆ. ನನ್ನ ಹೆಸರಲ್ಲ? ಹಾ ಹೌದ್ರಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಅಲ್ರಿ, ಇವತ್ತು ನನ್ನ ಬರ್ತ್ಡೇ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ನಮ್ಮ ಸ್ಪೆಷಲ್ CID ವಿಷಯ. ಪ್ರಸಾದ ತಗೊಳ್ಳಿ. ಥ್ಯಾಂಕ್ಸ್. ಅಪ್ಪ ನಮಸ್ಕಾರ ಮಾಡ್ತೀನಿ. ದೇವ್ರೇನು ಒಳ್ಳೇದು ಮಾಡಮ್ಮ. ಯಾವ್ದಮ್ಮ ಹೊಸ ಸೀರೆ? ಅಕ್ಕ ನನ್ ಬರ್ತ್ಡೇಗೆ ಅಂತ ನೆನ್ನೆ ತಗೊಂಡ್ ಬಂದಪ್ಪ. ತಂದೆ ಆದ್ ನಾನೇ ಮರ್ತ್ಬಿಟ್ಟೆ. ಅವಳೆಷ್ಟು ಜ್ಞಾಪಕ ಇಟ್ಕೊಂಡಿದ್ದಾಳೆ ನೋಡು. ಅವಳು ನಿನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ದಾಳೆ. ಏನಪ್ಪ ಬೆಳಗ್ಗೆ ನನ್ನ ಹೆಸರು ಕೇಳ್ತಾ ಇದೆ? ನಿನ್ನಂತ ಕೆಟ್ಟ ಹುಡುಗಿ ಬೇರೆ ಯಾರು ಇಲ್ಲ ಅಂತ ಬೈತಿದ್ರು. ಅದ್ ಸರಿ, ಈ ಸೀರೆ ಹೇಗಿದೆ? ಫಸ್ಟ್ ಕ್ಲಾಸ್. ನೀನು ಚೆನ್ನಾಗಿದ್ಯಾ? ನೀನೇನುಟ್ರು ಚೆನ್ನಾಗಿರುತ್ತೆ. ನಾನ್ ಚೆನ್ನಾಗಿದ್ದೀನೋ ಬಿಟ್ಟಿದ್ದೀನೋ, ನೀನ್ ನೋಡೋ ಕಣ್ಣಲ್ಲಿರೋ ಪ್ರೀತಿ ಹಾಗೆ ಕಾಣಿಸ್ತಾ ಇದೆ. ಥ್ಯಾಂಕ್ಸ್ ಎ ಲಾಟ್ ಫಾರ್ ಸೀರೆ ಅಕ್ಕ. ಇಲ್ಲಿ ಪ್ರಭಾ ಅನ್ನೋರು ಯಾರು? ನಾನೇ. ಈ ಬೊಕ್ಕೆ ನಿಮ್ ಕೊಡಿ ಅಂತ ಕಳ್ಸಿದ್ದಾರೆ. ನನಗ್ ಕಳ್ಸಿದಾರಾ? ಯಾರು? ಆ ಕಾರ್ಡ್ನಲ್ಲಿ ಬರ್ದಿದೆ ನೋಡಿ. ನಾನ್ ಬರ್ತೀನಿ. ಓ ಗೋವಿಂದ. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಈ ಬೊಕ್ಕೆ ಕಳಿಸಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್. ನನಗೆ ಗುಲಾಬಿ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಅದರಲ್ಲಿರೋ ಕಾರ್ಡು ಹತ್ರ. ಹ್ಯಾಪಿ ಬರ್ತ್ಡೇ. ಇದರಲ್ಲಿ ನಿಮ್ಮ ಪ್ರತಿ ಒಂದು ವರ್ಷಕ್ಕೆ ಒಂದೊಂದು ಗುಲಾಬಿಯಂತೆ ಕಳಿಸಿದ್ದೇನೆ. ಆ ಗುಲಾಬಿಯ ಪರಿಮಳ ನಿಮ್ಮ ಬಾಳಲ್ಲಿ ಹರಡಲಿ. ಗೋವಿಂದ. ಒಂದೊಂದು ವರ್ಷಕ್ಕೆ ಒಂದೊಂದು ಗುಲಾಬಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಏನ್ರಿ, ನಿಮ್ ಕಣ್ಣಿಗೆ ನಾನು 30 ವರ್ಷ ಹಾಕಿ ಕಾಣಿಸ್ತೀರಾ? ನಾನ್ ಬರ್ತಡೇ ದಿನ ನನಗೆ ಇನ್ಸಲ್ಟ್ ಮಾಡ್ತೀರಾ? ನಿಮ್ ಬೊಕ್ಕೆನ ನೀವೇ ಇಟ್ಕೊಳ್ಳಿ. ನಾನ್ಸೆನ್ಸ್. ನನ್ ಮಾತಾಡ್ರಿ, ನಾನ್ ಕಳ್ಸಿರೋದು 18. ಅದ್ ಹ್ಯಾಗ್ 30 ಆಯ್ತು? ಅಪ್ಪ, ನಿಂಗ್ ವಿಷಯ ಗೊತ್ತಾ? ಏನಮ್ಮ? ನಮ್ ಎದುರುಗಡೆ ಮನೆ ನಾಗರಾಜ್ ಶೆಟ್ಟಿ 2ನೇ ಮಗಳು. ಯಾರು? ಅದೇಪ್ಪ, ಕೊಬ್ರಿ ತುರಿ. ಅವಳಿಗೆ ಮದುವೆ ಫಿಕ್ಸ್ ಆಗಿದೆಯಂತೆ. ಪ್ರಪಂಚದಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಆ ದೇವ್ರು ಒಂದು ಗಂಡನ್ನ ಸೃಷ್ಟಿ ಮಾಡಿರ್ತಾನೆ. ಆದ್ರೆ ನಮ್ಮನೆ ವಿಷಯದಲ್ಲಿ ಅವನು ಮರ್ತೇ ಬಿಟ್ಟ ಅಂತ ಕಾಣುತ್ತೆ. ಯಾಕಪ್ಪ ಹಾಗಂತೀರಿ? ಕಾಲ ಕೂಡ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಆ ಬ್ರೋಕರ್ ಬರ್ತಿರೋವರೆಗೂ ಆಗುತ್ತೋ ಬಿಡುತ್ತೋ, ಅಲ್ಲೊಂದು ವರ ಇದೆ, ಇಲ್ಲೊಂದು ಗಂಡಿದೆ ಅನ್ನೋ ಆಸೆನಾದ್ರೂ ಇರ್ತಿತ್ತು. ಈಗ ಆ ಗಂಡುಗಳು ಸುದ್ದಿನೇ ನಮಗ್ ಸಿಗ್ತಿಲ್ಲ. ಪೇಪರ್ ನಲ್ಲಿ ಯಾಕೊಂದ್ ಜಾಹೀರಾತ್ ಕೊಡ್ಬಾರ್ದು? ಏನು ಮದುವೆ ಜಾಹೀರಾತ? ಅದ್ರಲ್ಲಿ ತಪ್ಪೇನಿದೆಪ್ಪ? ಭಾನುವಾರದ ಪೇಪರ್ ನಲ್ಲಿ 2 ಪೇಜ್ ಬರೀ ಮ್ಯಾಟ್ರಿಮೋನಿಯಲ್ ಕಾಲಮೇ ಇರುತ್ತೆ. ಇನ್ನು ಟಿವಿಲಿ ಹುಡುಗಿ ಫೋಟೋ ಹಾಕಿ ಗಂಡುಗಳನ್ನ ಹುಡುಕೋದೊಂದೇ ಬಾಕಿ. ಸರಿ, ನೀನು ತೋರಿದ್ದನ್ನು ಮಾಡಮ್ಮ. ಏನ್ರಿ, ಏನ್ ಮಾಡ್ತಿದ್ದೀರಿ? ಬರೀತಿದ್ದೀರಾ? ಏನಿಲ್ಲ. ಯಾಕೆ ಮುಚ್ಚಿಟ್ ಬಿಡ್ರಿ? ಏನಿಲ್ವಲ್ಲ, ಕೈಲೇ ಇಟ್ಕೊಂಡಿದ್ದೀನಿ. ನಂಗ್ ಗೊತ್ತು, ನಿಮ್ ಲವ್ವರ್ಗೆ ಲೆಟರ್ ಬರೀತಿದ್ದೀರಾ. ಇಲ್ಲ ಇಲ್ಲ ಇಲ್ಲ. ನಿಮ್ ಮನಸ್ಸಿನಲ್ಲಿ ಯಾಕೆ ಹುಳಿ ಇದೆ? ಗಿಲ್ಟಿ ಕಾಂಪ್ಲೆಕ್ಸ್. ಯಾವ ವಿಟಮಿನ್ ಬಿ ಕಾಂಪ್ಲೆಕ್ಸು ಇಲ್ಲ.
ಆಗಾಗ್ಗೆ ಕವಿತೆ ಬರೆಯೋ ಹುಚ್ಚು, ಬರಿತಾ ಇದ್ದೀನಿ. ಓ, ನೀವ್ ಕವಿಗಳಾ? ಯಾವ್ದಾದ್ರು ಪಬ್ಲಿಷ್ ಆಗಿದ್ಯಾ? ಮಾಡಿ ಅಂತ ಕೇಳೋ ಧೈರ್ಯ ನನಗೂ ಇಲ್ಲ, ಪಬ್ಲಿಷ್ ಮಾಡ್ತೀವಿ ಅಂತ ಹೇಳೋ ಧೈರ್ಯ ಪ್ರಕಾಶಕರಿಗೂ ಇಲ್ಲ. ಸಿಂಪಲ್, ನನ್ನ ಮನಸ್ಸಿನ ವೈಯಕ್ತಿಕ ಭಾವನೆಗಳನ್ನ ಪದ್ಯದ ರೂಪದಲ್ಲಿ ಬರ್ದಿರ್ತೀನಿ ಅಷ್ಟೇ. ನಾನ್ ನೋಡ್ಬೋದಾ? ನೀವು ನೋಡೋ ಅಷ್ಟು ಚೆನ್ನಾಗಿಲ್ಲ ಇದು. ಪರವಾಗಿಲ್ಲ ರೀ, ನಾನೇನ್ ಕನ್ನಡ ಪಂಡಿತಿ ಅಲ್ಲ. ಹಲೋ ಹಲೋ, ಪ್ರೇಮಗೀತೆ ಕೊಡ್ತೀನಿಪ್ಪ. ಇದ್ ನಿಮಗ್ ಸಿಗೋಲ್ಲ. ಅಂದ್ರೆ ನೀವೇನ್ ಬೇಕಾದ್ರೂ ತಿಳ್ಕೊಳ್ಳಿ. ರೀ ಸಂತೋಷ್, ನಂಗೊಂದ್ ಸಹಾಯ ಬೇಕಿತ್ತು. ಪದ್ಯ ಬರೆಯೋದ್ ಬಿಟ್ಬಿಡು ಅಂತೀರಾ? ಅದಲ್ರಿ, ಒಂದು ಜಾಹೀರಾತನ್ನ ಪತ್ರಿಕೆಯಲ್ಲಿ ಮ್ಯಾಟ್ರಿಮೋನಿಯಲ್ ಕಾಲಮ್ ನಲ್ಲಿ ಬರೋ ಹಾಗೆ ಮಾಡ್ಬೇಕು. ಆಗತ್ತಾ? ಮ್ಯಾಟ್ರಿಮೋನಿಯಲ್ ಕಾಲಮ್ಮ ನಿಮ್ದಾ? ನಮ್ಮ ಅಕ್ಕಂದು ರೀ. ಖಂಡಿತ ಬರೋ ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ರೀ ನನ್ ಪದ್ಯ ಅಯ್ಯ, ಬರ್ದಿರೋದ್ ನಿಮ್ಗೆ ಅಂತ ಗೊತ್ತಾದ್ರೆ ಅಷ್ಟೇ ಸಾಕು. ಏ ಪ್ರಭಾ, ಪ್ರಭಾ, ಏನೇ ಏನಾಯ್ತು ನಿಂಗೆ? ಏನಿಲ್ಲ ಹುಚ್ಚಿ. ಮಲ್ಕ ಮಲ್ಕ ಮಲ್ಕ. ಅಪ್ಪ, ಇದಪ್ಪ ಕಾಗ್ದಗಳು. ಏನಮ್ಮ? ಕೊಡಿಪ ಇಲ್ಲಿ. ಅಪ್ಪ, ನಾವು ಹೊಡೆದ ಕಲ್ಲಿಗೆ ಒಂದ್ ಮಾವಿನಕಾಯಿ ಬಿತ್ತು. ಏನೇ ಹಾಗಂದ್ರೆ, ನಾವು ಕೊಟ್ಟ ಜಾಹೀರಾತ್ಗೆ ಒಂದು ಉತ್ತರ ಬಂದ್ಬಿಟ್ಟಿದೆ. ಎಲ್ಲಿ ಕೊಡು? ತಗೊಳ್ಳಿ. ತಾವು ಜಾಹೀರಾತು ಕೊಟ್ಟದನ್ನು ನೋಡಿದೆ. ನನಗೊಬ್ಬ ಮಗ ಇದ್ದಾನೆ, ಅವ್ನು ನ್ಯೂಯಾರ್ಕ್ ನಲ್ಲಿದ್ದಾನೆ. ಒಂದ್ ತಿಂಗಳು ರಜೆ ಮೇಲೆ ಬರ್ತಿದ್ದಾನೆ, ಕೈ ತುಂಬಾ ಸಂಬಳ. ಅವ್ನು ಹುಡುಗಿ ನೋಡಿ ಒಪ್ಪಿಗೆ ಆದ್ರೆ ಒಂದ್ ವಾರದಲ್ಲಿ ಮದುವೆ ಮಾಡಿಕೊಡ್ಬೇಕು. ಸಿಂಪಲ್ ಮ್ಯಾರೇಜ್ ಆದ್ರೂ ಸಾಕು. ಶುಕ್ರವಾರ ಬೆಳಿಗ್ಗೆ ಬರ್ತೇವೆ. ಇತಿ ತಮ್ಮ. ಅಕ್ಕ, ಕೊಡು ಕೈನ. ನಿನ್ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು. ಫಾರಿನ್ ಗಂಡು. ಫಾರಿನ್ ಗಂಡಂದ್ರೆ 2 ಕೊಂಬಿರುತ್ತೇನೆ. ಈ ಊರ್ನಲ್ಲಿ ದುಡಿಯೋದನ್ನ ಆ ಊರ್ನಲ್ಲಿ ದುಡಿತಾನೆ, ಅಷ್ಟೇ ತಾನೆ? ನೀನ್ ಮೊದ್ಲು ಫೋಟೋ ನೋಡು, ಆಮೇಲೆ ಮಾತಾಡು. ಫೋಟೋದಲ್ಲೇ ಇಷ್ಟು ಚೆನ್ನಾಗಿದಾನಲ್ಲ, ಇನ್ನೆದ್ರಿಗೆ ಬಂದ್ರೆ ಹಿಡಿದು ಕಚ್ಬಿಡೋಣ ಅನ್ಸುತ್ತೆ. ಏನಮ್ಮ ನಿನ್ ಭಾವನ ಆಗೋನ್ ವಿಚಾರದಲ್ಲಿ ಈ ತರ ಮಾತಾಡೋದೆ? ಭಾವನ ಆಗೋಂತಾನೆ. ಅಕ್ಕ ಏನು ತಿಳ್ಕೊಳಲ್ಲ. ಹೋಗ್ಲಿ, 2ನೇ ಕಾಗದ ಯಾರ್ದಮ್ಮ? ಅಪ್ಪ, ಅಮೆರಿಕದಿಂದ ಮೂರ್ತಿ ಚಿಕ್ಕಪ್ಪ ಕಾಗ್ದ ಬರ್ತಿದ್ದಾರೆ. ಅವ್ರಿಗೆ ಇಲ್ಲೇ ನ್ಯೂರೋ ಸ್ಪೆಷಲಿಸ್ಟ್ ಆಗಿ ಕೆಲಸ ಸಿಕ್ಕಿದೆಯಂತೆ. ಶುಕ್ರವಾರನೇ ಬರ್ತಾರಂತೆ. ಮೂರ್ತಿ ಬರ್ತಾನಿಯೇ? ಹೌದಪ್ಪ. ಒಳ್ಳೇದಾಯ್ತು ಬಿಡು. ಅವನಲ್ಲಿಗೆ ಹೋಗಿ 15 ವರ್ಷ ಆಯ್ತು. ಡಾಕ್ಟರ್ ಮುಗಿಸ್ಕೊಂಡು ಮುಂದೆ ಸ್ಪೆಷಲೈಸ್ ಮಾಡ್ಕೊಳಿಕ್ ಹೋದ. ಅವನು ಮದುವೆ ಆಗ್ತೀನಿ ಅಂತ ಹುಡುಗಿನ ನಮ್ಮಪ್ಪ ಒಪ್ಪಲಿಲ್ಲ. ಆ ಕೋಪದಲ್ಲಿ ಅವನು ಇಂಡಿಯಾಕ್ ತಿರುಗಿ ಬರ್ಲೇ ಇಲ್ಲ. ಇಷ್ಟು ವರ್ಷ ಬ್ರಹ್ಮಚಾರಿಯಾಗೇ ಉಳಿದ್ಬಿಟ್ಟ. ಈಗ ಏನ್ ಮನಸ್ಸು ತಿರುಗಿತೋ ಏನು, ತಿರುಗಿ ಬರ್ತಿದ್ದಾನೆ. ಅಪ್ಪ, ನಾಳೆ ಚಿಕ್ಕಪ್ಪ ಬರೋ ಹೊತ್ತು, ಈ ಪಾರ್ಟಿ ಬರೋ ಹೊತ್ತು ಒಂದೇ ಆದ್ರೆ ಹೇಗಪ್ಪ ಏರ್ಪೋರ್ಟ್ಗೆ ಹೋಗೋದು? ಬರ್ತಾನೆ ಬಿಡು. ಅವನ್ ಬೆಂಗಳೂರಿಗೇನು ಹೊಸಬನಲ್ಲ. ನಾವು ಹೋಗ್ಲಿಲ್ಲ ಅಂತ ಅವನೇನ್ ತಪ್ಪು ತಿಳ್ಕೊಳ್ಳೋ ಅಸಾಮಿ ಅಲ್ಲ. ಅಕ್ಕ, ಆ ಅಮೆರಿಕ ಗಂಡು ನಿನ್ನ ಒಪ್ಪಿಟ್ರೆ ನೀನು ಅಮೆರಿಕಾಗ ಹೊಟ್ಟೋಗ್ತಿ. ಆಮೇಲೆ ನಾನು ಒಬ್ಳೆ ಆಗಿ ಹೋಗ್ತೀನಲ್ಲೇ. ನೀನೇನ್ ಸದಾ ಇಲ್ಲೇ ಇರೋಳ್ ತರ ಮಾತಾಡ್ತೀಯಾ? ನಿಂಗೂ ಯಾರಾದ್ರೂ ತಾಳಿ ಕಟ್ಟಿದ್ರೆ ಇಲ್ಲಿಂದ ಓಡ್ ಹೋಗ್ತೀಯಾ? ಅಂದ್ರೆ ನಾವಿಬ್ರು ಹೊರಟೋದ್ರೆ ಅಪ್ಪನ್ ಗತಿ? ಅಂತ ಪರಿಸ್ಥಿತಿ ಬಂದ್ರೆ ಅಪ್ಪನ್ ಯಾರಾದ್ರೂ ಕರ್ಕೊಂಡು ಹೋಗೋದು. ಇಷ್ಟಕ್ಕೂ ಆ ಗಂಡು ಒಪ್ಪಿದ ಕಾಲಕ್ ನೋಡ್ಕೊಳ್ಳೋಣ. ನೀನ್ ಯಾವಾಗ್ಲೂ ಪೆಸಿಮಿಸ್ಟಿಕ್ ಕಣೆ. ಜೀವನನ ಲೈಟ್ ಆಗಿ ತಗೋಬೇಕು, ಆಗ್ಲೇ ಮಜಾ. ಏ ಹರಟೆ ಮಲ್ಲಿ, ಆಗ್ಲೇ ಗಂಟೆ 10 ಆಯ್ತು. ನಿನ್ ಬಾಯಿಗೆ ಸ್ವಲ್ಪ ಬ್ರೇಕ್ ಹಾಕಿ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಅಕ್ಕ, ಹೇಗಿದ್ದಾನೆ ಹುಡುಗ? ಹ್ಯಾಂಡ್ಸಮ್ ಅಲ್ವಾ? ಸುಮ್ಮನೆ. ಏನ್ರಿ, ನಿಮ್ ಹುಡುಗಿ ಒಪ್ಪಿಗೆ ಆಯ್ತಾ? ನಾಚಿಕೆ ಯಾಕ್ರಿ ನಿಮ್ಗೆ ಸರ್? ಹುಡುಗಿ ಏನೋ ಒಪ್ಪಿಗೆನೆ, ಆದ್ರೆ ಒಂದೇ ಒಂದ್ ಮಾತು. ಶುರು ಆಯ್ತು ರಾಗ. ಏನ್ ಹೇಳ್ಬಿಡಿ. ಯಜಮಾನ್ರೆ, ಅಂದ್ಹಾಗೆ ಈ ಮನೆ ನಿಮ್ ಸ್ವಂತದ್ದು ತಾನೇ? ಹೌದು, ಪಿತ್ರಾರ್ಜಿತವಾಗಿ ಬಂದಿದ್ದು. ಯಾಕೆ? ಮದುವೆಗೆ ಮುಂಚೆ ಈ ಮನೆಯನ್ನು ಹುಡುಗನ ಹೆಸರಿಗೆ ಬರ್ಕೊಡೋದಾದ್ರೆ ನಂದೇನ್ ಅಭ್ಯಂತರವಿಲ್ಲ. ಅದ್ ಹೇಗ್ ಸಾಧ್ಯ? ನಾನು ಆಗ್ಲೇ ಹೇಳಿಲ್ವೇ ಈ ಆಸ್ತಿ ಪಿತ್ರಾರ್ಜಿತವಾಗಿ ಬಂದಿದ್ದು ಅಂತ. ನನಗೆ 2 ಹೆಣ್ಮಕ್ಳಿದ್ದಾರೆ. ಈ ಆಸ್ತಿಲಿ ಅವರಿಬ್ಬರಿಗೂ ಸಮಾನವಾದ ಹಕ್ಕಿದೆ. ಇದನ್ನು ಒಬ್ಬಳಿಗೆ ಬರ್ಕೊಟ್ಬಿಟ್ಟು ಇನ್ನೊಬ್ಬಳಿಗೆ ಅನ್ಯಾಯ ಮಾಡೋದು ಹೇಗೆ ಸಾಧ್ಯ? ಅಪ್ಪ, ಆ ವಿಚಾರ ನೀವೇನು ಯೋಚನೆ ಮಾಡ್ಬೇಡಿ. ಅಕ್ಕ ಚೆನ್ನಾಗಿರೋದೇ ನನಗೆ ಮುಖ್ಯ. ಅವಳಿಗೆ ಮದುವೆ ಆಗೋದಾದ್ರೆ ಬೇಕಾದ್ರೆ ಈ ಮನೇನ್ ಬರ್ಕೊಡಿ. ಯಾರಿದ್ದೀರಿ ಮನೆಯಲ್ಲಿ? ಚಿಕ್ಕಪ್ಪ. ಅಣ್ಣಯ್ಯ, ಚೆನ್ನಾಗಿದೀಯಾ? ನಿನ್ನ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ನೀನು? ಚೆನ್ನಾಗಿದ್ದೀನಪ್ಪ. ಕಲ್ಯಾಣಿ, ಅರೆ
ಎಷ್ಟು ಬೆಳೆದ್ಬಿಟ್ಟ ನೋಡು. ಅಣ್ಣಯ್ಯ ಇದ್ಯಾವ್ದು ಜಪಾನ್ ಬೊಂಬೆ? ಯಾರು ನೀನೇ ನೋಡು. ಅರೆ ನಮ್ಮ ಪುಟ್ಟ ಪ್ರಭಾ ಅಲ್ವಾ? ಎಷ್ಟು ಆಗ್ಬಿಟ್ಟಿದ್ದಾಳೆ. ಎರಡು ನನ್ನ ಮುದ್ದು ಗಿಣಿಗಳು ಏರ್ಪೋರ್ಟ್ ಬರ್ತಂತ ಲೆಕ್ಕ ಹಾಕಿದ್ದೆ, ಒಬ್ರು ಪತ್ತನೇ ಇಲ್ಲ. ಹಾಗಲ್ಲ, ಇಷ್ಟ ಚಿಕ್ಕಪ್ಪನ ಮೇಲೆ ಪ್ರೀತಿ. ಅದಲ್ಲ ಮೂರ್ತಿ, ಕಲ್ಯಾಣಿ ನೋಡೋಕೆ ಹುಡುಗ ಬಂದಿದ್ದಾರೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಮಧು ಪರೀಕ್ಷೆ. ಹೌದು, ನಮ್ ಕಲ್ಯಾಣಿ ಮದುವೆ. ಯಾರ ಮನೆ ನುಡ್ವಿ? ಅರೆ ಅರೆ ಅಷ್ಟು ನಾಚಿಕೆ ಬಂದ್ಬಿಡ್ತಾ? ಗಂಡು ಕಡೆ ಬಂದಾಗಿದೆ. ಅರೆ ಮಿಸ್ಟರ್ ರಾಮಚಂದ್ರ, ಹೌ ಆರ್ ಯು? ಐ ಸೇ ಹೌ ನೈಸ್ ಟು ಸೀ ಯು. ಆಫ್ಟರ್ ಆಲ್ ಇಟ್ಸ್ ಅ ಸ್ಮಾಲ್ ವರ್ಲ್ಡ್, ಏನೋ. ಅಲ್ಲಿ ಅಮೆರಿಕಲ್ ನೋಡಿದ್ದು, ಇವತ್ತು ನೀನು ಸಂಧಿಸ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ನಮ್ ಕಲ್ಯಾಣಿ ನೋಡ್ ಬಂದಿರಂತೆ. ಐ ಟೆಲ್ ಯು, ಶಿ ಇಸ್ ಅ ವಂಡರ್ಫುಲ್ ಚೈಲ್ಡ್. ನನಗೆ ಬಹಳ ಪೆಟ್ಟು. ಶಿ ಇಸ್ ವೆರಿ ಇಂಟೆಲಿಜೆಂಟ್ ಕೂಡ. ನೀ ಕೋಪಿಸ್ಕೋಬೇಡ. ಯಾರು ಹುಡುಗ? ನಿಮ್ ತಮ್ಮನ? ಯಾಕಾಗತ್ತೀಯ? ಇವರೇ ಆ ಹುಡುಗ. ಜೋಕ್ ಮಾಡ್ಬೇಡ ಅಣ್ಣಯ್ಯ, ಅವ್ರು ಹುಡುಗ ಇದ್ದಾಗಿದ್ದಾರಷ್ಟೇ, ಆದ್ರೆ ಇವರಲ್ಲ ಹುಡುಗ. ಜೋಕಲ್ಲಪ್ಪ, ನಿಜವಾಗ್ಲೂ ಇವರೇ ಆ ಹುಡುಗ. ಡೋಂಟ್ ಬಿ ಸಿಲ್ಲಿ. ಹುಚ್ಚುಚ್ಚಾಗ ಆಡ್ಬೇಡ ಅಣ್ಣಯ್ಯ. ಡಾಕ್ಟರ್ ರಾಮಚಂದ್ರ ಮದುವೆ ಆಗಿರೋ ಮನುಷ್ಯ. ಅವ್ರ ಹೆಂಡತಿ ಮಿಸಸ್ ಮಾರ್ಗರೆಟ್ ರಾಮಚಂದ್ರ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ 3 ಜನ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಮದುವೆ ಮಕ್ಕಳಿದಾರಿಗೆ? ನನ್ನೇನ್ ಕೇಳ್ತೀಯ? ಅವ್ರನ್ನೇ ಕೇಳು. ಇಲ್ಲೇ ಕೂತಿದಾರಲ್ಲ ಅಪ್ಪ ಮಗ. ಏನ್ರಿ ಇದು? ಯಾಕೆ ನಿಮ್ಮ ಮಗನಿಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರಿ? ಈ ತರ ಸುಳ್ಳು ಹೇಳಿ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೇನ್ರಿ ಲಾಭ? ಲಾಭ ಇದೆಯಲ್ಲಪ್ಪ, ಅದಕ್ಕೋಸ್ಕರ ತಾನೇ ಲಗ್ನಕ್ಕಿಂತ ಮುಂಚೆ ಮನೆ ಅವ್ರ ಹುಡುಗನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಡಿ ಕೇಳಿದ್ದು. ಸರಿಯಾದ ಸಮಯಕ್ಕೆ ಚಿಕ್ಕಪ್ಪ ಬಂದು ಹೇಳ್ದೆ ಹೋಗಿದ್ರೆ ನಾವು ಮೋಸ ಹೋಗ್ತಿದ್ವು. ಏನ್ರಿ, ನೀವು ಬೇಕಾಗಿರೋದು ನನ್ನ ಮಗಳಲ್ಲ, ಈ ಮನೆ. ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡು ಈ ಆಸ್ತಿನ ಲಪ್ಟಾಯಿಸ್ಕೊಂಡು ಅವಳನ್ನ ಫಾರಿನೇ ಕರ್ಕೊಂಡು ಹೋಗಿ ಅಲ್ಲಿರೋ ಆ 3 ಮಕ್ಕಳಿಗೆ ಇವಳನ್ನ ಆಯ ಮಾಡ್ಕೋಬೇಕಂತ ತಾನೇ ನಿಮ್ಮ ಉದ್ದೇಶ. ದೊಡ್ಡ ಮನುಷ್ಯರು ಕಣ್ರಿ. ಫಾರಿನ್ ಅಲ್ಲ, ಚಂದ್ರಲೋಕಕ್ಕೆ ಹೋದ್ರು ಈ ನಿಮ್ಮ ಬುದ್ಧಿನ ಬದಲಾಯಿಸಕ್ ಹೇಗ್ ಸಾಧ್ಯ? ಏನು ಸುಳಿ ಬೋಡಿಸಿದ್ರೆ ಹೋಗುತ್ತೇನ್ರಿ? ಏನ ಮೇಲೆ ಇನ್ನು ಮುಖ ನೋಡ್ತಾ ಯಾಕೆ ನಿಂತಿದ್ದೀರಾ? ಹೊರಟೋಗಿ ಇಲ್ಲಿಂದ, ಮೊದಲು ಹೊರಟೋಗಿ ಹೋಗಿ. ಅಪ್ಪ ಹೇಳಿಪ್ಪ, ಮಾತ್ರೆ ತಗೊಳ್ಳಿ. ಎಂಥ ಒಳ್ಳೆ ಮನಸ್ಸಮ್ಮ ನಿಂದು. ಯಾರೇ ಆದ್ರೂ ನಿನ್ ಕೈ ಹಿಡಿಯಕ್ಕೆ ಪುಣ್ಯ ಮಾಡಿರ್ಬೇಕಮ್ಮ. ದೇವರು ನನಗ್ಯಾಕೆ ಈ ಶೋಧನೆ ಕೊಟ್ಟಿದ್ದಾನೋ ತಿಳಿತಾ ಇಲ್ಲ. ಪ್ರಪಂಚದಲ್ಲಿ ಎಂತೆಂಥ ಕುರೂಪಿ ಹುಡುಗರ ಮದುವೆ ಆಗುತ್ತಮ್ಮ, ಆದ್ರೆ ಇಷ್ಟು ಲಕ್ಷಣವಾಗಿದ್ದು ನಿನ್ನ ಮದುವೆ ಯಾಕೆ ಆಗ್ತಾ ಇಲ್ಲ? ಹಣೆಯಲ್ಲಿ ಬರ್ದಿರ್ಬೇಕಲ್ಲಪ್ಪ. ಅದೊಂದು ಸರಿ ಇಲ್ದೇ ಇದ್ರೆ ಯಾವ ಕ್ವಾಲಿಫಿಕೇಶನ್ ಇದ್ರೂ ಪ್ರಯೋಜನ ಇಲ್ಲ. ನಿನ್ನ ಮದುವೆನ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ, ಆದ್ರೆ ಅಲ್ಲಿ ತನಕ ಬದುಕಿರ್ತೀನೋ ಇಲ್ವೋ? ನಾನು ಹೋದ್ರೂ ನನ್ನ ಆತ್ಮ ನಿನಗೆ ಒಳ್ಳೇದನ್ನೇ ಬಯಸುತ್ತಮ್ಮ. ಹಾಗೆಲ್ಲ ಮಾತಾಡ್ಬೇಡಿಪ್ಪ, ನಿಮ್ಗೇನು ಆಗಲ್ಲ. ನಿಮ್ ಕಣ್ಣೆದ್ರಿಗೆ ನನ್ ಮದ್ವೆ ಆಗತ್ತೆ. ಅಷ್ಟಾದ್ರೆ ಸಾಕಮ್ಮ. ಯಾಕ್ರಿ ಕೆಮ್ತಿದ್ದೀರಿ? ಗಂಟ್ಲಿಗೆ ಏನಾದ್ರೂ ಔಷಧಿ ಬೇಕಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನು? ನಾ ಬರತ್ ಪದ್ಯ ನೀವ್ ಎತ್ಕೊಂಡ್ ಬಂದ್ಬಿಟ್ರಲ್ಲ, ಅದನ್ನ ಹಿಂದಕ್ಕೆ ಕೊಡಿ ಅಂತ ಕೇಳಕ್ ಬಂದ್ರ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳಕ್ ಬಂದೆ. ಪದ್ಯ ಪರವಾಗಿಲ್ಲ, ಅನುಭವ ಆದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಿಬಹುದು. ನಾನು ಪದ್ಯದ ಬಗ್ಗೆ ಕೇಳಲಿಲ್ಲ, ಅದರಲ್ಲಿರೋ ಭಾವನೆ ಬಗ್ಗೆ. ನಾನು ಆ ಕವನ ಎತ್ಕೊಂಡ್ ಬಂದಾಗ್ಲೇ ನಿಮಗ್ ಗೊತ್ತಾಗಿರ್ಬೇಕಲ್ಲ? ಗೊತ್ತಾಯ್ತು, ಆದ್ರೆ ಮುಂದೆ ಆ ವಿಚಾರ ಏನು ಅಂತ. ನಮ್ ತಂದೆಗ್ ಮೈಗೆ ಹುಷಾರಿಲ್ದೆ ಮಲಗಿರೋವಾಗ ಈ ವಿಚಾರ ಹೇಗ್ ಮಾತಾಡೋದು? ಅದು ಅಲ್ದೆ ನಮ್ಮ ಅಕ್ಕನ ಮದುವೆದು ಒಂದು ನಿಶ್ಚಯ ಆಗುವವರೆಗೂ ನಮ್ಮ ಮನಸ್ಸಿನ ಭಾವನೆಗಳನ್ನ ಒಳಗೆ ಇಟ್ಕೊಂಡಿರೋದು ಒಳ್ಳೇದಲ್ವೇ? ಆ ವಿಚಾರ ನಾನು ಒಪ್ತೀನಿ, ಆದ್ರೆ ಅವ್ರ ಮದುವೆ ಯಾವಾಗತ್ತೋ ಏನೋ. ನೋಡಿ, ನಮ್ಮ ಅಕ್ಕ ನನಗೆ ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿದ್ದಾಳೆ. ಯಾವ ಕಾರಣಕ್ಕೂ ಅವಳ ಮನಸ್ಸು ನೋಯಿಸೋಕೆ ನನಗಿಷ್ಟ ಇಲ್ಲ. ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಸಂತೋಷ್, ಆದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಪ್ರಭಾ.
ಸದ್ಯಕ್ಕೆ ವಿಚಾರ ನಮ್ಮಿಬ್ರಲ್ಲೇ ಇರ್ಲಿ. ಥ್ಯಾಂಕ್ ಯು. ಬಾವಿ ಇರೋದ್ರಿಂದ ಪರವಾಗಿಲ್ಲ. ಈ ಬೆಂಗಳೂರು ಕಾರ್ಪೊರೇಷನ್ ನಲ್ಲಿ ನೀರ್ ನಂಬ್ಕೊಂಡ್ರೆ ಗೋವಿಂದ. ಅಕ್ಕ ಅಕ್ಕ ಸ್ವಲ್ಪ ಇರು. ನೋಡು, ನಾನೊಂದು ಮಾತು ಹೇಳ. ನಿನ್ನ ಹೆಸರೇನು? ಪ್ರಭಾ. ಪ್ರಭಾ. ಎಷ್ಟು ಮುದ್ದಾಗಿದೆಯೇ ಪ್ರಭಾ. ನೀನ್ ನನ್ ಮದುವೆ ಮಾಡ್ಕೋತೀಯಾ? ಇಲ್ವಾ? ಇದು ಅದೇ ಕೇಸ. ನಿನ್ ಗೊತ್ತಿರೋ ಎಷ್ಟೋ ಹುಡುಗರಿಗಿಂತ ನಾನು ಎಷ್ಟೋ ಚೆನ್ನಾಗಿದ್ದೀನಿ ಗೊತ್ತಾ? ನೀನ್ ಹೂವನ್ನು ನಾನು ಇವತ್ತೇ ತಾಳಿ ಕಟ್ಬಿಡ್ತೀನಿ. ಪ್ರಭಾ, ಮನೆಗ್ ಹೋಗಿ ಡೆಟಾಲ್ ಹಕ್ಕೆಲ್ಲ ತೊಳ್ಕೊಮ್ಮ. ಬಾ. ಭವತೀಂ ಕಾಫಿಂ ದೇಹಿ. ಕಾಫಿ ಕೇಳೋ ಹೊಸ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಇರಿ ಕೊಡ್ತೀನಿ. ಏನೋ ತರಕಾರಿ ಎಲ್ಲ ಹೆಚ್ಚ್ತಾ ಇದ್ರಿ, ತೊಂದರೆ ಕೊಟ್ಟೆ ಅಂತ ಕಾಣತ್ತೆ. ಏನ್ ಮಾಡೋದು? ಸಕ್ಕರೆ ಪರಲ್ಲ, ಕಷಾಯ ತರ ಕುಡಿತೀನಿ. ಒಂದ್ ನಿಮಿಷ ಬಂದೆ. ಏ ಪ್ರಭಾ, ಸಕ್ಕರೆ ಆಗೋಗಿದೆ, ಪಕ್ಕದ ಮನೆಗೆ ಹೋಗೋ ಒಂದು ಲೋಟ ತಗೊಂಬರೆ. ಅಯ್ಯೋ, ಅವ್ರು ಕಾಫಿಗೋಸ್ಕರ ಕಾಯ್ತಾ ಇದಾರೆ. ನಾನ್ ಪರೀಕ್ಷೆಗೋಸ್ಕರ ಓದ್ತಿದ್ದೀನಕ್ಕ, ನೀನೇ ಹೋಗಿ ತಗೊಂಡ್ಬಾಕ. ಜಾಣಕ್ಕ ಅಲ್ವಾ? ಏನ್ ಹುಡುಗಿನ ಏನ? ನಿನಗ್ ಮದುವೆ ಮಾಡ್ಕೊಳಕ್ ಅವಸರ ಅಂತ ನಾನ್ ಕಂಡ್ ಕೋಡಂಗಿಗಳನ್ನ ಕಟ್ಕೊಳಕಾಗತ್ತೇನೆ? ಅಲ್ಲಕ್ಕ, ನೀನ್ ಮದುವೆ ಮಾಡ್ಕೊಳ್ದೆ ಹೋದ್ರೆ ಒಂದಲ್ಲ ಒಂದ್ ದಿವಸ ನಮ್ಮಪ್ಪನ ಪಕ್ಕದ ಮನೆ ಕೃಷ್ಣಪ್ಪನ್ ತರ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದೋಗ್ತಾರಷ್ಟೇ. ಅವ್ರ ಮನೆಯಲ್ಲೂ ಅಷ್ಟೇ. ಆ ಕಲ್ಯಾಣಿ ಎರಡನೇ ಸಂಬಂಧ ಬಂತು ಅಂತ ಬೇಡ ಅನ್ಬಿಟ್ಲಂತೆ. ಎರಡನೇ ಸಂಬಂಧ ಆದ್ರೇನು, ಮೂರನೇ ಸಂಬಂಧ ಆದ್ರೇನು, ಗಂಡೆ ತಾನೆ. ಯಾವನೋ ಒಬ್ಬನ್ ಕಟ್ಕೊಂಡು ತವ್ರ ಮನೆ ಜಾಗ ಖಾಲಿ ಮಾಡಿದ್ರೆ ಪಾಪ ಆ ಕೃಷ್ಣಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಇರ್ಲಿಲ್ಲ. ಎಲ್ಲದಕ್ಕೂ ಈ ಕಲ್ಯಾಣಿನೇ ಕಾರಣ. ನಿನ್ನ ಮದುವೆನ ಕಣ್ಣು ತುಂಬಾ ನೋಡ್ಬೇಕು ಅಂತ ಆಸೆ ಇತ್ತು. ಆದ್ರೆ ಅಲ್ಲಿ ತನಕ ನಾನು ಬದುಕಿರ್ತೀನೋ ಇಲ್ವೋ? ಆ ಕಲ್ಯಾಣಿ ಯಾರಾದ್ರೂ ಕುಂಟುನೋ ಕುರುಡುನೋ ಒಬ್ಬನ್ ಕಟ್ಕೊಂಡು ತವ್ರ ಮನೇಲಿ ಜಾಗ ಖಾಲಿ ಮಾಡಿದ್ರೆ ಪಾಪ ಆ ಕೃಷ್ಣಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಾನೆ ಇರ್ಲಿಲ್ಲ. ಎಲ್ಲದಕ್ಕೂ ಆ ಕಲ್ಯಾಣಿನೇ ಕಾರಣ. ನಿನ್ ಕಣ್ಣೆದುರಿಗೆ ನನ್ ಮದುವೆ ಖಂಡಿತ ನಡೆಯುತ್ತಪ್ಪ, ಖಂಡಿತ ನಡೆಯುತ್ತೆ. ಹಾ ಸರ್. ಭಾಮ ಕಲ್ಯಾಣಿ, ಏನಿವತ್ತು ಹೊತ್ತು ಮುಂಚೆ ಬಂದ್ಬಿಟ್ಟಿದ್ಯಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಭಾಮ, ಕೂತ್ಕೋ. ಸರ್. ಚಚೆ, ಏನಮ್ಮ ಇದು? ಏನ್ ವಿಷಯ? ಯಾಕಮ್ಮ ಹೀಗೆ ಕಾಲ್ ಬೀಳ್ತಾ ಇದೀಯಾ? ನೀವು ನನಗೆ ಬಾಳ್ ಕೊಡ್ಬೇಕು ಸರ್. ಏನಮ್ಮ ಹೇಳ್ತಾ ಇದೀಯಾ? ಸರ್, ನಿಮಗ್ ಗೊತ್ತಿರೋ ಹಾಗೆ ಬಂದ ಸಂಬಂಧಗಳೊಂದೂ ಸರಿ ಹೋಗ್ಲಿಲ್ಲ. ಆ ಚಿಂತೆಲೆ ಅಪ್ಪಂಗ್ ಹಾರ್ಟ್ ಅಟ್ಯಾಕ್ ಆಗಿ ಮಲಗ್ಬಿಟ್ಟಿದ್ದಾರೆ. ಅಕ್ಕಪಕ್ಕದವರೆಲ್ಲ ನನ್ನ ವಿಷಯದಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ. ಜನಕ್ಕೆ ಅದಕ್ಕಿಂತ ಬೇರೆ ಏನ್ ಕೆಲಸ ಇದೆ ಅಮ್ಮ? ತಮಗ್ ಸಂಬಂಧ ಪಡೋದ ವಿಷಯದಲ್ಲಿ ತಲೆ ಹಾಕದಿರೋರ್ಗೆ ಆಗೋದೇ ಇಲ್ಲ. ಅದಕ್ಕೆಲ್ಲ ನೀನು ಚಿಂತೆ ಮಾಡ್ಬೇಡಮ್ಮ. ಇಲ್ಲ ಸರ್, ಮೊದಲು ನಾನಿದ್ ಯಾವ್ದನ್ನು ಮನ್ಸ್ ಹಚ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಈಗ ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ ಅನ್ನಿಸ್ತಾ ಇದೆ. ನನ್ನ ಮದುವೆ ಆಗೋವರೆಗೂ ಅಪ್ಪನ ಚಿಂತೆ ಕೊನೆ ಆಗೋಲ್ಲ. ನನ್ನ ತಂಗಿ ಮದುವೆ ಆಗೋಕ್ಕೂ ನಾನೇ ಅಡ್ಡವಾಗಿ ನಿಂತಿದ್ದೀನಿ. ಇದಕ್ಕೆಲ್ಲ ಪರಿಹಾರ ಒಂದೇ, ನನ್ನ ಮದುವೆ. ಅದಕ್ಕೆ ನಿಮ್ ಕಾಲ್ ಹಿಡ್ಕೊಂಡು ಬೇಡ್ತಾ ಇದ್ದೀನಿ, ನನಗೊಂದು ಬಾಳ್ ಕೊಡಿ ಅಂತ. ಏನು? ನಾನು ನಿನ್ನ ಕೈ ಹಿಡಿಯೋದ? ಕಲ್ಯಾಣಿ, ಕಲ್ಯಾಣಿ, ನಾನು ಕೂಡ ಮರಿಬೇಡಮ್ಮ, ಮರಿಬೇಡ. ಆದ್ರೇನು
ನಿಮಗ್ ಕಣ್ಣಿಲ್ದೇ ಇದ್ರು ನೀವು ನನ್ನ ತಿಳ್ಕೊಂಡಿರೋ ಅಷ್ಟು ಕಣ್ಣಿತ್ತು ಕುರುಡ್ರಾದವ್ರು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಸರ್. ನಾನು ಯಾವ ರೀತಿಲೂ ನಿಮ್ಗೆ ಹೊರೆಯಾಗಿರಲ್ಲ, ನಿಮ್ಗೆಲ್ಲ ರೀತಿಲೂ ಸಹಾಯವಾಗಿರ್ತೀನಿ. ದಯವಿಟ್ಟು ನನ್ನ ಈ ಕೋರಿಕೆನ ತಿರಸ್ಕರಿಸ್ಬೇಡಿ ಸರ್. ಕಲ್ಯಾಣಿ, ಇದ್ರಲ್ಲಿ ನಾನು ತಿರಸ್ಕಾರ ಮಾಡೋ ಪ್ರಶ್ನೆನೇ ಇಲ್ಲಮ್ಮ. ನಿನ್ನಂತ ಹೆಂಡತಿ ಸಿಗ್ಬೇಕಾದ್ರೆ ನಾನು ಪೂರ್ವ ಜನ್ಮದ ಪುಣ್ಯ ಮಾಡಬೇಕು. ಸರ್, ನೀವು ಮಿಕ್ಕವ್ರಿಗಿಂತ ಯಾವ ರೀತಿಯಲ್ಲಿ ಕಡಿಮೆ ಆಗಿದ್ದೀರಿ? ನೀವು ಸ್ವತಂತ್ರ ಜೀವಿ ಅಲ್ವೇ? ಸರ್, ನಾನು ಚೆನ್ನಾಗಿ ಆಲೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಒಂದು ವೇಳೆ ನೀವಿಲ್ಲ ಅಂದ್ರೆ ನಾನ್ ಕೆರೆನೋ ಬಾವಿನೋ ನೋಡ್ಕೊಳ್ದೆ ವಿಧಿನೇ ಇಲ್ಲ. ಕಲ್ಯಾಣಿ, ಅಂಥ ಮಾತು ಮಾತ್ರ ಆಡ್ಬೇಡಮ್ಮ. ನಾನೇನು ಒಳ್ಳೇದನ್ನು ಬಯಸ್ತೀನಿ ವಿನಃ ನಾನಿನ್ ಕೈ ಹಿಡಿಯೋದಕ್ಕೆ ಸದಾ ಸಿದ್ಧವಾಗಿದ್ದೀನಮ್ಮ. ಇದಕ್ಕಿಂತ ಬೇರೆ ಅದೃಷ್ಟ ನನ್ನ ಜೀವನದಲ್ಲಿ ಇನ್ನೇನಮ್ಮ ಇದೆ. ನಾನೀ ಮದುವೆಗೆ ಸಂಪೂರ್ಣವಾಗಿ ಒಪ್ಪಿದ್ದೀನಮ್ಮ, ಸಂಪೂರ್ಣವಾಗಿ ಒಪ್ಪಿದ್ದೀನಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ, ಯಾವತ್ತೂ ಮರೆಯಲ್ಲ ಸರ್. ಕಲ್ಯಾಣಿ, ನಿನ್ ಧ್ವನಿ ಕೇಳಿದ್ದೀನಿ. ನೀನ್ ಹೇಗಿದೆ ಅಂತ ತಿಳ್ಕೋಬೇಕನ್ನೋ ಆಸೆ ನನ್ನ ಮನಸ್ಸಲ್ಲಿ ಈಗ ಬರ್ತಾ ಇದೆ. ತಿಳ್ಕೋಬಹುದಾ? ಖಂಡಿತವಾಗ್ಲು. ಕಲ್ಯಾಣಿ, ನೀನ್ ಎಷ್ಟು ಚೆನ್ನಾಗಿದೆ ಅಂತ ನಾನೇ ತಿಳ್ಕೊಬಲ್ಲೆ. ನಾನು ಬೇಲೂರಿಗೆ ಹೋದಾಗ ಅಲ್ಲಿ ಶಿಲಾಬಾಳಿಕೆಯನ್ನು ಮುಟ್ಟು ನೋಡಿದ್ಮೇಲೆ ಅಂದ ಅಂದ್ರೆ ಏನು ಅಂತ ಕಲ್ಪನೆ ನನಗಿತ್ತು. ಆದ್ರೆ ನಿನ್ನ ಅಂದ ಅದಕ್ಕಿಂತ ಚೆನ್ನಾಗಿದೆ. ಹಾ, ಅದಕ್ಕಿಂತ ಚೆನ್ನಾಗಿದೆ. ನಮ್ ತಂದೆ ನೋಡಕ್ಕೆ ಯಾವಾಗ ಬರ್ತೀರಿ? ನಾಳೆ ಬೆಳಿಗ್ಗೆ 10 ಗಂಟೆ ಸರಿಯಾಗಿ ಬರ್ತೀನಿ. ಖಂಡಿತ ಬರ್ತೀರಿ ತಾನೆ? ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಹಾ, ಖಂಡಿತವಾಗ್ಲೂ ಬರ್ತೀನಿ. ಥ್ಯಾಂಕ್ಸ್ ಸರ್. ಬರ್ತೀನಿ. ನಾನು ಬರ್ತೀನಿ ಸರ್. ಕಲ್ಯಾಣಿ, ಬಾಮ್ಮ. ಏನ್ ಬಹಳ ಖುಷಿಯಾಗಿ ಬರ್ತಿದ್ಯಾ? ಏನ್ ಸಮಾಚಾರ? ಅಪ್ಪ, ಗುಡ್ ನ್ಯೂಸ್. ಏನಮ್ಮ? ಇನ್ಮೇಲೆ ನನ್ ಮದುವೆ ಯೋಚನೆ ಬಿಟ್ಬಿಡಿ. ಏನಮ್ಮ ಹಾಗಂದ್ರೆ? ಮದುವೆ ನಿಶ್ಚಯ ಆದ ಹಾಗೆ. ಕಂಗ್ರಾಚುಲೇಷನ್ಸ್. ಯಾರಮ್ಮ ಹುಡುಗ? ನಿಮಗ್ ಗೊತ್ತಿರೋರೆ, ಮಧು. ಮಧು? ಮಧು ಯಾರಮ್ಮ? ಅದೇಪಾ, ಶೆಟ್ರ ಮನೆ ಮೇಲ್ಗಡೆ ಇದಾರಲ್ಲ ಅವರೇ. ನಾಳೆ ನನ್ ಕೈ ಕೇಳೋಕೆ ನಿಮ್ಮನ್ ನೋಡಕ್ ಬರ್ತಾ ಇದಾರೆ. ಅಂದ್ರೆ ಆ ಕೂಡ್ ಹುಡುಗನ? ಅಪ್ಪ, ಹೊರಗಡೆ ನೋಡೋ ಕಣ್ಣಿದ್ರು ವರದಕ್ಷಿಣೆ ಮೊಹದಲ್ಲಿ ಕುರುಡಾಗಿರೋ ಗಂಡುಗಳಿಗಿಂತ 1000 ಪಾಲ್ ವಾಸಿ. ಅವ್ರು ನನ್ನನ್ ಮದುವೆ ಮಾಡ್ಕೊಳಕ್ ಆಸೆ ಪಡ್ತಾರೆ ವಿನಃ ನಾನ್ ತಗೊಂಡ್ ಹೋಗೋ ಆಸ್ತಿನೋ ವರದಕ್ಷಿಣೆನೋ ಅಲ್ಲಪ್ಪ. ಕಲ್ಯಾಣಿ, ನೀನೇನೇ ಹೇಳು, ನನ್ಗ್ಯಾಕೋ ಈ ಮದುವೆ ಮನಸ್ಸೊಪ್ತಾ ಇಲ್ಲಮ್ಮ. ಅಪ್ಪ, ಬೇರೆಯವ್ರಿಗಿಂತ ಯಾವ ರೀತಿಲಿ ಅವ್ರು ಕಡಿಮೆ? ಒಳ್ಳೆ ಸಂಗೀತಗಾರರು, 4 ಜನಕ್ಕೆ ಪಾಠ ಹೇಳ್ಕೊಟ್ಟು ಕಚೇರಿ ಮಾಡಿ ಅವ್ರ ಜೀವನ ಅವ್ರು ನಡೆಸ್ಕೋತಾರೆ. ಇನ್ನೊಬ್ರ ಮುಂದೆ ದೇಹಿ ಅಂತ ಕೈ ಚಾಚಬೇಕಾಗಿಲ್ಲ. ಇನ್ಮೇಲೆ ನಾನು ಅವ್ರ ಕಣ್ಣಾಗಿರ್ತೀನಿ. ಅಕ್ಕ, ನೀನ್ ದುಡುಕ್ತಿದೀಯೇನೋ ಅಂತ ನನ್ ಭಾವನೆ. ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಒಳ್ಳೆ ಹುಡುಗನೇ ಸಿಗ್ಬಹುದು. ಇನ್ನೂ ಸ್ವಲ್ಪ ದಿವಸಕ್ಕಾದ್ರೆ ವಯಸ್ಸಾಗತ್ತೆ ಹೊರತು ಒಳ್ಳೆ ಹುಡುಗ ಸಿಗ್ತಾನೆ ಅನ್ನೋದು ಸುಳ್ಳು. ಅಕ್ಕ, ಪ್ರಭಾ, ಕಣ್ಣುಗಳಿಲ್ದೇ ಇರದೆ ದೊಡ್ಡ ಕೊರತೆ ಅಲ್ಲಮ್ಮ. ಪ್ರಪಂಚದಲ್ಲಿ ಅತಿ ಶ್ರೇಷ್ಠ ಗ್ರಂಥ ಬರೆದ ಮಿಲ್ಟನ್ ಕುರುಡ ಅಲ್ವೇ? ಸೂರದಾಸ್ ಕುರುಡ ಅಲ್ವೇ? ಪ್ರಸಿದ್ಧ ಪಿಟೀಲ್ ವಿದ್ವಾಂಸ ಚಂದ್ರಶೇಖರ್ ಕುರುಡ ಅಲ್ವೇ? ಅವನು ಕುರುಡು ಅನ್ನೋದು ಮುಖ್ಯ ಅಲ್ಲಮ್ಮ, ಅವನು ಎಂಥ ವ್ಯಕ್ತಿ ಅನ್ನೋದು ಮುಖ್ಯ. ಹಾಗೆ ಹೇಳಿ ಚಿಕ್ಕಪ್ಪ. ಮದುವೆ ಆದಾಗ 2 ಕಣ್ಣಿದ್ದು ಯಾವ್ದೋ ಆಕ್ಸಿಡೆಂಟ್ ನಲ್ಲಿ 2 ಕಣ್ಣು ಹೋದ್ರೆ ಆಗ ಕುರುಡು ಗಂಡನ್ ಜೊತೆ ಸಂಸಾರ ಮಾಡಲ್ಲ ಅಂತ ಹೇಳ್ತಿದ್ನಾ? ಅಕ್ಕ, ನೀನು ನಿನ್ ಸಂತೋಷಕ್ಕೋಸ್ಕರ ಈ ಕೆಲಸ ಮಾಡ್ತಿಲ್ಲ, ನಮ್ಮೆಲ್ರಿಗೋಸ್ಕರ ತ್ಯಾಗ ಮಾಡ್ತಿದ್ಯಾ. ನಾನ್ ಯಾರಿಗೋಸ್ಕರನೂ ತ್ಯಾಗ ಮಾಡ್ತಿಲ್ಲ, ನನ್ನ ಸಂತೋಷಕ್ಕೋಸ್ಕರ ನಾನ್ ಮಾಡ್ತಿದ್ದೀನಿ. ಆ ಮನುಷ್ಯನಿಗೆ ಸುಳ್ಳು ಕಪಟ ಗೊತ್ತಿಲ್ಲ, ಮಗುನಂಥ ಮನ್ಸು. ಅಂಥ ಗಂಡ ಸಿಗ್ಬೇಕಾದ್ರೆ ನಾನ್ ಪುಣ್ಯ ಮಾಡಿರ್ಬೇಕು. ಶಭಾಷ್ ಕಲ್ಯಾಣಿ, ನೀವೊಂದು ವಿಚಾರನ ಇಷ್ಟೊಂದು ಆಳವಾಗಿ ಯೋಚಿಸಬಲ್ಲೆ ಅಂತ ನಾ ತಿಳ್ಕೊಂಡಿರಲಮ್ಮ. ನಿಂದು ಒಳ್ಳೆ ತೀರ್ಮಾನ ಕಲ್ಯಾಣಿ, ಒಳ್ಳೆ ತೀರ್ಮಾನ. ಐ ಆಮ್ ವೆರಿ ಪ್ರೌಡ್ ಆಫ್ ಯುವರ್ ಚೈಲ್ಡ್. ಅಣ್ಣಯ್ಯ, ಕಲ್ಯಾಣಿ ಯಾವುದೋ ಆವೇಗದಲ್ಲಿ ಹೋಗಿ ಕೆಲಸ ಮಾಡ್ಯಾಳ ಅಂತ ಅನ್ಕೋಬೇಡಿ. ಅವಳು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದ್ಯಾಳೆ. ಶಿ ಈಸ್ ಎ ಮೆಂಟಲಿ ಮೆಚೂರ್ಡ್ ಗರ್ಲ್. ಅವಳು ಈ ನಿರ್ಧಾರಕ್ಕೆ ನಾವು ಒಪ್ಬೇಕಾದ್ದೆ. ನನ್ ಕೇಳಿದ್ರೆ ನೀನು ಪೂರ್ಣ ಮನಸ್ಸಿಂದ ಈ ಸಂಬಂಧಕ್ಕೆ ಒಪ್ಪಿಗೆ ಕೊಡು. ಇವಳಿ ಮದುವೆನ ನೀ ಮನಸಾರೆ ಆಶೀರ್ವಾದ ಮಾಡು.
ನೀವೆಲ್ಲ ಇಷ್ಟು ಹೇಳಿದ ಮೇಲೆ ಕಲ್ಯಾಣಿಗೆ ಈ ಮದುವೆಯಿಂದ ಒಳ್ಳೇದಾಗುತ್ತೆ ಅನ್ನೋ ಅಭಿಪ್ರಾಯ ನಿಮ್ಮೆಲ್ಲರೂ ಇರೋದಾದ್ರೆ ಆಗ್ಲಿ. ಬಾ ಅಮ್ಮ ಕಲ್ಯಾಣಿ. ಜೀವನದಲ್ಲಿ ಎಷ್ಟು ನೊಂದಿದೆಯಾ ತಾಯಿ. ಇನ್ಮೇಲಾದ್ರೂ ನಿನ್ನ ಜೀವನಕ್ಕೆ ಸಂತೋಷ ಸಿಗಲಮ್ಮ, ಸಂತೋಷ ಸಿಗಲಿ. ಯಾವತ್ತೂ ಯಾರಿಗೂ ಕೆಟ್ಟದ್ ಮಾಡ್ದೋಳಲ್ಲ, ಒಂದು ಕೆಟ್ಟದ್ ಬಯಸ್ದೋಳಲ್ಲ. ಅಂಥವಳಿಗೆ ದೇವ್ರು ಯಾಕಿಂತ ಶೋಧನೆ ಕೊಡ್ತಿದ್ದಾನೆ? ದೇವರು ಒಳ್ಳೆಯವ್ರನ್ನೇ ಅಮ್ಮ ಶೋಧನೆ ಮಾಡೋದು. ನಮಗ ಅವನಲ್ಲಿ ಎಷ್ಟು ನಂಬಿಕೆ ಇದೆ, ಎಷ್ಟರ ಮಟ್ಟಿಗೆ ನಾವು ಕಷ್ಟಗಳನ್ನು ಸಹಿಸಿಕೊಳ್ಬಲ್ವಿ ಅಂತ ಪರೀಕ್ಷೆ ಮಾಡಿ ನೋಡ್ತಾನಮ್ಮ. ಪ್ರಭಾ, ಕಲ್ಯಾಣಿಗೆ ಒಂದು ಇಂಜೆಕ್ಷನ್ ಕೊಟ್ಟಿನಿ, ಅವಳು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ. ಶೀಲ್ ಬಿ ಆಲ್ ರೈಟ್. ಅಪ್ಪ, ಅವಳಿಗೆ ಯಾವಾಗ ಗುಣವಾಗುತ್ತೋ? ನಡೆದ ಘಟನೆಯ ಆಘಾತ ಅವಳ ಮನಸ್ಸಿನ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಮೇಲೆ ಡಿಪೆಂಡ್ ಆಗುತ್ತೆ. ಪೂರ್ಣ ಗುಣವಾಗೋದಕ್ಕೆ ಸ್ವಲ್ಪ ಹೊತ್ತಿಡಿಬಹುದು, ಸ್ವಲ್ಪ ದಿನಗಳಾಗಬಹುದು, ಇಲ್ಲ ಕೆಲವು ತಿಂಗಳುಗಳೇ ಆಗಬಹುದು. ಆದ್ರೆ ಗುಣ ಆಗೋದು ಮಾತ್ರ ಖಂಡಿತ. ನಿನ್ನ ಮಾತೇ ನನಗೆ ಧೈರ್ಯನಪ್ಪ. ರೀ, ಒಂದ್ ಲೋಟ ಕಾಫಿ ಸಿಗುತ್ತಾ? ಗಂಟ್ಲು ಯಾಕೋ ಗಸಗಸ ಅಂತ ಇದೆ. ಇದನ್ನೇನ್ ಉಡುಪಿ ಹೋಟ್ಲು ಅನ್ಕೊಂಡ್ರ? ಚಿಚಿ ಹಾಗಲ್ಲ, ಸಾಮಾನ್ಯವಾಗಿ ಇಷ್ಟೊತ್ತಿನಲ್ಲಿ ಕಾಫಿ ಕುಡಿದ ಅಭ್ಯಾಸ. ಯಾವತ್ತೂ ನಿಮ್ಮ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದೆ. ಒಂದ್ ದೊಡ್ಡ ಕಾಫಿ ಇದ್ರೆ ಅಲ್ಲಿಟ್ಟಿದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಚೇಸ್. ರೀ, ಕಾಫಿ ತುಂಬಾ ತಣ್ಣಗಿದೆ. ಎಲ್ಲಿ? ಥ್ಯಾಂಕ್ ಯು. ಅಕ್ಕ, ಅಕ್ಕ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಹೋಗೆ ಇಲ್ಲಿಂದ. ಯಾಕಕ್ಕ? ನಾನ್ ಯಾವಾಗ್ಲೂ ಇಲ್ಲೇ ತಾನೇ ಮಲ್ಕೊಳ್ಳೋದು. ಇಷ್ಟು ದಿನ ಸರಿ, ಇನ್ಮೇಲೆ ನೀನ್ ಇಲ್ಲಿ ಮಲಗಬಾರ್ದು. ಯಾಕೆ? ನಾನು ನನ್ ಗಂಡ ಮಲ್ಕೊಳ್ಳೋ ಜಾಗದಲ್ಲಿ ನೀ ಹೇಗೆ ಮಲಗ್ತೀಯಾ? ನಾಚಿಕೆ ಆಗಲ್ವಾ? ನಿನ್ ಗಂಡನಾ? ಹೌದು. ನೋಡು, ಇವನೇ ನನ್ ಗಂಡ. ಸ್ವಲ್ಪ ಕಪ್ಪು ಬಡ್ಡಿ ಮಗ, ಆದ್ರೆ ಎಷ್ಟು ಲಕ್ಷಣವಾಗಿದ್ದಾರೆ. ಅವನ್ ಮೂಗ್ ನೋಡು, ಎಷ್ಟು ಲಕ್ಷಣವಾಗಿದೆ. ಈ ಜರಿಪೇಟ ನೋಡು, ಎಷ್ಟು ಚೆನ್ನಾಗಿದೆ. ಹಳೇ ಫ್ಯಾಷನ್ ಅಂತೀಯಾ? ಆ ವಿಶ್ವೇಶ್ವರೇ, ನಿಂಗೇನು ಗೊತ್ತಾಗಲ್ಲ. ಕೊಡಿ. ಮುಟ್ಬೇಡ್ವೆ. ಇನ್ನೊಂದ್ಸಲ ಮುಟ್ಟಿದ್ರೆ ಹುಷಾರ್. ಅಕ್ಕ, ನಿನ್ಗಿನ್ನು ಮದ್ವೆ ಆಗಿಲ್ಲ, ಬರೀ ಬಾಯ್ ಫ್ರೆಂಡ್ ಅಷ್ಟೇ. ಅವ್ರನ್ನೀಗ್ಲೇ ಇಲ್ಲಿ ಮಲಗಿಸ್ಕೊಂಡ್ರೆ ಎಲ್ರೂ ಮಾತಾಡ್ಕೊಡಲ್ವಾ? ಅವ್ರ ನಿಲ್ಕೊಡು. ಸದ್ಯಕ್ಕೆ ಅವರಿಗೆ ಬೇರೆ ರೂಮ್ ಕೊಟ್ಟಿರ್ತೀನಿ. ಮದ್ವೆ ಆದ್ಮೇಲೆ ನಾನೇ ರೂಮ್ ಬಿಟ್ಬಿಡ್ತೀನಿ. ಬರೀ ಬಾಯ್ ಫ್ರೆಂಡ್ ಅಷ್ಟೇನಾ? ನಂಗಿನ್ನೂ ಮದ್ವೆ ಆಗಿಲ್ವಾ? ಇವ್ರಿಲ್ಲಿಂದ ಹೋಗಕ್ಕೆ ಬೇಜಾರ್ ಮಾಡ್ಕೋತಾರೆ. ನೀನೀಗ ಹೇಗ್ ಕರ್ಕೊಂಡು ಹೋಗ್ತೀಯಾ?
ಸರಿ, ಅವ್ರನ್ನ ಅಲ್ಲಿ ಮಲಗ್ಸು, ಆಮೇಲೆ ಮದ್ವೆ ಆದ್ಮೇಲೆ ಇಲ್ಲಿ ಕರ್ಕೊಂಡ್ ಬಂದ್ ಮಲಗ್ಸು. ಸರಿ. ನಿಜವಾಗ್ಲೂ? ನಿಜವಾಗ್ಲು. ನನ್ನ ಆಣೆಗೂ? ನಿನ್ನಾಣೆಗೂ. ನಿನ್ನಾಣೆಗೂ? ನನ್ನಾಣೆಗೂ. ಇವ್ರಾಣೆಗೂ? ಅವರಾಣೆಗೂ. ಸರಿ, ಅಲ್ಲೇ ಕರ್ಕೊಂಡು ಹೋಗಿ ಮಲಗ್ಸು. ಏ ಪ್ರಭಿ, ಇಲ್ಲಿ ಕೂತ್ಕೊಳ್ಳೆ. ಏ, ನಾನಿನ್ ಮಲ್ಕೊಳ್ಳ? ಮಲ್ಕೋ. ಅವ್ರನ್ನ ಜೊತೆಲಿ ಮಲಗಿಸ್ಕೋಬೇಕು. ಸರಿ. ತಾನೊಂದ್ ಬಗದ್ರೆ ದೈವ ಒಂದ್ ಬಗೆತ್ತೆ ಅಂತಾರೆ. ನಿಮ್ಮ ಅಕ್ಕನ ಮದ್ವೆ ನಿಶ್ಚಯ ಆಗೋಯ್ತು. ಇನ್ ನಮ್ಮ ಮದ್ವೆಗೆ ಯಾವ ಅಡ್ಡಿನೂ ಇಲ್ಲ ಅನ್ಕೊಂಡೆ. ಆದ್ರೆ ವಿಧಿ ಒಂದು ವಾಹನದ ರೂಪದಲ್ಲಿ ಬಂದು ಎಲ್ಲಾನು ಬದಲಾಯಿಸ್ಬಿಡ್ತು. ಸಂತೋಷ್, ನೀವು ನನ್ನ ಪ್ರೀತಿಸೋಕ್ ಬದಲು ನಮ್ಮ ಅಕ್ಕನ ಪ್ರೀತಿಸಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಮ್ಮ ಅಕ್ಕನ ಜೀವನದಲ್ಲಿ ಇಂಥ ಟ್ರಾಜಿಡಿ ಆಗ್ತಾನೆ ಇರ್ಲಿಲ್ಲ. ಋಣಾನುಬಂಧ ಅಂತ ಒಂದಿದೆಯಲ್ಲ ಪ್ರಭಾ, ಅದು ಯಾರ್ಯಾರನ್ನ ಸೇರಿಸ್ಬೇಕೋ ಅವ್ರನ್ನ ಮಾತ್ರ ಸೇರಿಸುತ್ತೆ. ಬೇರೆಯವ್ರಿಗೆ ಏನೇ ಅರ್ಹತೆ ಇದ್ರೂ ಸಾಧ್ಯವಾಗೋದಿಲ್ಲ. ನಮ್ಮ ಅಕ್ಕನ ನೋಡುವಾಗ ಕರುಣೆ ಕಿತ್ತು ಬರುತ್ತೆ ಸಂತೋಷ್. ಇನ್ನು ನಮ್ಮ ಜೀವನದಲ್ಲಿ ಸಂತೋಷ ಬರುತ್ತೋ ಇಲ್ವೋ ಅನ್ಸುತ್ತೆ. ಏಯ್ ಅಲ್ಬೇಡ, ಇನ್ಮೇಲೆ ನಿನ್ ಸುಖ ದುಃಖದಲ್ಲಿ ನಾನ್ ಭಾಗಿ. ನಿನಗ್ ಸಂಪೂರ್ಣವಾದ ಬೆಂಬಲ ನಾನ್ ಕೊಡ್ತೀನಿ. ಥ್ಯಾಂಕ್ ಯು ಸಂತೋಷ್. ಬಾ ಬಾ. ಹತ್ತು ಗಂಟೆ ಹೊಡಿತು. ಅವ್ರ ಬರೋ ಹೊತ್ತಾಯ್ತು. ಪ್ರಭಾ, ಎಲ್ಲಿ ಹೋಗಿದ್ದೆ? ನಾನು ನಿನ್ನೆ ಹುಡುಕ್ತಾ ಇದ್ದೆ. ಹೌದಾ? ಏನೇ ಕೈನಲ್ಲಿ ಇಷ್ಟೊಂದು ಕವರ್ಗಳು? ನನ್ ಮದ್ವೆ ಕಣೆ, ಖಂಡಿತ ಬರ್ಬೇಕು. ಖಂಡಿತ. ಅಂದ್ಹಾಗೆ ನಿಮ್ಮ ಅಕ್ಕ ಕಲ್ಯಾಣಿನೂ ನಮ್ಮ ಅಕ್ಕನೂ ಫ್ರೆಂಡ್ಸ್ ಅಲ್ವಾ? ಅವ್ರನ್ನು ಕರ್ಕೊಂಬಾ, ಖಂಡಿತ ಕರ್ಕೊಂಬರ್ಬೇಕು. ಅಕ್ಕನ್ನ ಪ್ರಯತ್ನಿಸ್ತೀನಿ. ಮದುವೆ 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 ಈ ಮದುವೆ ಅನ್ನೋದು ಅವಳ ತಲೆಯಲ್ಲಿ ಹಾಗೇ ನಿಂತುಬಿಟ್ಟಿದೆ. ಪೋರ್ ಚೈಲ್ಡ್. ನೀನು ಅವಳನ್ನ ಕರ್ಕೊಂಡು ಹೋದ್ರೆ ಅಲ್ಲಿ ಸಡಗರ ಸಂಭ್ರಮ ನೋಡಿ ಅವಳ ಮನಸ್ಸಿಗೆ ಸಂತೋಷ ಆದ್ರೂ ಆಗ್ಬಹುದು. ವೈ ನಾಟ್? ಯು ಕ್ಯಾನ್ ಟೇಕ್ ಹರ್. ಪರವಾಗಿಲ್ಲ ತಾನೆ? ಹೆದರ್ಕೋಬೇಕಾದೇನಿಲ್ಲ, ಧೈರ್ಯವಾಗಿ ಕರ್ಕೊಂಡೋಗು. ಸರಿ ಚಿಕ್ಕಪ್ಪ. ಬನ್ನಿ ಡಾಕ್ಟರ್, ಬನ್ನಿ ಬನ್ನಿ, ದಯಮಾಡಿಸಿ ಒಳಗಡೆ. ನಮಸ್ಕಾರ. ಬನ್ನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಚೆನ್ನಾಗಿದೆಯಮ್ಮ ಕಲ್ಯಾಣಿ? ಚೆನ್ನಾಗಿದ್ದೀನಿ. ಬಾ. ಏ ಕಲ್ಯಾಣಿ, ಏ ಕಲ್ಯಾಣಿ. ಅಕ್ಕ, ಇಲ್ಲಿ ನೋಡು. ಚೆನ್ನಾಗಿದ್ಯಾ ಕಲ್ಯಾಣಿ? ಚೆನ್ನಾಗಿದ್ದೀನಿ. ನೀ ಚೆನ್ನಾಗಿದ್ಯಾ? ಬನ್ನಿ. ಕೂತ್ಕೊಂಡಿದ್ರೆ ಬಂದ್ಬಿಡ್ತೀನಿ. ಆಯ್ತು. ಅಕ್ಕ, ಅವಳು ಯಾರು? ಮದುವೆ ಹುಡುಗಿ ಅಕ್ಕ. ಡಾಕ್ಟ್ರು ಬರ್ಬೇಕು. ನೀವು ಬಂದಿದ್ದು ತುಂಬಾ ಸಂತೋಷ. ಮುಹೂರ್ತ ಟೈಮ್ ಸರಿಯಾಗಿ ಬಂದೀನಿ. ಬನ್ನಿ ಬನ್ನಿ. వచ్చింటారు కదా. మీరు ಇನ್ವಿಟೇಷನ್ ಪ್ರೆಸೆಂಟೇಷನ್ ತರಕೂಡದು ಅಂತ ಬರ್ತಿದ್ರಿ, ನೀನು ಹೇಳಿದ್ದಾರೆ. ನಮಸ್ಕಾರ. ಹಲೋ, ಹೌ ಆರ್ ಯು ಶಂಕರ್? ಫೈನ್, ಥ್ಯಾಂಕ್ ಯು. ನಮಸ್ಕಾರ ಡಾಕ್ಟರ್ గారు. బాగున్నారా? ಚೆನ್ನಾಗಿದ್ದೀರಿ? ಸಂತೋಷ. ಬನ್ನಿ ಒಂದ್ಸಲ ಆಸ್ಪತ್ರೆಗೆ. బాగున్నప్పుడు హాస్పిటల్ రమ్మంటున్నాను డాక్టరు.
ಏನೋ ಮದುವೆ ಮಾಡ್ಕೊತಾ ಇದೀಯಾ? ಎಷ್ಟೋ ಕೊಟ್ರು ವರದಕ್ಷಿಣೆ? 1 ಲಕ್ಷ ರೂಪಾಯಿ ಕೊಟ್ರ? ಅವತ್ತು ನಮ್ಮನೆಗೆ ಬಂದು ನನ್ನ ನೋಡಿ ಹುಡುಗಿ ಚೆನ್ನಾಗಿದ್ದಾಳಂತ ಕೇಳಿದಕ್ಕೆ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡಿಸ್ದೆ. ಯಾಕೆ ನಮ್ಮಪ್ಪ ಕೊಡ್ತೀನಿ ನಿನ್ ವರದಕ್ಷಿಣೆ ಸಾಕಾಗಿಲ್ವಾ? ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿಮ್ಮಂತ ಧನಪಿಶಾಚಿಗಳಿರೋದ್ರಿಂದಲೇ ನಮ್ಮಂತ ಹೆಣ್ಣು ಹುಡುಗಿರು ಮದ್ವೆ ಇಲ್ಲದೆ ಕಣ್ಣೀರ್ ಹಾಕ್ತಾ ಇರೋದು. ಬಿಡೋದಿಲ್ಲ. ನನ್ನ ಹೆಸರು ಕಂದಾಡಿಯಲ್ಲ. ಬಿಡಿ ಚಿಕ್ಕಪ್ಪ, ಬಿಡಿ ನನ್ನ. ಬಿಡಿ ಚಿಕ್ಕಪ್ಪ, ಬಿಡಿ. ಹಿಡ್ಕೊಳ್ಳಿ, ಬಿಡಿ. ನೀವು ಅವನ್ನ ಸಾಯಿಸ್ಬೇಕು. ಏನಾಯ್ತು ಅವಳಿಗೆ? ನನ್ ಮಗಳು ಹೀಗ್ಯಾಕೆ ಆಡ್ತಾಳೋ? ಹೇಳೋ ಮೂರ್ತಿ, ಹೇಳಪ್ಪ, ಏನಾಯ್ತು? ಅವಳಿಗೇನಾಗಿಲ್ಲ ಅಣ್ಣಯ್ಯ, ಗಾಬರಿ ಆಗ್ಬೇಡ. ಅವತ್ತು ಕಲ್ಯಾಣಿ ನೋಡಕ್ ಬಂದು ರೆಫ್ಯೂಸ್ ಮಾಡಿ ಹೋದಂತ ಹುಡುಗ ಮದುವೆ ಮನೇಲಿ ಆ ಹುಡುಗನೇ ಮದುವೆ ಗಂಡ ಕೂತಿರೋ ನೋಡಿ ಸ್ವಲ್ಪ ಅಪ್ಸೆಟ್ ಆದ್ಲು. ಹೆದರ್ಕೋಬೇಡ, ಅವಳಿಗೆ ಟ್ರ್ಯಾಂಕ್ವಲೈಸರ್ ಕೊಟ್ಟಿನಿ. ಶೀಲ್ ಬಿ ಆಲ್ ರೈಟ್. ಆಯ್ತಪ್ಪ. ಚಿಕ್ಕಪ್ಪ, ಅವಳಿಗೆ ಹೀಗಾಗ್ತಾ ಇರೋದು ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ. ನಾನು ಅನ್ಕೊಂಡಿದ್ಕಿಂತ ಮೆಂಟಲ್ ಶಾಕ್ ಜಾಸ್ತಿನೇ ಆಗಿರ್ಬೇಕು. ಯಾವುದಕ್ಕೂ ಅವಳ ಆಸ್ಪತ್ರೆ ಕರ್ಕೊಂಡು ಹೋಗಿ ಪೂರ್ಣ ಚೆಕಪ್ ಮಾಡ್ಬಿಡ್ತೀನಿ. ಆಮೇಲೆ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡೋಣ. ಅಕ್ಕನಿಗೆ ಹೇಗಾಗುತ್ತೆ ಅಂತ ನಾನ್ ಕನಸಿನಲ್ಲೂ ತಿಳಿದಿರ್ಲಿಲ್ಲ. ಪ್ರಭಾ, ಪ್ರಭಾ, ಚೀರ. ಕಲ್ಯಾಣಿನ ಪೂರ್ಣ ಗುಣಪಡಿಸೋದು ನನ್ ಕರ್ತವ್ಯ, ನನ್ ಜವಾಬ್ದಾರಿ. ಚಿಕ್ಕಪ್ಪ, ಅಷ್ಟ್ ಮಾಡಪ್ಪ. ದೇವ್ರೆ, ನಮ್ಮ ಅಕ್ಕನಿಗೆ ಬೇಗ ಗುಣ ಆಗೋ ಹಾಗೆ ಮಾಡಪ್ಪ. ಅವಳು ಮತ್ತೆ ಮೊದಲಂತೆ ಆಗೋ ಹಾಗೆ ಮಾಡಪ್ಪ. ನಾನೆಲ್ಲ ಪರೀಕ್ಷೆ ಮಾಡಿ ನೋಡಿದೆ. ಅವಳಿಗೆ ಸೈಕಲಾಜಿಕಲ್ ಶಾಕ್ ಅಲ್ಲದೆ ಮೈಗೆ ಬೇರೆ ಯಾವ ವ್ಯತ್ಯಾಸನೂ ಆಗಿಲ್ಲ. ಅವಳ ಸುಪ್ತ ಮನಸ್ಸಿನಲ್ಲಿ ತಾನೊಬ್ಬ ಗೃಹಿಣಿ ಆಗಬೇಕು, ತಾನು ಒಬ್ಬರಿಗೆ ಹೆಂಡತಿ ಆಗಬೇಕು, ತಾನು ಯಾರಿಗಾದ್ರೂ ಸೇರಿದವಳಾಗಿರ್ಬೇಕು, ತನ್ನನ್ನು ಒಬ್ಬ ಹೆಂಗಸು ಅಂತ ಯಾರಾದ್ರೂ ಅವನು ಪ್ರೀತಿಸಬೇಕು ಅನ್ನೋ ಆಸೆ ಮನಸ್ಸಿನಲ್ಲಿ ಹಾಗೆ ತುಂಬಿಕೊಂಡಿದೆ. ಈ ಅಪೂರ್ಣವಾದ ಆಸೆಗಳು ಪೂರ್ಣವಾದಾಗ
ಅವಳು ಸರಿ ಹೋಗಿ ಮತ್ತೆ ಮೊದಲಂತಾಗೋದು ಖಂಡಿತ. ಅದ್ ಸರಿ ಚಿಕ್ಕಪ್ಪ, ಆದ್ರೆ ಅವಳು ಮದುವೆ ಆಗೋದು ಹೇಗೆ? ಹುಚ್ಚು ಬಿಡ್ದೋರ್ತು ಮದುವೆ ಆಗೋಲ್ಲ, ಮದುವೆ ಆಗ್ದೋರ್ತು ಹುಚ್ಚು ಬಿಡೋಲ್ಲ ಅಂತಾನು ಗಾದೆ ತರ ಆಯ್ತಲ್ಲ. ಎಸ್, ಪೂರ್ ಚೈಲ್ಡ್. ತಾನು ಯಾರಿಗೂ ಬೇಡವಾದವಳನ್ನು ಕೀಳರ್ಮೆ ಅವಳ ಮನಸ್ಸಿಂದ ಹೋಗ್ಬೇಕು. ಅದಕ್ಕೆ ಅಟ್ಲೀಸ್ಟ್ ಯಾರಾದ್ರೂ ಅವಳನ್ನ ಪ್ರೀತಿಸೋ ಹಾಗೆ ನಟಿಸ್ಬೇಕು. ಅದ್ ಸರಿ ಸರ್, ಒಂದ್ ವೇಳೆ ನಡ್ಸೋದಕ್ಕೆ ಯಾರನ್ನಾದ್ರೂ ಒಪ್ಪಿಸ್ತೀವಿ ಅಂತ ಇಟ್ಕೊಳ್ಳಿ, ಆಮೇಲಾದ್ರೂ ಕಲ್ಯಾಣಿಗೆ ಇದೆಲ್ಲ ನಾಟಕ ಅನ್ನೋ ನಿಜಾಂಶ ಗೊತ್ತಾದ್ಮೇಲೆ ಏನಾಗತ್ತೆ? ಅದನ್ನ ತಡ್ಕೊಳ್ಳೋ ಶಕ್ತಿ ಅವಳಿಗಿರುತ್ತಾ? ಇರುತ್ತೆ. ಆದ್ರೆ ಅವಳಿಗೆ ತಿಳಿಸೋದನ್ನ ತಿಳಿಸ್ಬೇಕಾದ ರೀತಿಲಿ ನಿಧಾನವಾಗಿ ಅವಳ ಮನಸ್ಸನ್ನು ಪಕ್ವಗೊಳಿಸಿ ಯಾವ ಶಾಕು ಆಗದ ಹಾಗೆ ಇದೆಲ್ಲ ನಿನ್ ಒಳ್ಳೇದಕ್ಕೆ ಅನ್ನೋ ಸತ್ಯ ಅವಳ ಮನಸ್ಸು ಗ್ರಹಿಸುವಂಗ್ ಮಾಡಿದ್ರೆ ಯಾವ ತೊಂದರೆನೂ ಆಗಲ್ಲ. ಅದ್ ಸರಿ ಸರ್, ಆದ್ರೆ ಆ ಥರ ನಡ್ಸೋದಕ್ಕೆ ಯಾರಿದ್ದಾರೆ? ಐ ಥಿಂಕ್ ಯು ಕ್ಯಾನ್ ಡೂ ಇಟ್. ಸಂತೋಷ್. ನಾನಾ? ನೀವೇ. ನೋ ನೋ ನೋ. ಮೈ ಡಿಯರ್ ಬಾಯ್, ನೀವು ಪ್ರಭಾ ಪ್ರೀತಿಸೋ ವಿಷಯ ನಂಗೆ ಗೊತ್ತು. ನನಗ್ ಮಾತ್ರ ಅಲ್ಲ, ನಿಮ್ಮಿಬ್ಬರ ವಿಚಾರ ನಮ್ಮ ಅಣ್ಣಯ್ಯಂಗೂ ಗೊತ್ತು. ಎಸ್, ಇನ್ಫ್ಯಾಕ್ಟ್ ಅವತ್ ನಮ್ಮ ಅಣ್ಣಯ್ಯ ಕಲ್ಯಾಣಿ ಮದುವೆ ಒಂದು ನಿಶ್ಚಯವಾಗ್ಬಿಟ್ರೆ ಅದೇ ಮುಹೂರ್ತದಲ್ಲಿ ನಿಮ್ಮ ಮತ್ತು ಪ್ರಭಾ ಇಬ್ಬರು ಮದುವೆ ಮಾಡ್ಬೇಕು ಅಂತ ಮಾತಾಡ್ತಿದ್ರು. ಅಷ್ಟ್ರಲ್ಲಿ 108 ವಿಘ್ನಗಳು. ಮಿಸ್ಟರ್ ಸಂತೋಷ್, ನೀವು ಮತ್ತು ಪ್ರಭಾ ನನ್ನ ಸಜೆಷನ್ ಒಪ್ಪು ಹಾಗಿದ್ರೆ ಕಲ್ಯಾಣಿ ನಿಮ್ ವಿಚಾರದಲ್ಲಿ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರೋದ್ರಿಂದ ಅವಳ ಮನಸ್ಸಿಗೆ ಯಾವ ಅನುಮಾನ ಬರದ ಹಾಗೆ ನಾವು ಏರ್ಪಾಡು ಮಾಡಬಹುದು. ಏನಂತೀರಿ? ಸರ್, ನೀವು ಕಷ್ಟವಾದ ಜವಾಬ್ದಾರಿ ನನ್ನ ಹೇಗೆ ಹೊರಿಸ್ತಾ ಇದ್ದೀರಾ? ನಿಮ್ಮ ಎಕ್ಸ್ಪೆಕ್ಟೇಷನ್ ನನ್ನ ಕೈಲಿ ಬರಕ್ಕಾಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಖಂಡಿತ ಸಾಧ್ಯ ಇದೆ. ಆ ನಂಬಿಕೆ ನನಗಿರೋದ್ರಿಂದಲೇ ನಾ ಹೇಳ್ತಿರೋದು. ನಿಮಗ ಆ ನಂಬಿಕೆ ಇದ್ರೆ ನಂದೇನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಸಂತೋಷ್. ಪ್ರಭಾ, ಒಂದ್ ಮಾತು. ಈ ವಿಷಯ ನಾನು, ನಮ್ಮಣ್ಣ, ನೀವು ಮತ್ತು ಪ್ರಭಾ ಈ 4 ಜನಕ್ಕಲ್ದೆ ಬೇರೆ ಯಾರು ಗೊತ್ತಾಗಬಾರ್ದು. ಯಾಕಂದ್ರೆ ತಿಳಿದೋ ತಿಳಿದೇನೋ ಅಕಸ್ಮಾತ್ ಅವಳಿಗೆ ನಿಜಾಂಶ ಗೊತ್ತಾಗ್ಬಿಟ್ರೆ ಅವಳಿಗೆ ಈಗ ಆಗಿರೋ ಆಘಾತಕ್ಕಿಂತ ಇನ್ನೂ ಹೆಚ್ಚಿನ ಆಘಾತವಾಗಿ ಅವಳ ಜೀವಕ್ಕೆ ಅಪಾಯ ಬರ್ಬೋದು. ಹಾಗಾಗದೆ ಈ ನನ್ನ ಪ್ರಯೋಗ ಯಶಸ್ವಿ ಆಗೋದಕ್ಕೆ ನಿಮ್ಮಿಬ್ಬರ ಸಹಕಾರ ತುಂಬಾ ಅಗತ್ಯ. ಹಾಗೆ ಆಗ್ಲಿ ಚಿಕ್ಕಪ್ಪ. ವೆರಿ ಗುಡ್. ವಿಶ್ ಮೈ ಚೈಲ್ಡ್ ಆಲ್ ದಿ ಬೆಸ್ಟ್. ಗುಡ್. ಬೆಸ್ಟ್ ಆಫ್ ಲಕ್ ಮೈ ಡಿಯರ್ ಬಾಯ್. ಪರವಾಗಿಲ್ಲ ಕಣಯ್ಯ, ಮನೆ ಬಾಡಿಗೆ ಅಂತ ಬಂದ್ಬಿಟ್ಟು ಮನೆ ಅಡಿ ಆಗ್ತಾ ಇದ್ಯಾ. ಕಂಗ್ರಾಚುಲೇಷನ್. ನನ್ಗೂ ಬೆಸ್ಟ್ ಆಫ್ ಲಕ್ ಹೇಳಯ್ಯ. ಯಾಕೆ? ಯಾಕಂದ್ರೆ ನಾವಿಬ್ರು ಕೋಬ್ರಗಳಾಗ್ತೀವಿ. ಕೋಬ್ರ ಅಂದ್ರೆ ನಾಗರಾವಲ್ಲ ಕಣಯ್ಯ, ಷಡ್ಕ. ಕೇಳಿದ್ಯೋ? ಅಂದ್ರೆ ನೀನು ಕಲ್ಯಾಣಿನ ಮಾಡ್ಕೊಳ್ರೆ ನಾನು ಪ್ರಭಾನ್ ಮಾಡ್ಕೋಬಹುದು. ನನ್ಗಿನ್ನೂ ನಂಬಿಕೆನೇ ಇಲ್ಲ. ಸಂತೋಷ್ ನನ್ನ ಮದ್ವೆ ಆಗೋಕೆ ನಿಜವಾಗ್ಲೂ ಒಪ್ಕೊಂಡ್ರ? ಅವ್ರು ಒಪ್ಕೊಳ್ದೆ ಹೋಗಿದ್ರೆ ನಿಶ್ಚಿತಾರ್ಥಕ್ಕೆ ಏರ್ಪಾಡ್ ಮಾಡ್ತಿದ್ರ? ಪ್ರಭಾ, ಹಾಗಾದ್ರೆ ನಮ್ಮ ಮದ್ವೆ ಯಾವಾಗ್ಲೇ? ಕಲ್ಯಾಣಿ, ಮದುವೆ ಅನ್ನೋದಷ್ಟು ಸುಲಭನಾ? ಛತ್ರ ಸಿಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಅದು 6 ತಿಂಗಳು ಮುಂಚೆನೆ ಬುಕ್ ಆಗ್ಬಿಟ್ಟಿರುತ್ತೆ. ಜೊತೆಗೆ ಇನ್ವಿಟೇಷನ್ ಮಾಡಿಸ್ಬೇಕು, ಒಡವೆ ವಸ್ತ್ರ ಮಾಡಿಸ್ಬೇಕು, ಎಲ್ರನ್ನು ಕರಿಬೇಕು. ಹಾಗಾದ್ರೆ ಇನ್ನು ಎಷ್ಟು ದಿನ ಆಗುತ್ತೆ? ಏನೊಂದು 6 ತಿಂಗಳಾಗ್ಬೋದು. 6 ತಿಂಗಳಾಗುತ್ತಾ? ಚಿಕ್ಕಪ್ಪ, ನಮ್ಮ ಅಪ್ಪಂಗೆ ಹೇಳಿ ಬೇಗ ನನ್ ಮದ್ವೆ ಮಾಡ್ಸು. ಯೋಚನೆ ಮಾಡ್ಬೇಡ, 6 ತಿಂಗಳನ್ನೋದು ಹಿಂಗನ್ನಷ್ಟು ಹೊರಟೋಗುತ್ತೆ. ಬನ್ನಿ. ನಮಸ್ಕಾರ. ನಮಸ್ಕಾರ. ಆಶೀರ್ವಾದ ಮಾಡಿ. ಇಲ್ಲ, ಇವನ್ ಪರವಾಗಿ ನಾನ್ ಮಾಡ್ದೆ ಅಷ್ಟೇ. ಇರ್ಲಿ. ತುಂಬಾ ಸಂತೋಷ ಆಯ್ತಪ್ಪ. ನನಗೂ ತುಂಬಾ ಸಂತೋಷ ಆಯ್ತು. ಇಲ್ಲ, ನೀ ಕೂತ್ಕೊಳ್ಳಪ್ಪ. ಕಲ್ಯಾಣಿ ಈಗ ಬಂದ್ಬಿಡ್ತಾಳೆ. ಪರವಾಗಿಲ್ಲ, ಬರ್ಲಿ. ಕಲ್ಯಾಣಿ ಬಾಮ. ಬಾಮ ಕೂತ್ಕೊ. ಯಜಮಾನ್ರಿ, ಆಗ್ಬೋದಲ್ಲ? ಆಗ್ಬೋದು. ಸಂತೋಷ್ ಅವರೇ, ನಿಮ್ ಕಡೆ ಹಿರಿಯರು ಯಾರೂ ಇಲ್ಲದೆ ಇರೋದ್ರಿಂದ ಈ ತಾಂಬೂಲ ತಟ್ಟೆ ನಿಮ್ ಕೈಲಿ ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಗಳ ಕೈ ಹಿಡಿದು ಈ ಮನೆಗೆ ಅಳಿಯನಾಗಿ ಬರ್ಬೇಕಂತ ಕೇಳ್ಕೊತೀನಿ. ತಗೊಳಪ್ಪ. ಹಿಂದೆ ಬನ್ನಿ.
ಮಹಾ ಗಂಡ್ಸು ಹೊಡೆದ್ಬಿಟ್ಟ ನೋಡು ಸುರ್ಸುರ್ ಬತ್ತಿ ಫ್ಲವರ್ ಪಾಟು. ಗಂಟು ಸಾದವನು ಇದನ್ನ ಹೊಡಿಬೇಕು ಕಣ. ಹೊಡಿತೀನಿ ನೋಡು ಆಟಂ ಬಾಂಬು. ಮೆಲ್ಗೋ ಮೆಲ್ಗೋ. ಬನ್ನಿ, ಸ್ವೀಟ್ಸ್ ಎಲ್ಲ ಮಾಡಿದ್ದೀನಿ. ಮೊದಲು ನೀವೇ ತಿನ್ಬೇಕು. ಸ್ವೀಟ್ಸ್ ತಿನ್ಬೇಕು. ಚೆನ್ನಾಗಿ ಊಟ ಮಾಡೋ. ಅಪ್ಪ ಮೈಸೂರು ಪಾಕ್ ಸಾಕು. ಇನ್ನೊಂದು ಬೇಡಮ್ಮ. ಇನ್ನೊಂದು ಅಯ್ಯೋ ಆಗಲ್ಲಮ್ಮ, ಪಾಪ ಅವ್ರ ವಯಸ್ಸಾಗೋದು. ಕೊಡು, ನಾನ್ ಬಡಿಸ್ತೀನಿ. ಪರವಾಗಿಲ್ಲ, ನಾನ್ ಬಡಿಸ್ತೀನಕ್ಕ. ಅವರು ನನ್ನವರು, ನಾನೇ ಬಡಿಸ್ಬೇಕು. ತಗೊಳ್ಳಿ ಸ್ವೀಟ್. ಬೇಡ. ಯಾಕ್ರಿ ಹಾಗಂತೀರಾ? ನಾನು ಇಷ್ಟಪಟ್ಟು ಕಷ್ಟಪಟ್ಟು ತುಂಬಾ ಮಾಡಿದ್ದೀನಿ. ತಗೊಳ್ಳಿ ಪ್ಲೀಸ್. ಬೇಕಂತೀನಿ. ನಿಧಾನ ಊಟ ಮಾಡಿ. ಯಾಕಾಗ ನೋಡ್ತಾ ಇದ್ದೀರಿ? ನಾನು ಕಾದಿದ್ದೀನಲ್ಲ, ನನ್ಗಾಕಿ. ಬಂದೆ. ಈ ಬನ್ನಿ ಎಷ್ಟು ಚೆನ್ನಾಗಿದೆ. ಹೊಸ್ತು ಅರಿಜೋನಾ 3 ಸ್ಟಾರ್. 1 2 3 4 5. ಛೀ, ನಿಮ್ಗೆ ಏನು ಗೊತ್ತಿಲ್ಲ. 3 ಸ್ಟಾರ್ ಅಲ್ಲ, 5 ಸ್ಟಾರ್. ಚೆನ್ನಾಗಿದೆಯಲ್ಲ? ತುಂಬಾ ಚೆನ್ನಾಗಿದೆ. ಯಾಕೆ ಯಾಕೆ? ಈ ಬನೀನು ನಮ್ ಸಂತೋಷ ಹಾಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ನನಗೆ ಪೇಷಂಟ್ ಕಾತಿದ್ದಾರೆ, ನಾನು ಬರ್ತೀನಿ. ನಂಗೆ ಬನೀನ್ ಬೇಕು. ಇರ್ರಿ. ಅಯ್ಯೋ ಅಳ್ಬೇಡಿ, ಕೊಟ್ಬಿಡ್ತೀನಿ. ಇರ್ರಿ. ಥ್ಯಾಂಕ್ ಯು. ಬಾಯಿ ಮುಚ್ಚಿಟ್ಟು ಸುಮ್ಮನೆ ಇರಬೇಡ. ಮುಂದೆ ಇದೆ ಹರಿಜೋನ ಅಂತೆ 3 ಸ್ಟಾರ್ 5 ಸ್ಟಾರ್. ನನ್ನ ಸ್ಟಾರೇ ಸರಿ ಇಲ್ಲ. అయ్యప్ప. రండి గోవింద గారు కూర్చోండి. బామా వాళ్ళు పిలుచుకొచ్చుండాను. మీరు మన నంజుడి శెట్టి జೊತೆలో పోతా ఉంಟ್ರಿ. అప్పుడే మాట్లాಡ್ತಾನೆ ఉన్నాను, ನೀವು ಸಿಗಲಿಲ್ಲ. ಸದ್ಯ ಇವತ್ತು ಸಿಕ್ಕಿದ್ರಲ್ಲ, ಅಷ್ಟೇ ಸಂತೋಷ. ಸ್ವೀಟ್ ತಂದಿದ್ದಾರೆ, పెట్టండి. వీడు నా కూతురు, ఇది నా పెండ్లాము, అది నా ಕೂతుರು. ನಮಸ್ಕಾರ. ಮದುವೆಗಿದ್ದಾಳೆ, ಸಂಗೀತ ಕರೀತಾ ಇದ್ದಾಳೆ. ಅಂದ್ರೆ ಲಂಬೋದರ? ಅವಳೆ. ನಿಮ್ಮ ಊರು? ಮಂಗಳೂರು. ನಿಮ್ ತಂದೆಯವ್ರ ಹೆಸರು? ರಾಮದಾಸ್ ಕಾಮತ್ ಅಂತ. ನೀವು ನಮ್ಮವರಲ್ವಾ? ಅಲ್ಲ. ಲೇ ಭೀಮಾ, ಒಳಗಡೆ. ಇವನಿಲ್ಲ ಭೀಮಾ? ಇವ್ ನನ್ನ ಮಗ ಭೀಮಾ. ಇದು ಬೇಡ ಅಂತ ತಗೊಂಡವು, ನೀನ್ ತಿನ್ಬೇಡ. ಪಾಪ ನೀವು ಎಲ್ಲೋ ಹೊರಟಿದ್ರೆ ನೀವು ತೊಂದರೆ ಕೊಟ್ಬಿಟ್ಟೆ, ಕ್ಷಮಿಸಿ. ಬರ್ತೀನಿ. ಇವು ರೀ ಪ್ರಭಾ, ನಿಮ್ಗೊಂದು ತಮಾಷೆ ತೋರಿಸ್ತೀನಿ, ಸ್ವಲ್ಪ ಮೇಲ್ ಬರ್ತೀರಾ? ತಮಾಷೆನಾ? ಏನದು? ಅದು ಸರ್ಪ್ರೈಸ್ ಆಗಿರ್ಬೇಕು. ಅದೇನು ಅಂದ್ರೆ ನೀವ್ ಮೇಲ್ ಬನ್ನಿ, ಅವೆಲ್ಲ ಗೊತ್ತಾಗತ್ತೆ. ವೆಂಕಟರಮಣ ಸ್ವಾಮಿನೇ ಬಂದು ಬೆಟ್ಟಕ್ ಬನ್ನಿ ಅಂತ ಕರೆಯುವಾಗ ಬರೋಲ್ಲ ಅನ್ನಕ್ಕಾಗತ್ತೆ? ಬರ್ತೀನಿ. ಥ್ಯಾಂಕ್ ಯು, ವೆಲ್ಕಮ್. ಬನ್ನಿ. ಒಂದ್ ನಿಮಿಷ, ಬಲಗಾಲ ಮುಂದಿಟ್ಟು ಬನ್ನಿ. ಇದ್ರ ಅರ್ಥ ನಿಮ್ಗೆ ಗೊತ್ತಾಗ್ಲಿಲ್ಲ? ನಿಮ್ಮನ್ನ ಎಷ್ಟರ ಮಟ್ಟಿಗೆ ನನ್ನ ಹೃದಯದಲ್ಲಿ ತುಂಬಿಟ್ಕೊಂಡಿದ್ದೀನಿ ಅನ್ನೋದನ್ನ ತೋರ್ಸಕ್ಕೆ. ಮಾತಿನಲ್ಲಿ ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಈ ತರ. ಹೇಗಿದೆ ನನ್ನ ಐಡಿಯಾ? ಯಾಕ್ರಿ ಸುಮ್ಮನಾಗ್ಬಿಟ್ರಿ?
ನನಗೆ ಗೊತ್ತಾಗೋಯ್ತು. ಮೌನಂ ಸಮ್ಮತಿ ಲಕ್ಷಣಂ ಅಲ್ಲ. ನಿಮ್ ತಂದೆ ಹತ್ರ ನಾನು ಯಾವಾಗ ಮಾತಾಡಿ ನೋಡಿ, ಈಗ ನಾನೇನು ಹೇಳೋ ಪರಿಸ್ಥಿತಿಲಿಲ್ಲ. ಅಕ್ಕನಿಗೆ ಗುಣವಾಗೋವರೆಗೂ ನಾನೇನು ಕೇಳ್ಬೇಡಿ. ಪರವಾಗಿಲ್ಲ, ಐ ಕ್ಯಾನ್ ವೇಟ್. ನಾನ್ ಬರ್ತೀನಿ. ಐ ಕ್ಯಾನ್ ವೇಟ್ ಫಾರ್ ಎವರ್. ಪ್ರಭಾ, ಸಂತೋಷ್, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಓ, ಇವತ್ತು ನಾನು ಹುಟ್ಟಿದ ಹಬ್ಬ ಅಲ್ವಾ? ಮರ್ತೇ ಹೋಗಿತ್ತು. ನೀನ್ ಮರೆತರು ನಾನ್ ಮರೆಯೋದಿಲ್ಲ. ನೋಡು, ನಾನು ಈ ಮನೆಗೆ ಬಂದು ಆಗ್ಲೇ 1 ವರ್ಷ ಆಗೋಯ್ತು. 1 ವರ್ಷ? ಅಷ್ಟರಲ್ಲಿ ಎಷ್ಟೋ ಘಟನೆಗಳು ನಡೆದೋಯ್ತು. ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ನಮ್ಮಲ್ಲಿ ಮಾತ್ರ ಯಾವ ಬದಲಾವಣೆನೂ ಆಗ್ಕೊಡ್ದು. ತಗೋಯ್ದು, ನನ್ನಿಂದ ನಿನ್ಗೊಂದು ಸಣ್ಣ ಹುಡುಗ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸಂತೋಷ್. ಈ ಕಲರ್ ನಂಗೆ ಬಹಳ ಇಷ್ಟ. ತುಂಬಾ ಚೆನ್ನಾಗಿದೆ ಸಂತೋಷ್. ಪ್ರತಿ ವರ್ಷ ನನ್ನ ಅಕ್ಕ ನಂಗೆ ಮರೀದೆ ಹೊಸ ಸೀರೆ ತಂದ್ಕೊಡ್ತಿದ್ಲು. ಆದ್ರೆ ಈಗ ಅಲ್ಲಿ ಓ, ಹೊಸ ಸೀರೆ ಎಷ್ಟು ಚೆನ್ನಾಗಿದೆ. ಈ ಕಲರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನೋಡ್ತೀಯ ಪ್ರಭಾ, ಅವ್ರಿಗೆ ನನ್ ಕಂಡ್ರೆ ಎಷ್ಟು ಪ್ರೀತಿ. ಥ್ಯಾಂಕ್ ಯು. ಕಲ್ಯಾಣಿ, ಇವಳು ನನ್ ತಂಗಿ ತಾನೆ, ಏನೂ ತಪ್ಪು ತಿಳ್ಕೊಳ್ಳಲ್ಲ. ಇಷ್ಟಕ್ಕೂ ನೀವ್ಯಾರು? ನನ್ ಮದ್ವೆ ಆಗೋರು ತಾನೆ. ನಾನು ಈ ಸೀರೆ ಉಟ್ಕೊಂಡ್ ಬರ್ತೀನಿ, ಹೇಗ್ ಕಾಣುತ್ತೆ ಅಂತ ನೀವೇ ಹೇಳಿ. ಪ್ರಭಾ, ನಿನಗೆ ಅಂತ ತಂದ ಸೀರೆ ನಿಮ್ಮ ಅಕ್ಕ ತಗೊಂಡು ಹೊರಟೋದ್ಲು. ಸೀರೆ ಅವಳು ಉಟ್ಕೊಂಡ್ರೆ ನನಗೇನು ಬೇಜಾರಿಲ್ಲ. ಇರ್ಲಿ ಬಿಡಿ, ನಿಮ್ಮ ಹುಡುಗರ ಹಿಂದೆ ಇರೋ ಪ್ರೀತಿ ನನಗ್ ಸಾಕು. 12, 13, 14, 15, 16, 17, 18, 19. ಓಕೆ ಅಬ್ಬಾ. ನಾನು ನೀವು ಪ್ರೀತಿಸ್ತಾ ಇರೋ ವಿಷಯ ಗೋವಿಂದಿಗೆ ಗೊತ್ತಿಲ್ಲ. ಅವ್ರು ನನ್ನ ತುಂಬಾ ಪ್ರೀತಿಸ್ತಿದ್ದಾರೆ. ಮತ್ತೆ ಮತ್ತೆ ಏನಾದ್ರೂ ಕಾರಣ ಮಾಡ್ಕೊಂಡು ಸೂಕ್ಷ್ಮವಾಗಿ ನನಗೆ ತಿಳಿಸ್ತಾನೆ ಇರ್ತಾರೆ. ಅವ್ರಿಗಿರೋ ವಿಷಯ ಹೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಏನ್ ಮಾಡ್ಬೇಕು ಅಂತ ತೋಚದೆ ಒದ್ದಾಡ್ತಾ ಇದ್ದೀನಿ ಸಂತೋಷ್. ಯೋಚಿಸ್ಬೇಡ ಪ್ರಭಾ. ಸಮಯ ನೋಡಿ ಅವನ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಾನೇ ತಿಳಿಸ್ತೀನಿ. ಹಲೋ ಎವ್ರಿಬಡಿ. ಹ್ಯಾಪಿ ಬರ್ತ್ಡೇ ಪ್ರಭಾ. ಎಲ್ರಿ ಈ ಸಲ ಬೊಕ್ಕೆ ಕೊಡಲ್ವಾ? ಬೊಕ್ಕೆ ಅದನ್ನ ತಂದ್ಕೊಡೋದು, ಆಮೇಲೆ ನಿಮ್ಮ ಹತ್ರ ಬಯಸ್ಕೊಳ್ಳೋದು ಯಾಕೆ ಅಂತ ಅದನ್ನ ತಂದ್ಕೊಳ್ಳಿಲ್ಲ. ರೇ, ನಿಮ್ ಮನಸ್ಸು ನೋಯಿಸಿದ್ದಕ್ಕೆ ಐ ಆಮ್ ಸಾರಿ. ಡೋಂಟ್ ವರಿ. ಅದಕ್ಕೀಗ ಎಷ್ಟು ನೋವಾದ್ರೂ ತಡ್ಕೊಳ್ಳೋ ಶಕ್ತಿ ಬಂದ್ಬಿಟ್ಟಿದೆ. ಏನು ಇದು? ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದು, ಪಿಕ್ಚರ್ ಹೋದ್ಮೇಲೆ ಪೋಸ್ಟರ್ ಅನ್ಸೋದು, ಎರಡೂ ಮುಟ್ಟಾಳ್ತಾನ. ಆ ಗುಂಪಿ ಸೇರಿದು ಮುಟ್ಟಾಳ ನಾನು ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಇದಿಲ್ಲಿರಬಾರ್ದು. ರಾಂಗ್ ಪ್ಲೇಸ್, ರಾಂಗ್ ಟೈಮ್, ರಾಂಗ್ ಪರ್ಸನ್. ಸಾರಿ ಗೋವಿಂದ. ದೇವ್ರೆ, ನನ್ನ ಜೀವನದಲ್ಲಿ ಇಷ್ಟು ದಿನದ ಮೇಲಾದರೂ ಸಂತೋಷ ಕೊಡ್ತಿದ್ವಿ. ಈ ಸಂತೋಷ ನನ್ನಲ್ಲೇ ನೆಲೆಸೋ ಹಾಗೆ ಮಾಡಪ್ಪ. ಪ್ರಭಾ, ಬನ್ನಿ ಬನ್ನಿ. ಏನ್ ಬೇಕಾಗಿತ್ತು? ಈ ಗುಂಡಿ ಹಾಕ್ಬೇಕಾಗಿತ್ತು. ಅಷ್ಟೇನಾ? ಇರೇ ಹಾಕೊಡ್ತೀನಿ. ಕೊಡಿ. ಎಲ್ಲಿ?
ಪ್ರಭಾ, ಕಲ್ಯಾಣಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಪ್ರಭಾ, ನಾವು ಕಣ್ಣೆದುರಿಗೆ ಇದ್ರು ನಮ್ದು ಅಂತ ಒಂದೆರಡು ಕ್ಷಣ ಕಳೆಯೋದು ಕಷ್ಟವಾಗ್ತಾ ಇದೆ. ಇನ್ನೆಷ್ಟು ದಿವಸ ಹೀಗ್ ಪ್ರಭಾ? ತಾಳ್ಮೆ ತಗೊಳ್ಳಿ ಸಂತೋಷ್. ಅಕ್ಕ ಗುಣವಾಗ್ತಿದ್ದಾಳೆ. ಅವಳಿಗೆ ಗುಣವಾಗ್ತಾ ಆಗ್ತಾ ಒಂದು ಕ್ಷಣನೂ ನಾನು ಬಿಟ್ಟಿರಲ್ಲ ಅಂತಾಳೆ. ಕಣ್ಣೆದುರಿಗೆ ಇರ್ಬೇಕು ಅಂತಾಳೆ. ನಾನು ಆಫೀಸ್ಗೆ ಹೋಗೋದಕ್ಕೂ ಬಿಡೋದಿಲ್ಲ ಅವಳು. ನನ್ನ ಪ್ರೀತಿ ಬಯಸಿ ನನ್ನನ್ನು ತಬ್ಗೊಳಕ್ ಬಂದಾಗ್ಲೆಲ್ಲ ನನಗೇನ್ ಹೇಳ್ಬೇಕು ಅಂತ ಗೊತ್ತಾಗದೆ, ಏನ್ ಮಾಡ್ಬೇಕು ಅಂತ ತೋಚದೆ ವಿಲಿವಿಲಿ ಅಂತ ಒದ್ದಾಡ್ತಾ ಇದ್ದೀನಿ. ಇದೆಂಥ ಪರೀಕ್ಷೆ ಪ್ರಭಾ, ಇದೆಂಥ ಪರೀಕ್ಷೆ. ಅದಾದ್ರೂ ಪರವಾಗಿಲ್ಲ, ಆದ್ರೆ ನನ್ ಕಂಡ್ರೆ ಅನುಮಾನ ಪಡ್ತಾಳೆ. ಅದೇ ನನಗೆ ತಡ್ಕೊಳಕ್ ಆಗದೆ ಇರೋದು. ಸಮಾಧಾನ ಮಾಡ್ಕೋ ಪ್ರಭಾ, ಸಮಾಧಾನ ಮಾಡ್ಕೋ. ಆದ್ರೆ ಕಲ್ಯಾಣಿಗೆ ಅನುಮಾನ ಬರ್ದಿರೋ ರೀತಿಲಿ ನಾವು ನಡ್ಕೋಬೇಕು. ಪ್ರಭಾ, ಅಕ್ಕ ಅಕ್ಕ ಅತ್ತೆ ಅಕ್ಕ ಅಕ್ಕ ಮದ್ವೆ ಆಗ್ಬೇಕಾಗಿರೋರ್ನ ನೀನ್ ಬುಟ್ಟಿಲ್ ಹಾಕೋಬೇಕು ಅಂತ ನೋಡ್ತಿದ್ಯಾನೆ. ನಾಚಿ ಗೆಟ್ಟೋಳೆ, ನೀನೇನ್ ಹೇಳ್ತಿದ್ಯಕ್ಕ? ಕಲ್ಯಾಣಿ, ನೀವ್ ಸುಮ್ನೆ ಇರಿ, ಮಧ್ಯ ಮಾತಾಡ್ಬೇಡಿ. ಅಲ್ವೇ ತಂಗಿ ಅಂತ ನಾನು ನಿನ್ನ ಎಷ್ಟು ಪ್ರೀತಿಸಿದ್ನಲ್ಲೇ. ಚಿಕ್ಕ ವಯಸ್ಸಿನಿಂದ ನೀನು ಯಾವ್ಯಾವ್ದಕ್ಕೆ ಆಸೆ ಪಟ್ರು ಇಲ್ಲ ಅಂತ ಹೇಳ್ದೆ ನಿನ್ನ ಆಸೆನ ಪೂರ್ತಿ ಮಾಡಿದ್ನಲ್ಲೇ. ನನಗ್ ಬರೋ ಸಂಬಳದಲ್ಲಿ ಹೇಗೋ ಕಷ್ಟಪಟ್ಟು ನಿನ್ನ ಕಾಲೇಜ್ ವರ್ಗು ಓದ್ಸಿದ್ನಲ್ಲೇ. ಅಂತದ್ರಲ್ಲಿ ನನಗೆ ದ್ರೋಹ ಮಾಡಕ್ಕೆ ನಿನ್ಗೆ ಹೇಗೆ ಮನ್ಸು ಬಂತು? ಅಕ್ಕ ನಿನಗ್ ಗೊತ್ತಿಲ್ಲ ಅಕ್ಕ, ನೀನು ನಂಗೆಲ್ಲ ಗೊತ್ತು ಅಲ್ವೇ. ನನ್ನ ಮದ್ವೆ ನಿಶ್ಚಯ ಆಗೋಕೆ ಎಷ್ಟು ಅಡ್ಡಿ ಆತಂಕಗಳು ಬಂದಿದೆ ಅನ್ನೋದು ನಿನಗೂ ಗೊತ್ತು. ಹಾಗಿರುವಾಗ ಇವರು ದೊಡ್ಡ ಮನಸ್ಸು ಮಾಡಿ ನನ್ ಮದ್ವೆಗೆ ಒಪ್ಕೊಂಡ್ರು. ಈಗ ತಾನೇ ನನ್ನ ಜೀವನದಲ್ಲಿ ಸಂತೋಷ ಬರ್ಲೋ ಬೇಡವೋ ಅಂತ ಬರ್ತಾ ಇದೆ. ಅಂಥದ್ರಲ್ಲಿ ನನ್ನ ತಂಗಿ ಆದ ನೀನು ನನ್ನ ಸಂತೋಷ ಕಲ್ಲು ಹಾಕ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಕಲ್ಯಾಣಿ, ನೀ ತಪ್ಪು ತಿಳ್ಕೊತಾ ಇದೀಯ. ನನ್ ಶರ್ಟಿನ ಗುಂಡೆ ಕಿತ್ತೋಗಿತ್ತು, ಅದನ್ನ ಅವಳು ಹಾಕೊಡ್ತಾ ಇದ್ಲು ಅಷ್ಟೇ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿತಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ದೇ ಇರಕ್ಕೆ ನಾನು ಕುರುಡಿನೂ ಅಲ್ಲ, ಮುಂಚಿನ ತರ ಹುಚ್ಚಿನೂ ಅಲ್ಲ. ನನ್ನನ್ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ದಿದ್ಮೇಲೆ ಯಾಕ್ರಿ ಒಪ್ಕೊಂಡ್ರಿ? ಯಾಕೆ ಒಪ್ಕೊಂಡು ದ್ರೋಹ ಮಾಡಿದ್ರಿ? ನನ್ನ ಸ್ವಂತದವ್ರೆ ನನ್ ಬೆನ್ ಹಿಂದೆ ಚೂರಿ ಹಾಕ್ತಿದ್ದಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅಕ್ಕ, ನನ್ ಮಾತ್ ಕೇಳೆ. ಅಕ್ಕ ಅಂತೆ ಅಕ್ಕ, ಹೋಗೆ ಇಲ್ಲಿಂದ, ಇಲ್ಲಿಂದ. ತಂಗಿ ಅಂತೆ ತಂಗಿ, ನಾಚಿ ಕೆಟ್ಟೋಳೆ, ನನ್ ಪಾಲಿನ ಶತ್ರು. ಪ್ರಭಾ, ನೀವೆಲ್ರಿ ಹೋಗ್ತಾ ಇದ್ರ ಅವಳು ಸೆರ್ಗ್ ಹಿಡ್ಕೊಂಡು? ನಿಮ್ಮನ್ ಮದ್ವೆ ಆಗೋಳು ನಾನು, ಅವಳಲ್ಲ, ಮರಿಬೇಡಿ. ಕಲ್ಯಾಣಿ, ನಾನು ಯಾಕಮ್ಮ ಆ ಮಗುನ ಹಾಗೆ ಬೈದೆ? ಮಗು ಅಂತೆ ಮಗು, ಇನ್ನು ಬೆರಳು ಚಿಪ್ಪ ಪಾಪ. ನಿಮ್ಮ ಮುದ್ದು ಮಗಳು ಏನ್ ಮಾಡಿದ್ಲು ಗೊತ್ತಾಪ? ಏನ್ ಮಾಡಿದ್ಲು? ಇವಳು ನನ್ ಗಂಡನಾಗೋನ್ನ ಚಿಚಿಚಿ ಹೇಳ್ಕೊಳಕ್ಕೆ ನನ್ ನಾಚಿಕೆ ಆಗುತ್ತೆ. ಹಾದ್ರಗಿತ್ತಿ ಅವಳನ್ನ ಹಾಗನ್ನಕ್ಕೆ ಏನಿದೆ ನಿನಗೆ ಹಕ್ಕು? ಅವಳು ನಿನಗೋಸ್ಕರ ಎಂತಹ ತ್ಯಾಗ ಮಾಡಿದಾಳೆ ಗೊತ್ತಾ? ನೀನು ಮದುವೆ ಆಗ್ಲೇ ಅನ್ನೋ ದುಃಖದಲ್ಲಿ ಹುಚ್ಚಾಗಿ ನಿಂತಾಗ ನಿನ್ನನ್ನು ಗುಣಪಡಿಸೋದಕ್ಕೋಸ್ಕರ ತಾನು ಪ್ರೀತಿಸಿದ ಸಂತೋಷನ ಬೇಡಿಕೊಂಡು ನಿನ್ನ ಜೊತೆಗೆ ನಿಶ್ಚಿತಾರ್ಥವಾದ ಹಾಗೆ ನಡೆಸೋದಕ್ಕೆ ಒಪ್ಪಿಸಿದ್ಲು. ಅವನು ಪ್ರಭಾ ಹತ್ರ ಮಾತಾಡೋದನ್ನು ಕಂಡು ನೀನು ಅನುಮಾನದಿಂದ ಚಡಪಡಿಸುತ್ತಿದ್ದಾಗ ತನ್ನ ಆಸೆಗಳನ್ನೆಲ್ಲ ಮುಚ್ಚಿಟ್ಕೊಂಡು ಯಾವತ್ತು ನೀನು ಗುಣವಾಗಿ ಮೊದಲಂತ ಆಗ್ತೀಯ ಅಂತ ಕಂಡು ದೇವರಿಗೆಲ್ಲ ಹರಕೆ ಹೊತ್ಲು, ಉಪವಾಸಗಳನ್ನು ಮಾಡಿದ್ಲು, ಕಠಿಣವಾದ ವೃತ್ತಗಳನ್ನು ಆಚರಿಸಿದ್ಲು. ಅಂಥವಳನ್ನು ಹೀಗೆ ಅಂದ್ಬಿಟ್ಟೆಲ್ಲಮ್ಮ. ತಪ್ಪು ಮಾಡಿಬಿಟ್ಟೆಮ್ಮ, ನೀನು ತಪ್ಪು ಮಾಡಿಬಿಟ್ಟೆಮ್ಮ. ಇದೆಲ್ಲ ನಟನೆನಾ? ಇದೆಲ್ಲ ನಟನೆನಾ? ಕಲ್ಯಾಣಿ, 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 ಯಾಕೆ ಸಿಗಾಡ್ತಾ ಇದ್ದೆ? ಕಲ್ಯಾಣಿ, 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 ಏನಾಯ್ತಮ್ಮ?
ಏನಾಯ್ತು ಏನಾಯ್ತಮ್ಮ? ಚಿಕ್ಕಪ್ಪ ಆಗ್ಲೇ 10 ಗಂಟೆ ಆಯ್ತು, ಅವ್ರು ಬರೋ ಹೊತ್ತಾಯ್ತು. ಆಗ್ಲೇ 10 ಗಂಟೆ ಆಯ್ತು, ಅವ್ರು ಬರೋ ಹೊತ್ತಾಯ್ತು. ಆಗ್ಲೇ 10 ಗಂಟೆ ಆಯ್ತು, ಅವ್ರು ಬರೋ ಹೊತ್ತಾಯ್ತು. ಏನಾಯ್ತಣ್ಣ? ಸಂತೋಷ್ ಪ್ರಭಾತ್ರ ಮಾತಾಡೋದು ನೋಡಿ ಸಹಿಸಲಾರ್ದೆ ಸಿಕ್ಕಾಪಟ್ಟೆ ಬೈದ್ಬಿಟ್ಲು. ನನಗೂ ತಡ್ಕೊಳಿಕ್ಕಾಗದೆ ನಿಜಾಂಶ ಹೇಳಿಬಿಟ್ಟೆ. ಮೈ ಗಾಡ್, ಎಂತ ಕೆಲಸ ಮಾಡ್ದೆ ಅಣ್ಣಯ್ಯ, ಎಂತ ಕೆಲಸ ಮಾಡ್ದೆ? ಆತರ ಪಟ್ರಿ ಸರ್. ಮೂರ್ತಿ ಕಲ್ಯಾಣಿ, ಎಂಥ ಕೆಲಸ ಮಾಡಿದ್ರಿ ಅಣ್ಣಯ್ಯ. ಯಾವ ವಿಷಯನ ಅವಳ ಮನಸ್ಸನ್ನು ಪಕ್ವಪಡಿಸಿ ನಿಧಾನವಾಗಿ ಹೇಳ್ಬೇಕು ಅಂತ ಮಾಡಿದ್ವು, ಅದನ್ನ ಆತರ ಪಟ್ಟು ಹೇಳಿದ್ರಿಂದ ನಮ್ಮ ಪ್ರಯೋಗ ಎಲ್ಲ ಪ್ರಯೋಜನವಿಲ್ಲದೆ ಹೋಯ್ತು. ಈಗ ಅವಳು ಮತ್ತೆ ಮೊದಲ ಹಾಗೆ ಬುದ್ಧಿ ಸ್ವಾಧೀನ ತಪ್ಪಿದ್ದಾಳೆ. ಈಗ ಆಗುತ್ತೆ ಅಂತ ತಿಳಿದೆ ನಾನು ತಪ್ಪು ಮಾಡಿಬಿಟ್ನಲ್ಲಪ್ಪ ಮೂರ್ತಿ. ನನ್ ಮಕ್ಕಳ ತಲೆ ಮೇಲೆ ನಾನೇ ಚಪ್ಪಡಿ ಕಲ್ಲಿ ಎಳೆದ್ಬಿಟ್ನಲ್ಲಪ್ಪ ಮೂರ್ತಿ. ಚಿಕ್ಕಪ್ಪ, ಅಕ್ಕ ಮತ್ತೆ ಸರಿ ಹೋಗ್ತಾಳ ಹೇಳಿ? ಚಿಕ್ಕಪ್ಪ ಮತ್ತೆ ಸರಿ ಹೋಗ್ತಾಳ ಹೇಳಿ? ನಮ್ ಕಲ್ಯಾಣಿನ ಮತ್ತೆ ಮೊದಲ ಹಾಗೆ ನೋಡ್ಬೇಕು ಅಂತ ನನಗೂ ಆಸೆ ಕಣಮ್ಮ. ಆದ್ರೆ ಎಷ್ಟು ದಿವಸ ಹಿಡಿಯುತ್ತೋ ಗೊತ್ತಿಲ್ಲ. ಡ್ಯಾಮ್ ಇಟ್, ಇಟ್ಸ್ ಆಲ್ ರೈಟ್. ಐ ವಿಲ್ ಟ್ರೈ ಮೈ ಬೆಸ್ಟ್. ಆಫ್ಟರ್ ಆಲ್, she is also my favorite child. My favorite child. ಏ ಪ್ರಭಾ, ಮೆತ್ತಿಗೆ ಆಗೋಯ್ತು. ಅಯ್ಯೋ, ಗಂಟೆ ಬಿಡ್ತು. ಎಲ್ಲಿ ಹೋಗ್ತೀಯಾ? ಅಯ್ಯೋ ಬಿಡ. ಹತ್ತು ಗಂಟೆ ಹೊಡೆದ್ಬಿಟ್ರೆ ಅವ್ರು ಬರ್ತಾರೋ ಇಲ್ವೋ ಅದಕ್ಕೆ ನಿಲ್ಲಿಸ್ಬಿಟ್ಟೆ. ಅಯ್ಯೋ ಅಪ್ಪ, ನನ್ ಗಂಡನ್ ನೋಡು ಎಷ್ಟು ಜಗಜಗ ಅಂತ ಒಳ್ಳೆ ರಾಜ್ಕುಮಾರ ಇದ್ದಂಗಿದ್ದಾನೆ. ಸುಮ್ನೆ ಬೇರೆ ಗಂಡ ಯಾಕೆ ನೋಡ್ತೀಯಾ? ನಾವು ಗಂಡ ಮೂರ್ತಿ, ಗಂಡ ಗಂಡ ಅಂತ ಪ್ರಾಣ ಬಿಡ್ತಾಳಲ್ಲಪ್ಪ. ಇವಳು ಎಲ್ಲಿಂದ ತರೋದು ಗಂಡನ್ನ? ಅಣ್ಣಯ್ಯ, ಅವಳಿಗೆಂತ ಒಬ್ಬ ಗಂಡು ಎಲ್ಲ ಹುಟ್ಟೆ ಇರ್ತಾನೆ. ಅವನ್ ಎದುರಿಗೆ ಇರಬಹುದು, ಕಣ್ಣಿಗೆ ಕಾಣಿಸ್ದೇನೂ ಇರಬಹುದು. ನೀನ್ ಹೇಳೋದು ಸರಿನೇ. ಅಂದಹಾಗೆ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಅಲ್ದಾಡಿದ್ರು ಅನ್ನೋ ಹಾಗೆ ನಮ್ ಗೋವಿಂದನೇ ಇದಾನಲ್ಲ, ಅವನ್ನೇ ಕಾಲು ಹಿಡ್ಕೊಂಡು ನನ್ನ ಮಗಳನ್ನ ಮದುವೆ ಮಾಡ್ಕೊಂತ ಕೇಳಿದ್ರೆ ಅದು ಸರಿ. ಅವನು ಊರಿಗೆ ಬಂದ ತಕ್ಷಣ ಕೇಳಿದ್ರೆ ಆಯ್ತು. ನೋಡು, 100 ವರ್ಷ ಆಯಸ್ಸು ನೆನೆದವ್ರ ಮನದಲ್ಲಿ ಅನ್ನೋ ಹಾಗೆ ಬಂದೇ ಬಿಟ್ಟ. ನಮಸ್ಕಾರ ಅಪ್ಪಾಜಿ. ನಿಮ್ಮ ಮುಂಚೆನೆ ಹೇಳೋಕ್ಕಾಗ್ಲಿಲ್ಲ, ಇವಳು ನನ್ನ ಹೆಂಡತಿ ಸೀಮಾ. ನಮಸ್ಕಾರ. ದೇವ್ರು ಒಳ್ಳೇದ್ ಮಾಡ್ಲಿ. ಅಣ್ಣಯ್ಯ, ನಡೆದು ಹೋದ ವಿಷಯ ಯೋಚನೆ ಮಾಡಿ ಪ್ರಯೋಜನವಿಲ್ಲ. ಈಗ ಮುಂದೆ ಆಗ್ಬೇಕಾದ ನೋಡು. ನಂಗೊಂದು ತೋಚ್ತಾ ಇಲ್ಲಪ್ಪ. ಈಗ ನೀನು ಯೋಚನೆ ಮಾಡ್ಬೇಕಾದ್ದು ಇವರಿಬ್ಬರ ಭವಿಷ್ಯ ಏನು ಅಂತ. ಕಲ್ಯಾಣಿ ಗುಣ ಆಗೋದಕ್ಕೆ ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಇವರಿಬ್ಬರನ್ನ ಹೀಗೆ ಎಷ್ಟು ದಿನ ಅಂತ ಕಾಯಿಸ್ತೀಯ? ಈ ನಾಟಕಕ್ಕೆ ನಾನು ಒಪ್ಕೊಳ್ದೆ ಹೋಗಿದ್ದಿದ್ರೆ ಅವ್ರಿಗೆ ಹಾಗೆ ಗುಣವಾಗ್ತಿತ್ತೋ ಏನು. ಈಗ ನನ್ನಿಂದ ನಿರಾಶೆಯಿಂದ ಅವ್ರ ಹುಚ್ಚು ಇನ್ನೂ ಜಾಸ್ತಿ ಆಗಿದೆ. ಇದಕ್ಕೆ ನಾನೇ ಕಾರಣವಾದ್ನಲ್ಲ ಅಂತ. ನೋನು, ಖಂಡಿತ ಇಲ್ಲ. ಯುವರ್ ಎಫರ್ಟ್ ವಾಸ್ ಮ್ಯಾಗ್ನಾನಿಮಸ್. ನಿಮ್ಮ ನಿಸ್ವಾರ್ಥ ಪ್ರಯತ್ನ ಈ ರೀತಿ ಕೊನೆಗಾರತ್ತೆ ಅಂತ ಯಾರು ಎದುರು ನೋಡ್ಲಿಲ್ಲ. ಸಂತೋಷ್, ನೀವು ಪ್ರಭಾನು ಇದೆಲ್ಲ ಒಂದು ಕೆಟ್ಟ ಕನಸು ಮರೆತು ಬಿಟ್ಟು ನಿಮ್ಮ ಜೀವನನ ಸಂತೋಷವಾಗಿ ರೂಪಿಸ್ಕೊಳ್ಳೋ ಪ್ರಯತ್ನ ಪಡಿ. ಮೇ ಯುವರ್ ಫ್ಯೂಚರ್ ಬಿ ಹ್ಯಾಪಿ. ಚಿಕ್ಕಪ್ಪ, ಐ ನೋ ಮೈ ಚೈಲ್ಡ್. ನಿಮ್ಮ ಅಕ್ಕನಿಗೆ ಹೀಗಾಗಿರುವಾಗ ನಿನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ನಂಗೆ ಗೊತ್ತು. ಆದ್ರೆ ನಾನು ಹೇಳ್ತಿರೋದು ಎಲ್ಲರೂ ಒಳ್ಳೇದಕ್ಕೋಸ್ಕರ. ಅಣ್ಣಯ್ಯ, ಆದಷ್ಟು ಬೇಗ
ಇವ್ರಿಬ್ಬರು ಮದುವೆ ಮುಗಿಸೋದಕ್ಕೆ ಏರ್ಪಾಡು ಮಾಡು. ಮತ್ತೆ ಕಲ್ಯಾಣಿ ಕಲ್ಯಾಣಿ ಆ ಮಗು ಜವಾಬ್ದಾರಿ ನನಗೆ ಬಿಟ್ಬಿಡಿ. ಕಲ್ಯಾಣಿ ಬಾಮ್ಮ. ಏ ಅಪ್ಪ, ನಾನ್ ಹೋಗ್ಬಿಟ್ ಬರ್ತೀನಿ. ಚಿಕ್ಕಪ್ಪ ನಂಗ್ ಮದ್ವೆ ಮಾಡಿಸ್ತಾರಂತೆ. ಕಲ್ಯಾಣಿ ಅಪ್ಪ, ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಆಗಲಮ್ಮ. ಏ ಪ್ರಭಿ, ನಿಂಗೂ ಸಂತೋಷ್ಗೂ ಮದ್ವೆ ಅಂತೆ. ನೀನ್ ಮದ್ವೆ ಆದ್ಮೇಲೆ ಈ ಅಕ್ಕನ್ನ ಮರಿಬಾರ್ದು. ನೋಡು, ನನ್ ಮದ್ವೆಗೆ ನೀನ್ ಖಂಡಿತ ಬರ್ಬೇಕು. ನಿಂಗೆ ಈ ತರ ಹೊಸ ಸೀರೆ ಕೊಡಿಸ್ತೀನಿ. ಆಗ್ಲಕ್ಕ, ಖಂಡಿತ ಬರ್ತೀನಿ. ಥ್ಯಾಂಕ್ ಯು. ಏ ಹಾಯ್ ಸಂತೋಷ್. ರೀ ಸಂತೋಷ್, ನಿಮ್ಗೂ ಪ್ರಭೆಗೂ ಮದ್ವೆ ಅಂತೆ. ನೀವು ನನ್ ತಂಗಿನ ಚೆನ್ನಾಗ್ ನೋಡ್ಕೋಬೇಕು. ನಂಗೂ ಮದ್ವೆ ಅಂತೆ. ನಮ್ ಚಿಕ್ಕಪ್ಪ ಇಲ್ಲ, ನಮ್ ಚಿಕ್ಕಪ್ಪ ನಂಗ್ ಗಂಡ್ ನೋಡಿದಾರಂತೆ. ತುಂಬಾ ಚೆನ್ನಾಗಿದಾನಂತೆ. ನೀವು ನನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಈ ಕಂಬದಾಣೆ. ಕಲ್ಯಾಣಿ, ಕ್ಷಮಿಸಿ, ನಿಮ್ ಮನಸ್ಸನ್ನು ತುಂಬಾ ನೋಯಿಸ್ಬಿಟ್ಟೆ. ನನಗೆಲ್ರಿ ನೋಯಿಸಿದ್ರಿ? ನಂಗ್ ನೋವೇ ಆಗಿಲ್ಲ. ಬನ್ನಿ. ರೀ ಗೋವಿಂದು, ನಿಮಗ್ ಮದ್ವೆ ಆಯ್ತಂತೆ. ಮತ್ತೆ ನಂಗ್ ಸ್ವೀಟ ಕೊಡ್ಲಿಲ್ವಲ್ಲ? ನಾನ್ ಹಾಗಲ್ಲಪ್ಪ. ನನ್ ಮದ್ವೆಗೆ ನಿಮ್ಗೆ ಇಷ್ಟು ಸ್ವೀಟ್ ಕೊಡ್ತೀನಿ. ನೀವು ತಿಂದು ತಿಂದು ಸುಸ್ತಾಗ್ ಹೋಗ್ಬೇಕು. ಏ ಅಯ್ಯೋ ಅಯ್ಯೋ ಅಯ್ಯೋ. ಚಿಕ್ಕಪ್ಪ ಬನ್ನಿ ಹೋಗೋಣ. ಮತ್ತೆ ಆ ಗಂಡು ನಂಗೋಸ್ಕರ ಕಾಯ್ತಿರ್ತಾನೆ. ಹೌದಲ್ವಾ? ಮರ್ತೇ ಬಿಟ್ನಮ್ಮ. ನಡಿ ಹೋಗೋಣ. ಟಾಟಾ, ನಾ ಹೋಗ್ಬಿಟ್ಟು ಬರ್ತೀನಿ. ಬರ್ತೀನಪ್ಪ. ಪ್ರತಿ ಬರ್ತೀನಿ. ಬರ್ತೀನಿ. ಕಲ್ಯಾಣಿ, ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ. ನಾನ್ ಸರಿಯಾಗಿ ನಡ್ಸುತ್ತ ಚಿಕ್ಕಪ್ಪ. ಆವತ್ತೊಂದು ಕ್ಷಣ ನಾನೇ ಗಾಬರಿ ಆಗ್ಬಿಟ್ಟೆ. ನಿಜವಾಗ್ಲೂ ಮತ್ತೆ ನಂಗೆಲ್ಲಿ ಹುಚ್ಚಿಡ್ಬಿಡ್ದು ಅಂತ ಹೆದರ್ಬಿಟ್ಟಿದ್ದಮ್ಮ. ನಾನು ಎಂಥ ತಪ್ಪು ಮಾಡ್ಬಿಟ್ಟೆ ಅಂತ ಗೊತ್ತಾದ ತಕ್ಷಣ ನನಗೆ ಏನ್ ಮಾಡ್ಬೇಕು ಅಂತ ತೋಚ್ಲಿಲ್ಲ. ಸಂತೋಷಕ್ಕೆ ಸಾರಿ ಹೇಳೋದಕ್ಕೂ ಮೀರಿ ನಾನ್ ನಡ್ಕೊಂಡ್ ಬಿಟ್ಟಿದ್ದೆ. ಹಾಗೆ ಹೇಳಿ ಅವ್ರು ಮಾಡಿ ತ್ಯಾಗದ ಬೆಲೆ ನಿಲ್ಲಿಸೋಕೆ ನಾನು ಇಷ್ಟಪಡ್ಲಿಲ್ಲ. ಒಂದ್ ವೇಳೆ ಗುಣವಂತಲಾಗಿ ಹಾಗೆ ಇದ್ದಿದ್ರೆ ಮತ್ತೆ ಮದುವೆ ಆಗ್ಲಿಲ್ಲ ಅನ್ನೋ ಸಮಸ್ಯೆ ಇದ್ದೇ ಇರ್ತಿತ್ತು. ಪ್ರಭಾ ಸಂತೋಷ್ ಒಂದಾಗೋದಕ್ಕೂ ನಾನೇ ಮುಳ್ಳಾಗಿರ್ತಿದ್ದೆ. ಅದಕ್ಕೆ ಆ ಅರ್ಧ ಕ್ಷಣದಲ್ಲಿ ಮತ್ತೆ ಹುಚ್ಚಿಯಾಗಿರೋದೇ ಮೇಲು ಅಂತ ತೀರ್ಮಾನ ಮಾಡ್ಬಿಟ್ಟೆ. ನಿನ್ ತೀರ್ಮಾನ ಸಾಧಾರಣವಾದ್ದಲ್ಲ ಕಲ್ಯಾಣಿ. ಯು ಆರ್ ವೆರಿ ಗ್ರೇಟ್. ಒಟ್ನಲ್ಲಿ ನೀನು ಒಳ್ಳೆ ನಟಿ ಅಂತ ನಿರೂಪಿಸ್ಬಿಟ್ಟೆ. ಆದ್ರೆ ನಿನ್ನ ನಟನೆಗೆ ಪ್ರಶಸ್ತಿ ಕೊಡಕ್ಕೆ ಯಾರೂ ಇಲ್ಲ. ಆ ಪ್ರಶಸ್ತಿ ನಿಮ್ಗೂ ಕೊಡ್ಬೇಕು ಚಿಕ್ಕಪ್ಪ. ನನ್ ಜೊತೆ ಸೇರಿ ನೀವು ಎಷ್ಟು ಚೆನ್ನಾಗಿ ನಡ್ಸಿದ್ರಿ. ಕಲ್ಯಾಣಿ, ಆಗಿದ್ದಾಗೋಯ್ತು. ನಿನ್ ಮುಂದೆ ಇಡೀ ಜೀವನ ಬಾಕಿ ಹಾಗೆ ಉಳಿದಿದೆ. ಇಟ್ ಈಸ್ ನಾಟ್ ಟೂ ಲೇಟ್. ಭಗವಂತನ ಸೃಷ್ಟಿಲಿ ನಿನಗೆಂತ ಒಬ್ಬ ಗಂಡು ಎಲ್ಲ ಹುಟ್ಟಿರ್ತಾನಮ್ಮ. ಅವನ್ ನಾನ್ ಕಂಡು ಹಿಡಿತೀನಿ. ಎಸ್, ಮನುಷ್ಯನ ಜೀವನದಲ್ಲಿ ತಾಳ್ಮೆ ಮತ್ತು ನಂಬಿಕೆ ಯಾವಾಗ್ಲೂ ಇರಬೇಕು. ವಿ ಮಸ್ಟ್ ವೇಟ್ ಅಂಡ್ ಹೋಪ್.